ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಝೀರೋ ಪ್ಯಾನಿಕ್ ಮ್ಯಾಥ್ಸ್. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ 2026 ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮೆಂಟಲ್ ಅಬಿಲಿಟಿ ಸೆಕ್ಷನ್ ನಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೆ ವಿವರಣೆ ಸಹಿತವಾಗಿ ಉತ್ತರಗಳನ್ನ ನೋಡೋಣ. ನೀವು ಈಗಾಗಲೇ ಕೀ ಆನ್ಸರ್ಸ್ ನ ನೋಡಿರ್ತೀರಾ. ಓಕೆ, ಸೊ ಆನ್ಸರ್ಸ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಆದ್ರೆ ಅದರಲ್ಲಿ ಕೊಟ್ಟಿರೋ ವಿವರಣೆ ಏನಿದೆ ಅದು ಅಷ್ಟೊಂದು ಡೀಟೇಲ್ ಆಗಿರಲ್ಲ. ಸೊ ಒಂದಿಷ್ಟು ಪ್ರಶ್ನೆಗಳಿಗೆ ನೀವು ಡೈರೆಕ್ಟ್ ಆಗಿ ಆನ್ಸರ್ಸ್ ನ ಕೀ ಆನ್ಸರ್ಸ್ ಇಂದಾನೆ ಕಂಪೇರ್ ಮಾಡ್ಕೋಬಹುದು, ಈಸಿಯಾಗಿ ಅರ್ಥನೂ ಆಗುತ್ತೆ. ಓಕೆ, ಇನ್ನೊಂದಿಷ್ಟು ಪ್ರಶ್ನೆಗಳು ಡೈರೆಕ್ಟ್ ಫಾರ್ಮುಲಾ ಥ್ರೂ ಸಾಲ್ವ್ ಮಾಡೋದಿರುತ್ತೆ. ಫಾರ್ಮುಲಾನ ಮತ್ತೆ ಕೀ ಆನ್ಸರ್ ಅಲ್ಲಿ ಕೊಟ್ಟಿದ್ದಾರೆ, ಬಟ್ ಫಾರ್ಮುಲಾ ಯಾವ ತರ ಬರುತ್ತೆ, ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ನಾವು ಡೀಟೇಲ್ ಆಗಿ ಇಲ್ಲಿ ನೋಡೋಣ. ಇನ್ನೊಂದಿಷ್ಟು ಪ್ರಶ್ನೆಗಳಿಗೆ ಡೀಟೇಲ್ಡ್ ಆನ್ಸರ್ ಬೇಕಾಗುತ್ತೆ. ಆ ಪ್ರಶ್ನೆಗಳನ್ನ ನಾವು ಇಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಒಂದೊಂದಾಗಿ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಪ್ರಶ್ನೆ ಏನಿದೆ ಅದು ಆಕೃತಿಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಅದನ್ನ ಗುಂಪುಗಳಾಗಿ ಡಿವೈಡ್ ಮಾಡಬೇಕು ಅಥವಾ ಗುಂಪುಗಳಾಗಿ ಗ್ರೂಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಆಕೃತಿ ಕೊಟ್ಟಿದ್ದಾರೆ, 9 ಡಿಫರೆಂಟ್ ಇಮೇಜಸ್ ನ ಅಥವಾ ಆಕೃತಿಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಯೊಂದು ಆಕೃತಿಯನ್ನು ಒಮ್ಮೆ ಮಾತ್ರ ಬಳಸಿಕೊಂಡು ಕೊಟ್ಟಿರುವ ಆಕೃತಿಗಳನ್ನು 3 ವರ್ಗಗಳ ಗುಂಪುಗಳಾಗಿ ಮಾಡಿ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಆನ್ಸರ್ಸ್ ನ ಮೂರು ವರ್ಗಗಳ ಗುಂಪುಗಳಾಗಿ ಆನ್ಸರ್ಸ್ ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೇಕು. ಓಕೆ, ಸೊ ಈ ಆಕೃತಿನ ನೋಡಿದ ತಕ್ಷಣನೇ ನಿಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ 9 ಡಿಫ್ರೆಂಟ್ ಆಕೃತಿಗಳಿದಾವೆ ಇಲ್ಲಿ. ಓಕೆ, ಫಿಗರ್ಸ್ ಇದಾವೆ. ಆದ್ರೆ ಈ 9 ಡಿಫ್ರೆಂಟ್ ಫಿಗರ್ ಗಳನ್ನ ಅಬ್ಸರ್ವ್ ಮಾಡಿ ನೋಡಿದ್ರೆ ಈ ಫಸ್ಟ್ ಇದರಿಂದಾನೇ ನೋಡಿ, ನೀವು ಫಸ್ಟ್ ಆಪ್ಷನ್ ಇಂದ ನೋಡಿ, ಇದು ಅರ್ಧ ಸರ್ಕಲ್ ಇದ್ದಂಗೆ ಕಾಣ್ತಾ ಇದೆ. ಇದು ಕೂಡ ಅರ್ಧ ಸರ್ಕಲ್, ಇಲ್ಲಿ ಒಂದು ಫುಲ್ ಸರ್ಕಲ್ ಇದೆ. ಓಕೆ, ಸೊ ಈ 3 ಆಕೃತಿಗಳು ನಮಗೆ ಏನ್ ಕಾಣ್ತಿದಾವೆ, ಸರ್ಕಲ್ ತರ ಕಾಣ್ತಿದಾವೆ ಅಂತ. ಸೊ ಈ 3 ಆಕೃತಿಗಳನ್ನ ಸೇರಿಸಬಹುದು, 1, 3, 5. ಓಕೆ, ಈ 3 ಆಕೃತಿಗಳು ನೋಡಿ 2, 6 ಮತ್ತೆ 8 ತ್ರಿಭುಜಗಳ ತರ ಕಾಣ್ತಿದಾವೆ. ಅಂದ್ರೆ ಇಲ್ಲಿ 3 ಸೈಡ್ಸ್ ಇದಾವೆ. ಇದು ಸರ್ಕಲ್ ಆಗತ್ತೆ, ಇದು ತ್ರಿಭುಜ ಆಗತ್ತೆ. ಆದ್ರೆ ಈ ಉಳಿದಿರೋ 3 ಆಕೃತಿಗಳಿಗೆ ನೋಡಿ 4, 7 ಮತ್ತೆ 9 4 ಸೈಡ್ ಇದಾವೆ. ಸಿಂಪಲ್ ಪ್ರಶ್ನೆ ಇದೆ ಇದು. ಓಕೆ, ಸೊ ಇದು ಸರ್ಕಲ್ ಇಂದ ಪಾರ್ಟ್ಸ್ ಇವು 2, 1, 5 ಸರ್ಕಲ್ ನ ಪಾರ್ಟ್. ಸೊ 1, 3, 5 ಒಂದು ಗ್ರೂಪ್ ಆಗುತ್ತೆ. 2, 6, 8 ಇನ್ನೊಂದು ಗ್ರೂಪ್ ಆಗುತ್ತೆ. ಯಾಕಂದ್ರೆ ಇಲ್ಲಿ 3 ಸೈಡ್ ಇದಾವೆ ಈ ಆಕೃತಿಗಳಿಗೆ. ನೋಡಿ ಸೈಡ್ಸ್ 1, 2, 3, ಇಲ್ಲಿ 1, 2, 3, 1, 2, 3 ಅಂದ್ರೆ ಇವು ತ್ರಿಭುಜಗಳು. ಇಲ್ಲಿ 4 ಸೈಡ್ಸ್ ಇದಾವೆ. ಸೊ ಅವು ಚತುರ್ಭುಜಗಳು ಅಂತ ಕರಿತೀವಿ ಅದನ್ನ, ರೆಕ್ಟಾಂಗಲ್ಸ್ ಅವು. ಓಕೆ, ಚತುರ್ಭುಜಗಳು ಅಂದ್ರೆ 4 ಸೈಡ್ಸ್ ಇದೆ ಅಂತ. ಸೊ 4, 7, 9 ಇನ್ನೊಂದು ಗ್ರೂಪ್ ಆಗುತ್ತೆ. ಸಿಂಪಲ್ ಪ್ರಶ್ನೆ ಇದು. ಓಕೆ, ಸೊ 1, 3, 5 ಎಲ್ಲಿದೆ? ಆಪ್ಷನ್ 1 ಮತ್ತೆ 4ರಲ್ಲಿ 1, 3, 5 ಇದೆ. ಆದ್ರೆ ಎರಡನೇ ಆಪ್ಷನ್ ನ ಚೆಕ್ ಮಾಡಿ ನೋಡಿ ನೀವು, 2, 6, 8 2, 6, 8 ಎಲ್ಲಿದೆ? ಇಲ್ಲಿದೆ. ಹಂಗೆ ಉಳಿದಿರೋದು 4, 7, 9 4, 7, 9 ಯಾವ್ದ್ರಲ್ಲೂ ರಿಪೀಟ್ ಆಗಿರಬಾರ್ದು ಅವು. ಓಕೆ, ಸೊ ಆಪ್ಷನ್ ಈಸ್ ಆಪ್ಷನ್ 4. ಓಕೆ, ಸಿಂಪಲ್ ಪ್ರಶ್ನೆ ಇದೆ ಇದು. ಓಕೆ, ಎರಡನೇ ಪ್ರಶ್ನೆ ನೋಡೋಣ. ಪ್ರಶ್ನಾರ್ಥಕ ಚಿಹ್ನೆ, ಇಲ್ಲಿ ಮಿಸ್ಸಿಂಗ್ ನಂಬರ್ ನ ಫೈಂಡ್ ಔಟ್ ಮಾಡೋದಿದೆ. ಪ್ರಶ್ನಾರ್ಥಕ ಚಿಹ್ನೆ ಇಲ್ಲಿ ಕೊಟ್ಟಿದ್ದಾರೆ, ಜಾಗದಲ್ಲಿ ಬರುವ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. 4 ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಈ ಮಿಸ್ಸಿಂಗ್ ನಂಬರ್ಸ್ ಅಂತ ಬಂದಾಗ ಯಾವಾಗ್ಲೂ ನೀವು ಏನ್ ಮಾಡ್ಬೇಕು ಅಂದ್ರೆ, ಈ ಕೊಟ್ಟಿರೋ ನಂಬರ್ಸ್ ಅಲ್ಲಿ ಏನಾದ್ರೂ ಡಿಫರೆನ್ಸ್ ಇದೆಯಾ ಅಥವಾ ಎಷ್ಟು ಡಿಫರೆನ್ಸ್ ಇದೆ ಇದ್ರೆ ಅನ್ನೋದನ್ನ ಫಸ್ಟ್ ನಾವು ಸ್ಟಾರ್ಟ್ ಮಾಡ್ತೀವಿ. ಈಗ ನಿಮ್ಗೆ ಆನ್ಸರ್ ಗೊತ್ತಿರೋದ್ರಿಂದ ಸಿಂಪಲ್ ಆಗಿ ಒಂದು ಆನ್ಸರ್ ನ ಹೇಳ್ಬಹುದು. ಓಕೆ, ಬಟ್ ಹೌ ಟು ಥಿಂಕ್ ಅಬೌಟ್ ಇಟ್ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಡಿಫರೆನ್ಸ್ ನ ನೀವು ನೋಡ್ತಾ ಇದ್ರೆ 6, 8, 10 ಈ ಫಸ್ಟ್ 3 ನಂಬರ್ ಅಲ್ಲೂ ಎರಡೆರಡೇ ಡಿಫರೆನ್ಸ್ ಇದೆ. ಆದ್ರೆ 10, 38ಕ್ಕೆ ಬಂದಾಗ ಅದೇ ಡಿಫರೆನ್ಸ್ ಇಲ್ಲ. ಸೊ ಡಿಫರೆನ್ಸ್ ಇಸ್ ನಾಟ್ ದ ಕೇಸ್ ಅಂತ. ಓಕೆ, ಆ ಕೇಸ್ ನ ಬಿಟ್ಟಾಕಿ. ಎರಡನೇ ಕೇಸ್ ಏನ್ ನೋಡಿ ನೀವು, ಇವು ಎರಡು ಪಾರ್ಟ್ ಅನ್ನ ಈ ಕೊಟ್ಟಿರೋ ಫಿಗರ್ ನ 2 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ರೆ ನೋಡಿ, ಮೇಲೆ ಒಂದು ಸೆಕ್ಷನ್ ಕೆಳಗೆ ಒಂದು ಸೆಕ್ಷನ್ ಅಂತ ಇದೆ. ಸೊ ಈ ಎರಡರ ಮಧ್ಯೆ ಏನಾದ್ರೂ ರಿಲೇಷನ್ ಇದೆಯಾ ಅಂತ ಚೆಕ್ ಮಾಡಿ. ಇಲ್ಲಿ ನೋಡಿ 13 30 ಒಂದು 8. ಸೊ 13 30 8 ಅಂತ ಆ ತರ ಆದ್ರೆ ಇಲ್ಲಿ 6 3 18 ಆಗುತ್ತೆ. ಸೊ ಇಲ್ಲಿಯೂ ಕೂಡ ಅದು ಮ್ಯಾಚ್ ಆಗಲ್ಲ. ಸೊ ಆ ಕೇಸ್ ಅಂತೂ ಅಲ್ಲ ಅಂತ. ಓಕೆ, ಸೊ ಇದು ನಿಮ್ಗೆ ಆನ್ಸರ್ ಗೊತ್ತಿಲ್ಲದೆ ಇರುವಾಗ ಯೋಚನೆ ಮಾಡೋ ರೀತಿನ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ. ಓಕೆ, ಸೊ ಅವಾಗ ನಾವ್ ಏನ್ ಮಾಡ್ಬೇಕು, ಈಗ ನೋಡಿ ಮೇಲೆ ಕೆಳಗೇನು ಇಲ್ಲ ಅನ್ನೋದಾದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನೋಡಿ ಒಂದ್ಸರಿ ನೀವು. ಓಕೆ, ಸೊ 6 ಮಗ್ಗಿನಲ್ಲಿ 38 ಬರಲ್ಲ, ಬಟ್ ಅದು ಹತ್ರದ ನಂಬರ್ ಬರುತ್ತೆ. 6 6 36 2 ಎಕ್ಸ್ಟ್ರಾ ಇದೆ ಅಂತ. ಸೊ 6 6 36 2 ಎಕ್ಸ್ಟ್ರಾ ಇದೆಯಾ? ಸೊ ಅದು ಒಂದು ಕೇಸ್ ಅಂತ ಅಂದ್ಕೊಂಡ್ರೆ, ಇದರ ಅಪೋಸಿಟ್ ನಂಬರ್ ನ ನೋಡಿ, 10 6 60 ಪ್ಲಸ್ 2 62 ಆಗುತ್ತೆ. ಸೊ ಅದು ಕೇಸ್ ಅಲ್ಲ ಅಂತ. 6ರ ಮಲ್ಟಿಪಲ್ ಅಲ್ಲ,
ಓಕೆ. ಆದ್ರೆ ಅದನ್ನ ಈಗ ಎರಡು ಅಂಕಿಗಳ ಮಧ್ಯೆ ವ್ಯತ್ಯಾಸ ಏನಾದ್ರೂ ಜಾಸ್ತಿ ಇದ್ರೆ ಯಾವಾಗ್ಲೂ ಅದು ವರ್ಗ ಸಂಖ್ಯೆ ಅಥವಾ ಘನ ಸಂಖ್ಯೆ ಆಗಿರೋ ಚಾನ್ಸ್ ಇದೆ. ಅಂದ್ರೆ ಸ್ಕ್ವೇರ್ ಅಥವಾ ಏನಾಗಿರುತ್ತೆ ಕ್ಯೂಬ್ ಆಗಿರೋ ಚಾನ್ಸ್ ಇದೆ. ಅವಾಗ ಮಾತ್ರ ಎರಡು ನಂಬರ್ಗಳ ಮಧ್ಯೆ ಜಾಸ್ತಿ ವ್ಯತ್ಯಾಸ ಬರುತ್ತೆ. ಸೊ ಆ ತರ ಏನಾದ್ರೂ ರಿಲೇಷನ್ ಇದೆಯಾ ಅಂತ ನೋಡಿ. ಈಗ ನೀವು ಆರ್ಲೆ ಮಾಡಿದ್ರಲ್ಲ, ಅದನ್ನೇ ಸ್ಕ್ವೇರ್ ಅನ್ಕೊಳ್ಳಿ. ಓಕೆ, 6 36 ಪ್ಲಸ್ 2 38 ಆಗುತ್ತೆ. ಅದೇ ತರ ಅದೇ ಕೇಸ್ ಇಲ್ಲಿ ಅಪ್ಲೈ ಆಗುತ್ತಾ ಅಂತ ನೋಡಿ. 10 ಸ್ಕ್ವೇರು 100, 10 100 ಪ್ಲಸ್ 2. ಹಂಗಾದ್ರೆ ಇಲ್ಲಿ ಈ ಎರಡರ ಮಧ್ಯೆ ರಿಲೇಷನ್ ಏನಿದೆ ಅಂದ್ರೆ 6 ಸ್ಕ್ವೇರ್, ಒಂದು ಸಂಖ್ಯೆ ಏನಿದೆ 6 ಸ್ಕ್ವೇರ್ ಪ್ಲಸ್ 2 ಇದೆ, ಅದು 38 ಆಗುತ್ತೆ. ಅದೇ ತರ 10 ಸ್ಕ್ವೇರ್ ಪ್ಲಸ್ 2 ಅಂತ ಇದೆ, ಅದು ಏನಾಗುತ್ತೆ 102 ಆಗುತ್ತೆ. 10 100 ಪ್ಲಸ್ 2. ಅದೇ ರಿಲೇಷನ್ ನ ಈ ಎರಡರ ಮಧ್ಯೆ ಅಂದ್ರೆ ಅಪೋಸಿಟ್ ಅಲ್ಲಿ ಇರೋ ನಂಬರ್ ಅಂತ ಇಲ್ಲಿ. ಸೊ ಈ ಎರಡರ ಮಧ್ಯೆ ಅದನ್ನ ತಗೊಂಡ್ರೆ 8 ಸ್ಕ್ವೇರ್ ಪ್ಲಸ್ 2 ಅಂತ ಅನ್ಕೋಬಹುದು. 8 ಸ್ಕ್ವೇರ್ ಅಂತಂದ್ರೆ 8 64 ಪ್ಲಸ್ 2 66 ಅಂತ. ಓಕೆ, ಈ ರಿಲೇಷನ್ ನಿಮಗೆ ಆಲ್ರೆಡಿ ಅವರಿಗೆ ಗೊತ್ತಿರೋದ್ರಿಂದ ಆಪ್ಷನ್ 66 ಅಂತ ನೀವು ಹೇಳ್ಬೋದು. ಕೀ ಆನ್ಸರ್ಸ್ ನಿಮಗೆ ಗೊತ್ತಿರೋದ್ರಿಂದ ಇದನ್ನ ಯೋಚನೆ ಮಾಡೋಕೆ ಈಸಿ ಆಗ್ತಾ ಇದೆ ನಿಮ್ಗೆ. ಓಕೆ, ಬಟ್ ವೆನ್ ಯು ಸ್ಟಾರ್ಟ್ ನ್ಯೂಲಿ ಆನ್ ಎನಿ ಫಿಗರ್, ಯಾವುದೇ ಫಿಗರ್ ನ ತಗೊಂಡು ನೀವು ನ್ಯೂಲಿ ಸ್ಟಾರ್ಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ಆವಾಗ ನೀವು ಒಂದೊಂದಾಗೆ ಬೇರೆ ಬೇರೆ ಆಪ್ಷನ್ಸ್ ನ ಟ್ರೈ ಮಾಡ್ತಾ ಹೋಗ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಓಕೆ, ಸೊ ಎರಡನೇ ಪ್ರಶ್ನೆ ಆಯ್ತು. ಇನ್ನು ಮೂರನೇ ಪ್ರಶ್ನೆಗೆ ಬರೋಣ. ಈ ಮೂರನೇ ಪ್ರಶ್ನೆ ನಾನು ಆಗ್ಲೇ ಹೇಳಿದಾಗೆ ಡೈರೆಕ್ಟ್ ಫಾರ್ಮುಲಾ ರಿಲೇಟೆಡ್ ಪ್ರಶ್ನೆ ಇದೆ ಇದು. ಸೊ ನಿಮಗೆ ಫಾರ್ಮುಲಾ ಗೊತ್ತಿದ್ರೆ ಇದನ್ನ ಈಸಿಯಾಗಿ ಸಾಲ್ವ್ ಮಾಡೋದು. ಫಾರ್ಮುಲಾನ ಕೀ ಆನ್ಸರ್ಸ್ ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಆದ್ರೆ ನೀವು ಒಂದು ತಿಳ್ಕೊಳ್ಳಿ, ಇದು ಒಂದು ಶಂಕುವಿನ ಇಮೇಜ್ ಇದೆ ಇಲ್ಲಿ. ಓಕೆ, ಇದು ಹೈಟ್ ಆಗಿರುತ್ತೆ. ಎಚ್ ಅಂದ್ರೆ ಹೈಟ್, ಶಂಕುವಿನ ಹೈಟ್. ಇದು ರೇಡಿಯಸ್, ಇದನ್ನೇ ಕೇಳಿದಾರೆ ಅವರು. ತ್ರಿಜ್ಯ ಅಂದ್ರೆ ರೇಡಿಯಸ್. ಓಕೆ, ಒಂದು ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ. ವಕ್ರ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಏನ್ ಗೊತ್ತಾ ನೋಡಿ. ಈಗ ಶಂಕುನ ತಗೊಂಡ್ರೆ ಅದರ ಸುತ್ತಲೂ ಏನ್ ಬರುತ್ತಲ್ಲ, ಓಕೆ, ಕೆಳಗಡೆ ಒಂದು ಬೇಸ್ ಇರುತ್ತೆ, ಅದ್ರ ಸುತ್ತಲೂ ವಕ್ರವಾಗಿರುತ್ತೆ. ಅದು ಮೇಲ್ಮೈ ವಿಸ್ತೀರ್ಣ ಏನಿರುತ್ತೆ ಹಿಂಗ್ ವಕ್ರವಾಗಿರುತ್ತೆ. ಆ ಮೇಲ್ಗಡೆ ಏನ್ ಬರುತ್ತೆ ಆ ವಿಸ್ತೀರ್ಣ 528 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ನೀವು 3D ಆಗಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ಅದ್ರ ಸುತ್ತಲೂ ಬರುವಂತ ವಕ್ರ ಮೇಲ್ಮೈ ವಿಸ್ತೀರ್ಣ. ಓಕೆ, ಅದನ್ನೇ ನಾವು ಏನಂತೀವಿ ಅಂತಂದ್ರೆ CSA ಅಂತೀವಿ. ಓಕೆ, CSA ಅಂತಂದ್ರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ. ಕರ್ವ್ಡ್ ಸರ್ಫೇಸ್ ಏರಿಯಾ, ಅಥವಾ ಅದನ್ನೇ ನೀವು ಕನ್ನಡದಲ್ಲಿ ಏನಂತ ಕರಿತಾ ಇದ್ದೀರಾ ಅಂತಂದ್ರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತಿದ್ದೀರಾ. ಓಕೆ, ಸೊ CSA ಅನ್ನೋ ಫಾರ್ಮುಲಾ ಯಾವಾಗ್ಲೂ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಫಾರ್ಮುಲಾ ನಿಮಗೆ ಗೊತ್ತಿರುತ್ತೆ ಅದು. ಓಕೆ, πRL. ಓಕೆ, πRL, ಪೈ ಅನ್ನೋದು ನಿಮಗೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಅದು ಗೊತ್ತಿದೆ ನಿಮಗೆ, 22/7 ಆಗಿರುತ್ತೆ ಪೈ ಅನ್ನೋದು. ಓಕೆ, ಆರ್ ಅನ್ನೋದು ತ್ರಿಜ್ಯ. ಆರ್ ಅನ್ನೋದು ತ್ರಿಜ್ಯ, ಅವರಲ್ಲಿ ತ್ರಿಜ್ಯನ ಕೇಳಿದ್ದಾರೆ. ಅದ್ರ ಜೊತೆಗೆ ಓರೆ ಎತ್ತರ ಅಂತ ಕೊಟ್ಟಿದ್ದಾರೆ. ಓರೆ ಎತ್ತರ ಅಂದ್ರೆ ಎಲ್ ಇದೆ ನೋಡಿ, ಇದು ಓರೆ ಎತ್ತರ. ಈ ತರ ಓರೆ ಆಗಿದ್ದಾಗ ಇದೇನ್ ಬರುತ್ತೆ, ಇದನ್ನ ಲೆಂತ್, ಇದನ್ನ ಸ್ಲ್ಯಾಂಟಿಂಗ್ ಹೈಟ್ ಅಂತಾರೆ ಅಥವಾ ಸ್ಲ್ಯಾಂಟಿಂಗ್ ಲೆಂತ್ ಅಂತಾನು ಕರೀತಾರೆ. ಓಕೆ, ಸ್ಲ್ಯಾಂಟಿಂಗ್ ಲೆಂತ್ ಅಥವಾ ಓರೆ ಎತ್ತರ, ಇದನ್ನೇ ಓರೆ ಎತ್ತರ ಅಂತ ಅನ್ಕೊಳ್ಳಿ ನೀವು. ಓಕೆ, ಓರೆ ಎತ್ತರ ಅಂತ ಕೊಟ್ಟಿದ್ದಾರೆ. ಅಂಡ್ ಓರೆ ಎತ್ತರದ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದು ಎಲ್ ವ್ಯಾಲ್ಯೂ. ನಮಗೆ ಎಲ್ ವ್ಯಾಲ್ಯೂ ಎಷ್ಟಿದೆ, 12 ಸೆಂಟಿಮೀಟರ್ ಇದೆ. ಸೊ ಇದರಲ್ಲಿ ಈ CSA ಕೊಟ್ಟಿದ್ದಾರೆ ನಮಗೆ, ಅದೆಷ್ಟು 528. ಅವು ಎಲ್ಲ ವ್ಯಾಲ್ಯೂನ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಉಳಿದಿರೋ ವ್ಯಾಲ್ಯೂನ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಅದಕ್ಕೆ ನೀವು ಡೈರೆಕ್ಟ್ ಆನ್ಸರ್ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಓಕೆ, 22/7 ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 22/7. ಆರ್ ನಮಗೆ ಗೊತ್ತಿಲ್ಲ, ಸೊ ಆರ್ ನ ಹಂಗೆ ಇಟ್ಬಿಡಿ. ಓಕೆ, ಎಲ್ ಗೊತ್ತಿದೆ ನಮಗೆ, ಎಲ್ ಎಷ್ಟು ಇದೆ 12 ಸೆಂಟಿಮೀಟರ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ, ಸೊ ಇಲ್ಲಿ ಬರ್ದಿರ್ತೀನಿ ನಾನು, ಎಲ್ ಇಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಓಕೆ, ಸೊ ಇದನ್ನ ನೀವು 12 ಸೆಂಟಿಮೀಟರ್ ಅಂತ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಆರ್ ನಮಗೆ ಬೇಕಾಗಿದೆ, ಸೊ 7 ನ ಈ ಕಡೆ ತಗೊಳ್ಳಿ, 22 ಅಂಡ್ 12 ಕೂಡ ಈ ಕಡೆ ತಗೊಂಡ್ರೆ ಆರ್ ವ್ಯಾಲ್ಯೂನ ನಾವು ಈಸಿಲಿ ಫೈಂಡ್ ಔಟ್ ಮಾಡಬಹುದು. 528. ಓಕೆ, ಮಲ್ಟಿಪ್ಲೈಡ್ ಬೈ 7. ಈ 7 ಈ ಕಡೆ ಹೋಗುತ್ತಲ್ವಾ, ಸೊ ಮಲ್ಟಿಪ್ಲೈಡ್ ಬೈ 7 ಡಿವೈಡೆಡ್ ಬೈ 22 ಮಲ್ಟಿಪ್ಲೈಡ್ ಬೈ 12. ಇದರಲ್ಲಿ ಏನೇನ್ ಕ್ಯಾನ್ಸಲ್ ಮಾಡೋಕ್ಕಾಗುತ್ತೋ ಅದನ್ನ ಕ್ಯಾನ್ಸಲ್ ಮಾಡಿ. 22 ಒಂದ್ಲೆ 22 ಎರಡ್ಲೆ 44 ಆಗುತ್ತೆ. ಇದರಲ್ಲಿ 8 ಉಳಿಯುತ್ತೆ. ಓಕೆ, ಸೊ 22 ಎರಡ್ಲೆ 44, 8 ಉಳಿಯುತ್ತೆ, 88 ಆಗುತ್ತೆ ಅದು. ಸೊ 22 4ಲೆ 528. ಸೊ 24 ಮೇಲ್ಗಡೆ ಉಳಿಯುತ್ತೆ. ಮತ್ತೆ ನಾನು 12 ಒಂದ್ಲೆ ಮತ್ತೆ 12 ಎರಡ್ಲೆ ಅಂತ ಕ್ಯಾನ್ಸಲ್ ಮಾಡಬಹುದು. ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಮಾಡ್ಲಾ ಅದನ್ನ, ನಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತಂದ್ರೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಮಾಡೋಣ. ಇಲ್ಲಿ ಏನ್ ಉಳ್ಕೊಂಡಿದೆ ಅಂತಂದ್ರೆ 24 ಇಂಟು 7 ಡಿವೈಡೆಡ್ ಬೈ 12 ಉಳ್ಕೊಂಡಿದೆ. ಸೊ 12 ಒಂದ್ಲೆ 12 ಎರಡ್ಲೆ 2 7ಲೆ 14. ಸೊ 14 ಸೆಂಟಿಮೀಟರ್ ಏನಾಗುತ್ತೆ ಅಂದ್ರೆ ತ್ರಿಜ್ಯ ಆಗುತ್ತೆ. ಸೊ ಇದು ನಮಗೆ ಕೇಳಿರೋ ವ್ಯಾಲ್ಯೂ, ಇದು 14 ಸೆಂಟಿಮೀಟರ್.
ಓಕೆ. ಸೊ ಇದು 14 ಸೆಂಟಿಮೀಟರ್, ಇದು ಎಲ್ ವ್ಯಾಲ್ಯೂ 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ರೆ ನಾವು ಪೈ ಆರ್ ಎಲ್ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡ್ರೆ ಸಿ ಎಸ್ ಎ ನಮಗೆ 528 ಬರುತ್ತೆ. ಅದನ್ನ ಬೇಕಾದ್ರೆ ನೀವು ವೆರಿಫೈ ಮಾಡಿ ನೋಡ್ಬೋದು. ಓಕೆ. ಸೊ ದ ಆನ್ಸರ್ ಈಸ್ 14 ಸೆಂಟಿಮೀಟರ್. ಈ ಆನ್ಸರ್ ನ ನಿಮಗೆ ಕೀ ಆನ್ಸರ್ ಅಲ್ಲಿ ಕೊಟ್ಟಿದ್ದಾರೆ, ಮತ್ತೆ ಫಾರ್ಮುಲಾನು ಕೂಡ ಕೊಟ್ಟಿದ್ದಾರೆ. ಬಟ್ ಆ ಫಾರ್ಮುಲಾ ನೀವು ರಿಯಲಿ ನೋಡಿದ್ರೆ ಯಾವ ತರ ಕಾಣುತ್ತೆ ನಿಮಗೆ ಅನ್ನೋದನ್ನ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ, ಇದು ಒಂದು ಸಿಂಪಲ್ ಏನಂದ್ರೆ ರಿಪ್ಲೇಸ್ಮೆಂಟ್ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಟೈಪ್ ಆಫ್ ಕ್ವಶನ್ ಅನ್ಕೋಬಹುದು, ಇಲ್ಲ ಅಂತಂದ್ರೆ ರಿಪ್ಲೇಸ್ಮೆಂಟ್ ಟೈಪ್ ಆಫ್ ಕ್ವಶನ್ ಅನ್ಕೋಬಹುದು. ವೆರಿ ವೆರಿ ಸಿಂಪಲ್ ಇದು. ಓಕೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಫಸ್ಟ್ ಬರ್ಕೊಂಡ್ಬಿಡಿ. ಓಕೆ. ಎಲ್ ಅಂದ್ರೆ ಪ್ಲಸ್ ಅಂತ ಕೊಟ್ಟಿದ್ದಾರೆ ಅವರು, ಎಂ ಮತ್ತೆ ಎನ್ ಎರಡನ್ನೂ ಕೂಡ ಮೈನಸ್ ಅಂತ ಕೊಟ್ಟಿದ್ದಾರೆ. ಸೊ ಎಂ ಮತ್ತೆ ಎನ್ ಎರಡು ಜಾಗದಲ್ಲೂ ಕೂಡ ಮೈನಸ್ ಹಾಕೋಬೇಕು, ಮತ್ತೆ ಇದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಏನಿದೆ ಇಲ್ಲಿ 1L9, ಓಕೆ, M9 ಅಂಡ್ N1 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಂಕಿಗಳ ಜೊತೆಗೆ ಇಂಗ್ಲಿಷ್ ಅಕ್ಷರಗಳನ್ನು ಕೊಟ್ಟಿದ್ದಾರೆ. ಆ ಇಂಗ್ಲಿಷ್ ಅಕ್ಷರಗಳನ್ನ ನಾವು ಆಪರೇಷನ್ ವ್ಯಾಲ್ಯೂ ಆಗಿ ರಿಪ್ಲೇಸ್ ಮಾಡಬೇಕು. ಓಕೆ. ಸೊ 1 ಇದೆ, ಎಲ್ ಅಂದ್ರೆ ಪ್ಲಸ್ ಇದೆ ನಮಗೆ ಗೊತ್ತಿದೆ. ಇಲ್ಲಿ ಎಂ ಅಂದ್ರೆ ಮೈನಸ್, 9 ನ ಹಂಗೆ ಇಟ್ಕೊಂಡು, ಎನ್ ಅಂದ್ರೂ ಕೂಡ ಮೈನಸ್, ಸೊ -1. ಸೊ 1 + 9 10 ಆಗುತ್ತೆ, -9 - 1 ಅದು ಕೂಡ 10 ಆಗುತ್ತೆ, -10 ಆಗುತ್ತೆ. 10 - 10 is equal to 0. So the answer is option 0. ಓಕೆ. ಇಟ್ಸ್ ವೆರಿ ವೆರಿ ಸಿಂಪಲ್. ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಏನು ಇಲ್ಲ ನಿಮಗೆ. ಓಕೆ. ಸೊ ನೆಕ್ಸ್ಟ್ 5ನೇ ಪ್ರಶ್ನೆಗೆ ಬರೋಣ. ಓಕೆ. ಸೊ ಈ ಪ್ರಶ್ನೆಗೆ ಬಂದಾಗ ನೀವು ಒಂದ್ ಸ್ವಲ್ಪ ಏನ್ ಮಾಡ್ಬೇಕಾಗತ್ತೆ, ಇಮ್ಯಾಜಿನರಿ ನಾಲೆಜ್ ನ ಯೂಸ್ ಮಾಡ್ಬೇಕಾಗತ್ತೆ. ಇದಕ್ಕೆ ಫಸ್ಟ್ ಈ ಪ್ರಶ್ನೆನ ನೋಡೋದಕ್ಕಿಂತ ಮುಂಚೆ ಆನ್ಸರ್ ಯಾವ ಟೈಪ್ ಅಲ್ಲಿ ಇದೆ ಅಂತ ನೋಡಿ. ಅವಾಗ ನಾವು ಈ ಕೊಟ್ಟಿರೋ ಪ್ರಶ್ನೆ ಚಿತ್ರ ಏನಿದೆ ಇದನ್ನ ಯಾವ ತರ ಮಾಡಿಫೈ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ವೆನ್ ಟು ಸ್ಟಾರ್ಟ್ ಆರ್ ಹೌ ಟು ಸ್ಟಾರ್ಟ್ ಅಂತಂದ್ರೆ ಆನ್ಸರ್ ಯಾವ ತರ ಇದೆ ಅನ್ನೋದನ್ನ ನೋಡಿ. ಆನ್ಸರ್ ಏನ್ ಕೊಟ್ಟಿದ್ದಾರೆ ಗೊತ್ತಾ, 4 ಆಪ್ಷನ್ ಇಲ್ಲಿ ಏನಿದೆ ಇದು ಬಾಕ್ಸ್ ಟೈಪ್ ಕಾಣ್ತಾ ಇದೆ. ಓಕೆ. ಸೊ ಇದು ಬಾಕ್ಸ್ ಇದೆ, ಈ ಕಡೆ ಒಂದು ಈ ಕಡೆ ಒಂದು 3 ಮೇಲ್ಮೈನ ಅಲ್ಲಿ ತೋರಿಸ್ತಾ ಇದ್ದಾರೆ, 3 ಫೇಸಸ್ ನ ತೋರಿಸ್ತಾ ಇದ್ದಾರೆ. ಇನ್ನು 3 ಫೇಸಸ್ ಏನಿದೆ ಅದು ಹಿಡನ್ ಇದೆ ಈ ಎಲ್ಲಾ ಬಾಕ್ಸಸ್ ಅಲ್ಲೂ ಕೂಡ. ಅಂದ್ರೆ ಇಲ್ಲಿ ಏನು ನಿಮ್ಗೆ ಕ್ವಶನ್ ಇಮೇಜ್ ಅಂತ ಏನ್ ಕೊಟ್ಟಿದ್ದಾರೆ, ಪ್ರಶ್ನೆ ಚಿತ್ರ ಅಂತ ಏನಿದೆ ಅದು ಒಂದು ಬಾಕ್ಸ್ ನ ಪಾರ್ಟ್ ಅದು. ಓಕೆ. ಸೊ ಇದನ್ನ ಒಂದು ಬಾಕ್ಸ್ ನ ಪಾರ್ಟ್ ಅಂತ ತಿಳ್ಕೊಂಡ್ರೆ ಇದರಿಂದ ನಾವು ಈ ಬಾಕ್ಸ್ ನ ಯಾವ ತರ ಫ್ರೇಮ್ ಮಾಡಬಹುದು, ಮತ್ತೆ ಯಾವ ಫೇಸ್ ಅಲ್ಲಿ ಯಾವ್ಯಾವ ಚಿಹ್ನೆ ಬರ್ತಾವೆ ಅನ್ನೋದನ್ನ ಇಮ್ಯಾಜಿನ್ ಮಾಡಿ. ಓಕೆ. ಲಿಸನ್ ಟು ಮಿ ಕೇರ್ಫುಲಿ. ಇವಾಗ ನೋಡಿ ಈ ಪಟ್ಟಿನ ಇದೊಂದು ಪಟ್ಟಿ ಟೈಪ್ ಇದೆ ಅಂತ ತಿಳ್ಕೊಳ್ಳಿ. ಈ ನೋಡಿ ಇದು ಮೇಲ್ಗಡೆಗೆ ನಾನು ಇದನ್ನ ಏನಾದ್ರೂ ಇದನ್ನ ಹಿಂಗ್ ಹಿಡ್ಕೊಂಡು ಈ ಪಟ್ಟಿನ ನಾನು ಈ ತರ ಕರ್ವ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ ಹೇಳಿ, ಈ ಪ್ಲಸ್ ಇದೆ ಅಲ್ಲ, ಪ್ಲಸ್ ಮೇಲ್ಗಡೆ ಉಳಿಯುತ್ತೆ. ಇಲ್ಲಿ ನೋಡಿ ಪ್ಲಸ್ ಮೇಲ್ಗಡೆ ಉಳಿಯುತ್ತೆ, ಮತ್ತೆ ಮೈನಸ್ ಇಲ್ಲಿ ಬರುತ್ತೆ. ಕರೆಕ್ಟಾ? ಪ್ಲಸ್ ಮೇಲ್ಗಡೆ ಉಳಿಯುತ್ತೆ. ಅದೇ ತರ ಇದು ರೈಟ್ ಸೈಡ್ ಅಲ್ಲಿ ಬರುತ್ತೆ. ಯಾವುದು ಗುಣಾಕಾರ ಚಿಹ್ನೆ ರೈಟ್ ಸೈಡ್ ಅಲ್ಲಿ ಬರುತ್ತೆ. ಓಕೆ. ಸೊ ರೈಟ್ ಸೈಡ್ ಅಲ್ಲಿ ಗುಣಾಕಾರ ಚಿಹ್ನೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇದು ರೈಟ್ ಸೈಡ್ ಆಯ್ತು. ಈಗ ಇದ್ರ ಲೆಫ್ಟ್ ಸೈಡ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಈ ಚಿಹ್ನೆ ಬರುತ್ತೆ. ಯಾವುದು? @ ಸಿಂಬಲ್ ಬರುತ್ತೆ. ಓಕೆ. ಸೊ ಮೈನಸ್ ಫ್ರಂಟ್ ಅಲ್ಲಿ ಬಂದ್ರೆ ನೋಡಿ ಇದು ರೈಟ್ ಸೈಡ್ ಬಂದ್ರೆ ಇದು ಬ್ಯಾಕ್ ಅಲ್ಲಿ ಹೋಗುತ್ತಲ್ವಾ. ಸೊ ಇದು ಮೈನಸ್ ಮತ್ತೆ ಭಾಗಾಕಾರ ಚಿಹ್ನೆ ಏನಿದಾವೆ ಅವು ಎರಡು ಅಪೋಸಿಟ್ ಸೈನ್ ಅಲ್ಲಿ ಬರ್ತವೆ. ಪ್ಲಸ್ ಅನ್ನೋದು ಮೇಲ್ಗಡೆ ಬರುತ್ತೆ, ಮತ್ತೆ ಹ್ಯಾಶ್ ಅನ್ನೋದು ಕೆಳಗಡೆ ಬರುತ್ತೆ. ಸೊ ಇಲ್ಲಿ 6 ಫೇಸ್ ಇದಾವೆ, ಬಾಕ್ಸ್ ಗೆ 6 ಫೇಸ್ ಇದಾವೆ. ಒಂದು ಮೇಲ್ಗಡೆ, ಒಂದು ಕೆಳಗಡೆ, ಒಂದು ಮುಂದೆ, ಒಂದು ಹಿಂದೆ, ಒಂದು ರೈಟ್, ಒಂದು ಲೆಫ್ಟ್. ಅರ್ಥ ಆಯ್ತಲ್ವಾ ನಿಮಗೆ? ಸೊ ಈಗ ಮೇಲ್ಗಡೆ ಪ್ಲಸ್ ಬಂದ್ರೆ ಕೆಳಗಡೆ ಏನ್ ಬರುತ್ತೆ ನೋಡಿ, ಮೇಲ್ಗಡೆ ಪ್ಲಸ್ ಬಂದ್ರೆ ಕೆಳಗಡೆ ಹ್ಯಾಶ್ ಸಿಂಬಲ್ ಬರುತ್ತೆ. ಓಕೆ. ಅಂದ್ರೆ ಪ್ಲಸ್ ಮತ್ತೆ ಹ್ಯಾಶ್ ಅಪೋಸಿಟ್ ಅಲ್ಲಿ ಇರ್ತಾವೆ ಅಂತ ಅರ್ಥ. ಓಕೆ. ಪ್ಲಸ್ ಮತ್ತೆ ಹ್ಯಾಶ್ ಸಿಂಬಲ್ ಏನಿದಾವೆ ಅವು ಎರಡು ಮೇಲೆ ಕೆಳಗೆ ಇರ್ತವೆ, ಅಪೋಸಿಟ್ ಅಲ್ಲೇ ಇರ್ತವೆ ಯಾವಾಗ್ಲೂ. ಅದೇ ತರ ಮೈನಸ್ ಅನ್ನೋದು ಮುಂದೆ ಬಂದ್ರೆ ನೋಡಿ ಈ ತರ ಮಡ್ಚಿದ್ರೆ ನೀವು ಇದು ಭಾಗಾಕಾರ ಚಿಹ್ನೆ ಏನಿದೆ ಅದು ಹಿಂದ್ಗಡೆ ಹೋಗುತ್ತೆ. ಸೊ ಮೈನಸ್ ಮತ್ತೆ ಭಾಗಾಕಾರ ಚಿಹ್ನೆ ಏನಿರ್ತವೆ ಅವು ಎರಡನ್ನೂ ಕೂಡ ಅಪೋಸಿಟ್ ಅಲ್ಲೇ ಇರ್ತವೆ ಯಾವಾಗ್ಲೂ. ಓಕೆ. ಅದೇ ತರ ಗುಣಾಕಾರ ಚಿಹ್ನೆ ರೈಟ್ ಸೈಡ್ ಅಲ್ಲಿ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಹ್ಯಾಶ್ ಸಿಂಬಲ್ ಬರುತ್ತೆ. ಸೊ ಗುಣಾಕಾರ ಚಿಹ್ನೆ ಮತ್ತು ಹ್ಯಾಶ್ ಸಿಂಬಲ್ ಇವು ಎರಡೂ ಕೂಡ ಅಪೋಸಿಟ್ ಸೈಡ್ ಅಲ್ಲೇ ಇರ್ತವೆ ಯಾವಾಗ್ಲೂ. ಒಂದು ರೈಟ್ ಅಲ್ಲಿ ಇರುತ್ತೆ, ಒಂದು ಲೆಫ್ಟ್ ಅಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಸೊ ಇವು 3 ಪಾರ್ಟ್ಸ್ ಅಪೋಸಿಟ್ ಅಲ್ಲಿ ಮೂರು ಸಿಂಬಲ್, ಇನ್ನೊಂದು 3 ಸಿಂಬಲ್ಗೆ ಅಪೋಸಿಟ್ ಅಲ್ಲಿ ಇರ್ತವೆ. ಅಪೋಸಿಟ್ ಅಲ್ಲಿ ಇರ್ತವೆ ಅಂದ್ರೆ ಅದರ ಅರ್ಥ ಏನು, ಒಂದ್ರ ಪಕ್ಕ ಒಂದು ಬರಕ್ ಸಾಧ್ಯನೇ ಇಲ್ಲ ಅಂತ. ಓಕೆ. ಅವು ಅಪೋಸಿಟ್ ಅಲ್ಲಿ ಇದ್ರೆ ಒಂದು ಪ್ಲಸ್ ಇದ್ರೆ ಅದ್ರ ಪಕ್ಕದಲ್ಲೇ ಹ್ಯಾಶ್ ಬರೋಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅದ್ರ ಅಪೋಸಿಟ್ ಅಲ್ಲೇ ಹ್ಯಾಶ್ ಇರುತ್ತೆ ಯಾವಾಗ್ಲೂ. ಅರ್ಥ ಆಯ್ತಲ್ವಾ? ಸೊ ಈ 3 ಡಿಫರೆಂಟ್ ಪ್ಯಾಟರ್ನ್ಸ್ ನ ನೀವು ರೆಕಗ್ನೈಸ್ ಯಾಕೆ ಮಾಡ್ಬೇಕು ಅಂದ್ರೆ ಈ ಪ್ಲಸ್ ಮತ್ತೆ
ಹ್ಯಾಶ್ ಏನಾದ್ರೂ ಅಕ್ಕಪಕ್ಕ ಬಂದಿದ್ರೆ ಅದು ಕರೆಕ್ಟ್ ಆನ್ಸರ್ ಅಲ್ಲ. ಅದೇ ತರ ಮೈನಸ್ ಮತ್ತೆ ಭಾಗಾಕಾರ ಅಕ್ಕಪಕ್ಕ ಬಂದಿದ್ರೆ ಅದು ಕರೆಕ್ಟ್ ಆನ್ಸರ್ ಅಲ್ಲ. ಗುಣಾಕಾರ ಮತ್ತು ಹ್ಯಾಶ್ ಅಕ್ಕಪಕ್ಕ ಬಂದಿದ್ರೆ ಒನ್ ಸೈಡ್ ಬಿಸೈಡ್ ಟು ಅದರ್ ಬಂದಿದ್ರೆ ಅದು ಕೂಡ ಕರೆಕ್ಟ್ ಆನ್ಸರ್ ಅಲ್ಲ. ಸೊ ನೀವು ಏನ್ ಮಾಡ್ಬೇಕು, ಇಲ್ಲಿ ಕರೆಕ್ಟ್ ಆನ್ಸರ್ ನ ಹುಡ್ಕೊಳ್ಳೋದಕ್ಕಿಂತ ರಾಂಗ್ ಆನ್ಸರ್ ನ ಇದರಿಂದ ಕ್ಯಾನ್ಸಲ್ ಮಾಡ್ತಾ ಹೋಗಿ, ಅವಾಗ ಕರೆಕ್ಟ್ ಆನ್ಸರ್ ನಿಮಗೆ ಆಟೋಮೆಟಿಕಲಿ ಸಿಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಈಗ ಪ್ಲಸ್ ಮತ್ತೆ ಹ್ಯಾಶ್, ಇಲ್ಲಿ ನೋಡಿ ಪ್ಲಸ್ ಇದೆ ಹ್ಯಾಶ್ ಇದೆ, ಇವೆರಡು ಅಕ್ಕಪಕ್ಕನೇ ಇದಾವೆ. ಸೊ ಈ ಪ್ಲಸ್ ಮೇಲೆ ಬಂದಿದ್ರೆ ಹ್ಯಾಶ್ ಕೆಳಗಡೆ ಬರ್ಬೇಕಲ್ವಾ, ಅದ್ರ ಅಪೋಸಿಟ್ ಅಲ್ಲಿ ಹ್ಯಾಶ್ ಇರಬೇಕು. ಸೊ ಹ್ಯಾಶ್ ಹೆಂಗ್ ಇಲ್ಲಿ ಬರೋಕ್ ಸಾಧ್ಯ ಇದೆ? ಸೊ ದಿಸ್ ಇಸ್ ನಾಟ್ ದ ಆಪ್ಷನ್ ಅಷ್ಟೇ. ಅದೇ ತರ ಇಲ್ಲಿ ನೋಡಿ, ನೀವು ಗುಣಾಕಾರ ಮತ್ತು ಆಟ್ ದ ರೇಟ್ ಸಿಂಬಲ್, ಗುಣಾಕಾರ ಮತ್ತು ಆಟ್ ದ ರೇಟ್ ಸಿಂಬಲ್ ಅಪೋಸಿಟ್ ಅಲ್ಲಿ ಬರ್ಬೇಕು, ಅಕ್ಕಪಕ್ಕ ಬರ್ಲೇಬಾರ್ದು ಅವು. ಸೊ ಇಲ್ಲಿ ಮೇಲೆ ಗುಣಾಕಾರ ಇದ್ರೆ ಹ್ಯಾಶ್ ಸಿಂಬಲ್ ಅದ್ರ ಕೆಳಗಡೆ ಬಂದಿರಬೇಕು. ಸೊ ದಿಸ್ ಇಸ್ ಆಲ್ಸೋ ನಾಟ್ ದ ಆನ್ಸರ್. ಅದೇ ತರ ಭಾಗಾಕಾರ ಮತ್ತು ಮೈನಸ್ ನೋಡಿ, ಮೈನಸ್ ಮತ್ತು ಭಾಗಾಕಾರ ಅಪೋಸಿಟ್ ಅಲ್ಲಿ ಇರಬೇಕು. ಒಂದು ಭಾಗಾಕಾರ ಮೇಲೆ ಬಂದಿದ್ರೆ ಮೈನಸ್ ಅನ್ನೋದು ಕೆಳಗಡೆ ಬರಬೇಕು, ಸೈಡ್ ಅಲ್ಲಿ ಬರೋಕ್ ಸಾಧ್ಯನೇ ಇಲ್ಲ. ಸೊ ದಿಸ್ ಇಸ್ ಆಲ್ಸೋ ನಾಟ್ ದ ಆಪ್ಷನ್. ಸೊ ದ ರಿಮೈನಿಂಗ್ ಒನ್ ಈಸ್ ದಿಸ್ ಇಸ್ ದ ಆಪ್ಷನ್. ಅರ್ಥ ಆಯ್ತಲ್ವಾ? ಸೊ ಈ ತರ ನೀವು ಕೊಟ್ಟಿರೋ ಪ್ಯಾಟರ್ನ್ ನ ಆನ್ಸರ್ ಅಲ್ಲಿ ಏನ್ ಪ್ಯಾಟರ್ನ್ ಕೊಟ್ಟಿದ್ದಾರೆ ಆ ತರ ಕೊಟ್ಟಿರೋ ಈ ಪ್ರಶ್ನೆ ಚಿಹ್ನೆನ ಆ ತರ ಮೊದಲು ಫಿಗರ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಒಂದು ಬಾಕ್ಸ್ ತರ ಕನ್ವರ್ಟ್ ಮಾಡ್ಕೊಂಡ್ರೆ ಆನ್ಸರ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಓಕೆ, ಸೊ 6ನೇ ಪ್ರಶ್ನೆ ನೋಡೋಣ. 6ನೇ ಪ್ರಶ್ನೆ ನಿಮಗೆ ಡೈರೆಕ್ಟ್ ಆಗಿ ಫಾರ್ಮುಲಾ ಥ್ರೂನೇ ಮಾಡಬಹುದು, ಅಥವಾ ವೆರಿ ವೆರಿ ಸಿಂಪಲ್ ಪ್ರಶ್ನೆ ಇದೆ. ಇದು ಪ್ರಶ್ನೆ ನೋಡೋದಕ್ಕೆ ದೊಡ್ಡದಾಗಿದೆ, ಇಲ್ಲಿ ಇಮೇಜ್ ಏನೇನೋ ಕೊಟ್ಟಿದ್ದಾರೆ ಅಂತ ದೊಡ್ಡದು ಅನ್ಸ್ಬಹುದು ನಿಮಗೆ. ಕೆಳಗಿನ ಸ್ತಂಭ ಲೇಖ ನಕ್ಷೆಯು, ಓಕೆ, ಒಂದು ಇಮೇಜ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ಒಂದು ಗ್ರಾಫ್ ಪ್ಯಾಟರ್ನ್ ಇದೆ. ಮೈಸೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಉತ್ಪಾದನೆಯಾದ ರಾಗಿ ಬೆಳೆಯನ್ನು ಸೂಚಿಸುತ್ತದೆ 1000 ಕ್ವಿಂಟಾಲ್ಗಳಲ್ಲಿ ಅಂತ. ಅಂದ್ರೆ ಇದು 5, 10, 15 ಏನ್ ಕೊಟ್ಟಿದ್ದಾರೆ ಇವೆಲ್ಲ 5000 ಕ್ವಿಂಟಲ್, 10,000 ಕ್ವಿಂಟಲ್, 15,000 ಕ್ವಿಂಟಲ್ ಅಂತ ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಕ್ವಿಂಟಲ್ ರಾಗಿ ಉತ್ಪಾದನೆ ಆಗಿದೆ ಮೈಸೂರು ಜಿಲ್ಲೆಯಲ್ಲಿ ಅಂತ ಒಂದು ಗ್ರಾಫ್ ಕೊಟ್ಟಿದ್ದಾರೆ ನಿಮಗೆ. ಓಕೆ, ಪ್ರಶ್ನೆ ಏನು ಅಂದ್ರೆ 2019 ಮತ್ತೆ 2020 ನಡುವೆ ಏರಿಕೆಯಾದ ಶೇಕಡಾವಾರು ರಾಗಿ ಬೆಳೆಯ ಉತ್ಪಾದನೆ ಅಂತ. ಓಕೆ, ಇದು ನೀವು ಇಲ್ಲಿ ನೋಡಿದ್ರೆ 5, 10, 2019 ಮತ್ತೆ 2020 ವ್ಯಾಲ್ಯೂ ನೋಡಿ, ಒಂದು 10 ಇದೆ, ಇನ್ನೊಂದು 15 ಇದೆ. ಅಂದ್ರೆ ಇಲ್ಲಿ ಏರಿಕೆ ಆಗಿದೆ. ಆಬ್ವಿಯಸ್ಲಿ ಏನಾಗಿದೆ, 2019ರಿಂದ 2020ರಲ್ಲಿ 10,000 ಕ್ವಿಂಟಲ್ ಇದ್ದಿದ್ದು 15,000 ಕ್ವಿಂಟಲ್ ಆಗಿದೆ. ಅಥವಾ ನೀವೇನ್ ಅನ್ಕೋಬಹುದು, 10 ಇದ್ದಿದ್ದು 15 ಆಗಿ ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಎಷ್ಟಾಗಿದೆ ಅಂತಂದ್ರೆ 10ಕ್ಕೆ 5 ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. 10ಕ್ಕೆ 5 ಇನ್ಕ್ರೀಸ್ ಆಗಿದೆ. 10 ಇತ್ತು, ಅದು 5 ಆಗಿದೆ, 5ರಿಂದ ಇನ್ಕ್ರೀಸ್ ಆಗಿದೆ. ಅಂದ್ರೆ ಅದರ ಅರ್ಥ ನೋಡಿ, ನೀವು ಸಿಂಪಲ್ ಆಗಿ ಕಾಮನ್ ನಾಲೆಜ್, 10ರ ಅರ್ಧ 5 ಅಂತ ಹೇಳಿದ್ರೆ 50% ಇನ್ಕ್ರೀಸ್ ಆಗಿದೆ ಅಂತ. 50% ಆಪ್ಷನ್ ಇಲ್ಲಿ. ಓಕೆ, 50% ಆಪ್ಷನ್, ವೆರಿ ವೆರಿ ಸಿಂಪಲ್ ಇದು. ಆದ್ರೆ ನಿಮಗೆ ಲೆಕ್ಕ ಮಾಡಿ ನೋಡ್ಬೇಕು ಅನ್ನೋದಾದ್ರೆ ನೀವು ಇದೇ ತರ ಬರ್ಕೋತೀರಾ. ಬೇಸಿಕ್ ಮ್ಯಾಥಮೆಟಿಕ್ಸ್ ಹೈಸ್ಕೂಲ್ ಅಲ್ಲಿ ಓದಿರ್ತೀರಾ. 10ಕ್ಕೆ 5 ಇನ್ಕ್ರೀಸ್ ಆಗಿದೆ, 10ರಿಂದ 5 ಇನ್ಕ್ರೀಸ್ 15 ಆಗಿದೆ ಅಂದ್ರೆ 10ಕ್ಕೆ 5 ಇನ್ಕ್ರೀಸ್ ಆಗಿದೆ. ಪ್ರತಿಶತ ಅಥವಾ ಶೇಕಡಾವಾರು ತೆಗಿಬೇಕು ಅಂದ್ರೆ ನೀವ್ ಏನ್ ಮಾಡ್ತೀರಾ ಅಂದ್ರೆ 100ಕ್ಕೆ ಎಷ್ಟು ಅಂತ ಈ ತರ ಬರ್ಕೋತೀರಾ. 10ಕ್ಕೆ 5, 100ಕ್ಕೆ ಎಷ್ಟು ಇದೆ ಶೇಕಡಾವಾರು ಅಂದ್ರೆ. ಸೊ ನಾವು ಯೂಶುವಲಿ ಅವಾಗ ಏನ್ ಮಾಡ್ತಿದ್ವಿ ಅಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಇದರಿಂದ ಡಿವೈಡ್ ಮಾಡ್ತಾ ಇದ್ವಿ ಅಷ್ಟೇ ಅಲ್ವಾ? ಸೊ 100 ಮತ್ತೆ 5ನ್ನ ಮಲ್ಟಿಪ್ಲೈ ಮಾಡಿ ಮತ್ತೆ 10ರಿಂದ ಡಿವೈಡ್ ಮಾಡಿ. ಓಕೆ, ಈ 1 0 ಹೋಯ್ತು, 10 5 50. ಸೊ 50% ಆನ್ಸರ್. ಲೆಕ್ಕ ಮಾಡ್ತೀರಾ ಅಂದ್ರೆ ಈ ತರ ಮಾಡಿ, ಇಲ್ಲ ಲೆಕ್ಕ ಮಾಡಿ ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಕು ಅನ್ನೋದಾದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ. 10ರಿಂದ 15 ಆಗಿದೆ ಅಂದ್ರೆ 10ಕ್ಕೆ 5 ಇನ್ಕ್ರೀಸ್ ಆಗಿದೆ. ಸೊ 5 10ರ ಅರ್ಧ ಇದೆ ಅಂದ್ರೆ 50% ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಅಲ್ಲೇ ನೀವು ಆಪ್ಷನ್ ನ ಚೆಕ್ ಮಾಡಬಹುದು. ದಿಸ್ ಇಸ್ ದ ಪ್ರೂಫ್ ಆಫ್ ದಟ್. ಓಕೆ, ಇದು ಲೆಕ್ಕ ಮಾಡಿ ನೋಡ್ತೀರಾ ಅಂದ್ರೆ ಮಾಡಿ ನೋಡಿ ಆ ತರ. ಓಕೆ, ನೆಕ್ಸ್ಟ್. ಓಕೆ, ನಾವು ಇಲ್ಲಿ ಬಂದಾಗ ಮಾತ್ರ ಈ ಪ್ರಶ್ನೆ ಮಾತ್ರ ನೀವು ಲಕ್ಷ ಕೊಟ್ಟು ಕೇಳಬೇಕು. ಇದು ನಿಮ್ಗೆ ಡೈರೆಕ್ಟ್ ಆನ್ಸರ್ ಬರಲ್ಲ, ಡೈರೆಕ್ಟ್ ಫಾರ್ಮುಲಾಸ್ ಕೂಡ ಇಲ್ಲ ಇಲ್ಲಿ. ಓಕೆ, ಸೊ ಲಿಸನ್ ಟು ಮಿ ಕೇರ್ಫುಲಿ. ಒಂದು ಕಾರಿನ ವೇಗವನ್ನು ಪ್ರತಿ 30 ನಿಮಿಷಕ್ಕೆ 2 ಕಿಲೋಮೀಟರ್ ನಂತೆ ಹೆಚ್ಚಿಸಲಾಗುತ್ತದೆ. ಮೊದಲು 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದ್ದರೆ, ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಏನೇನು ಅಂತ ನೋಡಿ. 7 ಗಂಟೆ ಅವಧಿಯಲ್ಲಿ ಅದು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಿರಿ. ನಾವು ಡಿಸ್ಟೆನ್ಸ್ ಕಂಡುಹಿಡಿಯೋದಿದೆ ಇಲ್ಲಿ. ಓಕೆ, ಡಿಸ್ಟೆನ್ಸ್ ಕಂಡುಹಿಡಿಯೋದಿದೆ. ಇನ್ಫಾರ್ಮೇಶನ್ ಏನೇನಿದೆ ಅಂತ ನೋಡೋಣ. 7 ಗಂಟೆ ಅವಧಿಯಲ್ಲಿ ಎಷ್ಟು ಡಿಸ್ಟೆನ್ಸ್ ನ ಅದು ಕವರ್ ಮಾಡಿದೆ ಅಂತ ಕೇಳ್ತಿದ್ದಾರೆ. ಬಟ್ ಆ 7 ಗಂಟೆ ಅವಧಿಯಲ್ಲೂ ಕೂಡ ಒಂದೇ ಈಕ್ವಲ್ ಸ್ಪೀಡ್ ಇಲ್ಲ. ಸ್ಪೀಡ್ ಏನಾಗ್ತಾ ಇದೆ, 30 ನಿಮಿಷಕ್ಕೆ ಒಂದ್ಸರಿ ಅಂದ್ರೆ ಅರ್ಧ ಗಂಟೆಗೆ ಒಂದ್ಸರ್ತಿ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ.
ಓಕೆ 2 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಓಕೆ ಅದ್ರ ಜೊತೆಗೆ ಇನ್ನೊಂದು ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್, ಮೊದಲು 1 ಗಂಟೆ ಅಂದ್ರೆ 7 ಗಂಟೆ ಟೋಟಲ್ ಅಲ್ಲಿ ಮೊದಲು 1 ಗಂಟೆ ಏನಿದೆ ಅದರಲ್ಲಿ ಅದು 35 ಕಿಲೋಮೀಟರ್ ಆಲ್ರೆಡಿ ಓಡಿದೆ ಅಂತ ಅರ್ಥ. ಓಕೆ ಸೊ ಇಲ್ಲಿ ನೋಡಿ ಯಾವ ತರ ಬರ್ಕೋತೀನಿ ಅಂತ ನಾನು, 0ದಿಂದ 1 ಅವರ್ ಏನಿದೆ ಅಲ್ವಾ ಇದರಲ್ಲಿ ಆಲ್ರೆಡಿ ಅದು 35 ಕಿಲೋಮೀಟರ್ ಓಡಿದೆ. ಅಂದ್ರೆ ಇದ್ರ ಸ್ಪೀಡ್ ಇಲ್ಲಿ ಏನಿದೆ 35 ಇದೆ ಅಂತ. ಲಿಸನ್ ಟು ಮಿ ಕೇರ್ಫುಲಿ. 1ರಿಂದ 2 ನಾನು ಸೆಕ್ಷನ್ ಮಾಡ್ತಾ ಇದ್ದೀನಿ ಇಲ್ಲಿ, 1ರಿಂದ 2 ಗಂಟೆ. ಓಕೆ 1ರಿಂದ 2 ಗಂಟೆ, 2ರಿಂದ 3 ಗಂಟೆ ಈ ತರ ಡಿವೈಡ್ ಮಾಡ್ಕೋತಾ ಇದ್ದೀನಿ. 7 ಗಂಟೆಗಳನ್ನ ಈ ತರ ಡಿವೈಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಲಕ್ಷ ಕೊಟ್ಟು ಕೇಳಿ. 3ರಿಂದ 4 ಗಂಟೆ, 4ರಿಂದ 5 ಗಂಟೆ. ಓಕೆ ಅದೇ ತರ 5ರಿಂದ 6 ಗಂಟೆ, 5ರಿಂದ 6 ಗಂಟೆ ಮತ್ತೆ 6ರಿಂದ 7 ಗಂಟೆ, 6ರಿಂದ 7 ಗಂಟೆ. ಇಷ್ಟರಲ್ಲಿ ನಿಮಗೆ ಸ್ಪೀಡು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಎಷ್ಟೆಷ್ಟು ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ ಅಂತ ನೋಡಿ. 1 ಗಂಟೆ ನಂತರ 35 ಇದ್ದಿದ್ದು ಇಲ್ಲಿಗೆ ಬಂದ ತಕ್ಷಣನೇ 37 ಆಗುತ್ತೆ. ಕರೆಕ್ಟಾ? 37 ಸ್ಪೀಡ್ ಆಗುತ್ತೆ ಇಲ್ಲಿ. ಆದ್ರೆ ಅರ್ಧ ಗಂಟೆ ಮಾತ್ರ, 1ರಿಂದ 2 ಗಂಟೆ ಹೋಗೋವಾಗ ಅರ್ಧ ಗಂಟೆ ಮಾತ್ರ 37 ಇರುತ್ತೆ. ಅರ್ಧ ಗಂಟೆ ನಂತರ ಮತ್ತೆ ಇದು 39 ಆಗುತ್ತೆ. ಕರೆಕ್ಟಾ? ಯಾಕಂದ್ರೆ 30 ನಿಮಿಷಕ್ಕೆ ಒಂದ್ಸರಿ ಚೇಂಜ್ ಆಗ್ಬೇಕಲ್ಲ, ಅರ್ಧ ಗಂಟೆ ನಂತರ ಅದು ಚೇಂಜ್ ಆಗ್ಬೇಕು. ಸೊ ಇಲ್ಲಿ 2 ಗಂಟೆಗೆ ಬರೋ ಅಷ್ಟರಲ್ಲಿ 39 ಇದ್ದಿದ್ದು 41 ಆಗುತ್ತೆ. ಇಲ್ಲಿ ಅರ್ಧ ಗಂಟೆ ತನಕ 41 ಇರುತ್ತೆ, ಮತ್ತೆ 43 ಆಗುತ್ತೆ. ಇದೇ ತರ ನೀವು ಕಂಟಿನ್ಯೂ ಮಾಡ್ತಾ ಹೋದ್ರೆ 43 ಇದ್ದಿದ್ದು 3 ಗಂಟೆಗೆ 45 ಆಗುತ್ತೆ. ಆನಂತರ ಅರ್ಧ ಗಂಟೆ ಬಿಟ್ಟು 47 ಆಗುತ್ತೆ. ಮತ್ತೆ 4 ಗಂಟೆಗೆ 47 ಇದ್ದಿದ್ದು 49 ಆಗುತ್ತೆ. ಆಮೇಲೆ ಇದು 51 ಆಗುತ್ತೆ. ಅದೇ ತರ 51 ಇದ್ದಿದ್ದು 53 ಆಗುತ್ತೆ. ಇದು 55 ಆಗುತ್ತೆ. 6 ಗಂಟೆ ನಂತರ 55 ಕಿಲೋಮೀಟರ್ ಇದ್ದಿದ್ದು 57 ಆಗುತ್ತೆ. ಮತ್ತೆ ಅರ್ಧ ಗಂಟೆ ನಂತರ 59 ಆಗುತ್ತೆ. ಕರೆಕ್ಟಾ? ಇದು ಸ್ಪೀಡ್ಗಳು, ನಾನು ಇಲ್ಲಿ ಬರ್ಕೊಳ್ತಾ ಇರೋದು ಸ್ಪೀಡ್ಗಳು. ಓಕೆ ಸೊ ಇಷ್ಟು ಸ್ಪೀಡ್ ಆದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ ಅಂತ. ಫಸ್ಟ್ 1 ಗಂಟೆಲಿ 35 ಕಿಲೋಮೀಟರ್ ಇದು ಡಿಸ್ಟೆನ್ಸ್, ಇದು 35 ಕಿಲೋಮೀಟರ್ ಇದು ಡಿಸ್ಟೆನ್ಸ್ ಆಲ್ರೆಡಿ ಕವರ್ ಆಗಿದೆ. ಈಗ 37 ಸ್ಪೀಡ್ ಇಂದ ಅರ್ಧ ಗಂಟೆ ಹೋದ್ರೆ ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ? 37 ಸ್ಪೀಡ್, 37 1 ಗಂಟೆಗೆ, ಅರ್ಧ ಗಂಟೆ ಅಂದ್ರೆ 30 ನಿಮಿಷ, 30 ನಿಮಿಷಕ್ಕೆ ಇದರ ಅರ್ಧ ಕವರ್ ಆಗ್ಬೇಕಲ್ವಾ, ಅಂದ್ರೆ 17.5 ಅಂದ್ರೆ 37.5 ಅಂತ. ಕರೆಕ್ಟಾ? 37 ಡಿವೈಡೆಡ್ ಬೈ 2. ಹಂಗೇನೆ 39 ಸ್ಪೀಡ್ ಆದ್ರೆ ಈ ಅರ್ಧ ಗಂಟೆಲಿ ಎಷ್ಟು ಓಡಿರುತ್ತೆ? ಅದು 39ರ ಅರ್ಧ ಓಡಿರುತ್ತೆ. ಓಕೆ 39 1 ಅವರ್ಗೆ, ಅರ್ಧ ಗಂಟೆಗೆ ಅದರ ಅರ್ಧ ಓಡಿರುತ್ತೆ ಅಂತ. ಸೊ ಯಾವಾಗ್ಲೂ ಏನಾಗಿರುತ್ತೆ ನೋಡಿ, ಇದನ್ನ +2 ಮಾಡಿದ್ರೆ ಇದರ ಅರ್ಥ ಏನು? 37 + 39 ಡಿವೈಡೆಡ್ ಬೈ 2 ಅಂದಂಗೆ. ಅಂದ್ರೆ ಇವ್ ಎರಡರ ಅವರೇಜ್ ಅಂತ. ಸೊ ಇದರ ಆನ್ಸರ್ ಯಾವಾಗ್ಲೂ ಏನ್ ಬರುತ್ತೆ ನಿಮಗೆ? 38 ಬರುತ್ತೆ. ಓಕೆ ಅರ್ಥ ಆಯ್ತು ಅನ್ಕೋತೀನಿ ನಿಮ್ಗೆ. ಸೊ ನಾನು ಇಲ್ಲಿ ಏನ್ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತಂದ್ರೆ, ಯಾವಾಗ್ಲೂ ಈ ಎರಡೂ ಮಧ್ಯದ ಇದೊಂದು ಸ್ಪೀಡ್ ಆಗಿತ್ತು ಅಂತಂದ್ರೆ ಇದು ಟೋಟಲ್ ಡಿಸ್ಟೆನ್ಸ್ 38 ಕಿಲೋಮೀಟರ್ ಆಗಿರುತ್ತೆ. 38 ಕಿಲೋಮೀಟರ್ ಯಾವ ತರ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಈಗ. ಸೊ ಹಿಂಗೇನೆ ನೀವು ಅದೇ ಲಾಜಿಕ್ ನ ಎಲ್ಲದಕ್ಕೂ ಅಪ್ಲೈ ಮಾಡಿ, ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡ್ತಾ ಕುತ್ಕೋಬೇಡಿ. 41 43ರ ಎವರೇಜ್ 42 ಬರುತ್ತೆ. ಮಧ್ಯೆ ಏನ್ ಮಿಸಿಂಗ್ ನಂಬರ್ ಇರುತ್ತೆ ಅದೇ 42 ಕಿಲೋಮೀಟರ್. ಇಲ್ಲಿ 2ರಿಂದ 3 ಗಂಟೆವರೆಗೂ, 3ರಿಂದ 4 ಗಂಟೆವರೆಗೂ 45 47, ಮಿಸಿಂಗ್ ಏನು? 46 ಕಿಲೋಮೀಟರ್. 46 ಕಿಲೋಮೀಟರ್ ಓಡುತ್ತೆ. ಹಂಗೆ 49 51ರ ಮಧ್ಯೆ ಎಷ್ಟು? 50 ಕಿಲೋಮೀಟರ್ ಓಡುತ್ತೆ. ಓಕೆ 4ರಿಂದ 5 ಗಂಟೆವರೆಗೂ, 5ರಿಂದ 6 ಗಂಟೆವರೆಗೂ 53 55 ಮಧ್ಯೆ 54 ಕಿಲೋಮೀಟರ್ ಓಡುತ್ತೆ. ಓಕೆ ಅದೇ ತರ 57 59 ಸ್ಪೀಡ್ ಆಗಿದ್ರೆ 58 ಕಿಲೋಮೀಟರ್ 1 ಗಂಟೆಯಲ್ಲಿ ಓಡುತ್ತೆ. ಸೊ ಲಾಸ್ಟ್ 6ರಿಂದ 7 ಗಂಟೆಯಲ್ಲಿ ಅದು 58 ಕಿಲೋಮೀಟರ್ ಓಡುತ್ತೆ. ಇವೆಲ್ಲನೂ ಕೂಡಿಸಿ ಅದೇ ಟೋಟಲ್ ಡಿಸ್ಟೆನ್ಸ್ ನಿಮಗೆ, ಟೋಟಲ್ ಡಿಸ್ಟೆನ್ಸ್ ಕವರ್ಡ್. ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಕೀ ಆನ್ಸರ್ಸ್ ಅಲ್ಲಿ ನಿಮಗೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇವೆಲ್ಲದಕ್ಕೂ 35ನ್ನ ಬಿಟ್ಟು ಇವೆಲ್ಲದಕ್ಕೂ ನೀವು ಆಪ್ಷನ್ ನ ನೀವು ಚೆಕ್ ಮಾಡಿ ನೋಡಿದ್ರೆ ಇಲ್ಲಿ 38 ಇದೆ, 42 ಇದೆ, 46 ಇದೆ, 4 ಡಿಫರೆನ್ಸ್ ಇದೆ. ಸೊ ಇದು ಶ್ರೇಣಿ, ಸಮಾನಾಂತರ ಶ್ರೇಣಿ ರೂಪದಲ್ಲಿ ಇದೆ ಅಂತ ಅರ್ಥ. ಓಕೆ ಸೊ ಸಮಾನಾಂತರ ಶ್ರೇಣಿಗಳಿಗೆ ಸಮ್ ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ, ಅದನ್ನ ಕೊಟ್ಟಿದ್ದಾರೆ ಅವರು. n ಡಿವೈಡೆಡ್ ಬೈ 2 ಪ್ಲಸ್ 2a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಕೊಟ್ಟಿದ್ದಾರೆ. ಈ ಫಾರ್ಮುಲಾನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ನನಗೆ. ಇವೆಲ್ಲನೂ ಸಮ್ 6 ನಂಬರ್ ಇದಾವೆ, 7 ನಂಬರ್, ಇದನ್ನ ಸೇರಿ 7 ನಂಬರ್ ಇದಾವೆ.
ಅವೆಲ್ಲನೂ ಸೇರಿಸಿದ್ರೆ ಒಂದು ಸಮ್ ಬರುತ್ತೆ. ಅದೇ ಸಮ್ ನ ನೀವು ಇಡಬಹುದು. ಇಲ್ಲ ನೀವು ಫಾರ್ಮುಲಾನ ಯೂಸ್ ಮಾಡ್ತೀರಾ ಅಂತಂದ್ರೆ ಎ ಅನ್ನೋದು ಮೊದಲನೇ ನಂಬರು, ಎನ್ ಅನ್ನೋದು 6 ಇಲ್ಲಿ, ಓಕೆ, ಡಿ ಅನ್ನೋದು 4, ಈ ತರ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅದೇ ಟೈಮ್ ವೇಸ್ಟ್ ಅನ್ಸುತ್ತೆ ನನಗೆ. ಇದನ್ನ ಬಿಟ್ಟಾಕಿ ಇವೆಲ್ಲನ್ನೂ ಸೇರಿಸಿ. ಇವೆಲ್ಲನ್ನೂ ಸೇರಿಸಿದ್ರೆ ಇದರ ಆನ್ಸರು 323 ಬರುತ್ತೆ. 323 ಕಿಲೋಮೀಟರ್ ಬರುತ್ತೆ. ಓಕೆ, ಸೊ ನೀವು ಕೂಡಿಸಿ ನೋಡಿ 323 ಕಿಲೋಮೀಟರ್ ಬರುತ್ತೆ. ಬಟ್ ಇಲ್ಲಿ ಆಪ್ಷನ್ ಅಲ್ಲಿ 323 ಕಿಲೋಮೀಟರ್ ಕೊಟ್ಟಿಲ್ಲ, ಅದಕ್ಕೆ ನಾನು ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ದೀನಿ. ಓಕೆ, ಸೊ ಇದನ್ನ ನಾವು ಫಸ್ಟ್ 1 ಅವರ್ಗೆ 35 ಕಿಲೋಮೀಟರ್ ಅಂತ ಆಲ್ರೆಡಿ ಕೊಟ್ಟಿರೋದ್ರಿಂದ ಈ ಸಮ್ಮು ಪ್ಲಸ್ ಈ ಸಮ್ನ ಸೇರಿಸಿದ್ರೆ 323 ಕಿಲೋಮೀಟರ್ ಬರುತ್ತೆ. ಆ ಆನ್ಸರು ಕರೆಕ್ಟ್ ಆಗಿದೆಯೋ ಇಲ್ವೋ ಅನ್ನೋದನ್ನ, ಇದು ಟೆಂಟೇಟಿವ್ ಕೀ ಆನ್ಸರ್ಸ್ ಬಿಟ್ಟಿರೋದು ಇವಾಗ. ಬಟ್ ಈ 4 ಆಪ್ಷನ್ ಅಲ್ಲೂ ಕೂಡ 323 ಇಲ್ಲ. ಓಕೆ, ಸೊ ಹಂಗಾಗಿ ಈ ಆನ್ಸರ್ಗೆ ಅದನ್ನ ಯಾವ ತರ ಮ್ಯಾನೇಜ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅವ್ರು, ಏನ್ ಡಿಸೈಡ್ ಮಾಡ್ತಾರೆ ಅಂತ ನೋಡ್ಬೇಕು. ಆನ್ಸರ್ ಅಲ್ಲಿ 329 ಅಂತ ಕೊಟ್ಟಿದ್ದಾರೆ. 329 ಬರಲ್ಲ. ನೀವು 329 ಬರುತ್ತಾ ಅಂತ ನಾನು ಇನ್ನೊಂದು ಆಪ್ಷನ್ ನ ಟ್ರೈ ಮಾಡಿ ನೋಡಿದೆ. ಅವರು ಅರ್ಧ ಗಂಟೆಗೆ ಒಂದ್ ಸರ್ತಿ ಇನ್ಕ್ರೀಸ್ ಆಗತ್ತೆ ಅಂತ ಹೇಳ್ತಿದಾರಲ್ವಾ. ಸೊ ಅದಕ್ಕೆ ನಾನು ಈ ಫಸ್ಟ್ ಅರ್ಧ ಗಂಟೆಲಿ 35 ಕಿಲೋಮೀಟರ್ ಇದೆ ಅಲ್ವಾ, ಅಲ್ಲಿಯೂ ಕೂಡ ನಾನು ಇನ್ಕ್ರೀಸ್ ಮಾಡಿ ನೋಡಿದೆ, ಅವಾಗ್ಲೂ ಕೂಡ ನಿಮಗೆ ಆಪ್ಷನ್ ಬರಲ್ಲ. ಸೊ ಇನ್ನೊಂದ್ಸರಿ ಅದನ್ನ ಬೇಕಾದ್ರೆ ಟ್ರೈ ಮಾಡೋಣ ಇಲ್ಲಿ. ಓಕೆ, ಇನ್ನೊಂದ್ಸರಿ ಅವರು ಮೊದಲು ಹೇಳ್ದಂಗೆ 0 ದಿಂದ 1 ವರೆಗೂ ಕೂಡ ಇನ್ಕ್ರೀಸ್ ಮಾಡೋಣ. 0 ದಿಂದ ನೋಡಿ, ಇಲ್ಲಿ 35 ಕಿಲೋಮೀಟರ್ ಇದೆ, ಅರ್ಧ ಗಂಟೆ ಆದ ತಕ್ಷಣ ಇಲ್ಲಿ 37 ಕಿಲೋಮೀಟರ್ ಆಗತ್ತೆ ಅಂತ ತಿಳ್ಕೊಳ್ಳೋಣ. ಓಕೆ, ಆ ನಂತರ 1 ರಿಂದ 2 ಕಿಲೋಮೀಟರ್ ಓಡೋವಾಗ ಫಸ್ಟ್ ಅರ್ಧ ಗಂಟೆಯಲ್ಲಿ 37 ಇದ್ದಿದ್ದು ಇಲ್ಲಿ 39 ಆಗುತ್ತೆ. ಆ ನಂತರ ಇದು 41 ಕಿಲೋಮೀಟರ್ ಆಗುತ್ತೆ. ಇದೇ ತರ ನೀವು ಮಾಡ್ತಾ ಹೋದ್ರೆ ಇಲ್ಲಿ 35 ಕಿಲೋಮೀಟರ್ ಅರ್ಧ ಗಂಟೆ ನಂತರ 37 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ಚೇಂಜ್ ಆಗತ್ತಲ್ವಾ. ಸೊ ಟೋಟಲ್ 1 ಅವರ್ ಅಲ್ಲಿ ಅದು ಎರಡರ ಎವರೇಜ್ 36 ಅಂತ ಆಗುತ್ತೆ. ಇಲ್ಲಿ 36 ಕಿಲೋಮೀಟರ್ ಅಂತ ಆಗುತ್ತೆ. ಕರೆಕ್ಟಾ? ಸೊ ಇದು 36 ಕಿಲೋಮೀಟರ್ ಅನ್ನೋದು ಇಲ್ಲಿ ಕೊಟ್ಟಿರೋ ಪ್ರಶ್ನೆಗೆ ಅಪೋಸಿಟ್ ಆಗತ್ತೆ. ನೋಡಿ, ಮೊದಲು 1 ಗಂಟೆ ಅವಧಿಯಲ್ಲಿ ಕಾರು 35 ಕಿಲೋಮೀಟರ್ ದೂರವನ್ನು ಕ್ರಮಿಸಿದ್ದರೆ ಅಂತ ಕೊಟ್ಬಿಟ್ಟಿದ್ದಾರೆ ಅವರು. ಸೊ ಫಸ್ಟ್ 1 ಅವರ್ ಅಲ್ಲಿ ನಾವು ಈ ಲಾಜಿಕ್ ಏನಾದ್ರು ಅಪ್ಲೈ ಮಾಡಿದ್ರೆ 36 ಕಿಲೋಮೀಟರ್ ಆಗುತ್ತೆ ಅದು. ಬಟ್ ಇದು ದಿಸ್ ಇಸ್ ಅಪೋಸಿಟ್ ಟು ವಾಟ್ ಹ್ಯಾಸ್ ಬಿನ್ ಗಿವನ್ ಆಸ್ ಅ ಡೇಟಾ. ಓಕೆ, ಇನಿಷಿಯಲ್ ಡೇಟಾದಲ್ಲಿ 35 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು 36 ಅಂತ ಕನ್ಸಿಡರ್ ಮಾಡ್ಕೊಂಡು ಲೆಕ್ಕ ಮಾಡಕ್ ಬರಲ್ಲ. ಸೊ ಇದನ್ನ ಮಾಡಿದ್ರು ಕೂಡ ಇದರ ಆಪ್ಷನ್ ಟೋಟಲ್ ಕಿಲೋಮೀಟರ್ಸ್ 336 ಕಿಲೋಮೀಟರ್ ಆಗುತ್ತೆ. ಓಕೆ, ಬೇಕಾದ್ರೆ ನೀವು ಇದನ್ನ ಮಾಡಿ ನೋಡಿ. ಇದೇ ನಾನು ಈಗ ಪ್ರೀವಿಯಸ್ಲಿ ಹೇಳಿದ್ನಲ್ಲ, ಅದೇ ತರ 2 ರಿಂದ 3 ಕಿಲೋಮೀಟರ್, 2 ರಿಂದ 3 ಕಿಲೋಮೀಟರ್, ಇಲ್ಲಿ 41 ಆದ್ರೆ ಇಲ್ಲಿ 43 ಆಗುತ್ತೆ. ಅರ್ಧ ಗಂಟೆ ನಂತರ ಮತ್ತೆ 45 ಆಗುತ್ತೆ. ಹಿಂಗೆ ಟೋಟಲಿ ನೀವು ಇದನ್ನೇ ಕನ್ಸಿಡರ್ ಮಾಡ್ಕೊಂಡು 6 ರಿಂದ 7 ಗಂಟೆಗೆ ಏನ್ ಸ್ಪೀಡ್ ಆಗುತ್ತೆ ಮತ್ತೆ ಟೋಟಲಿ ಎವರೇಜ್ ಮಾಡ್ತಾ ಹೋಗಿ, ಸ್ಪೀಡ್ ಗಳ ಎವರೇಜ್ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಆಗುತ್ತೆ. ಅದನ್ನ ನೀವು ಮಾಡ್ತಾ ಹೋಗಿ ಸಮ್ ಮಾಡಿದ್ರೆ 336 ಆಗುತ್ತೆ. ಆದ್ರೆ 336 ಕೂಡ ಈ 4 ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ. ಓಕೆ, ಸೊ ಈ ಆಪ್ಷನ್ 329 ಅನ್ನೋದು ತಪ್ಪು ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಬಿಕಾಸ್ this is one reason and the second reason is this one. ಈ ಕೊಟ್ಟಿರೋ ಇದೆ 1 ಗಂಟೆ ಅವಧಿಯಲ್ಲಿ ಫಸ್ಟ್ 1 ಗಂಟೆ ಅವಧಿ 35 ಕಿಲೋಮೀಟರ್ ಅಂತ ತಿಳ್ಕೊಂಡ್ರೆ ಇವೆಲ್ಲನೂ ಸಮ್ ಮಾಡಿದಾಗ ನಿಮಗೆ 323 ಬರುತ್ತೆ. ಅದು ಈ 4 ಆಪ್ಷನ್ ಅಲ್ಲಿ ಇಲ್ಲ. ಓಕೆ, ಸೊ ನೀವು ಇನ್ನೊಂದ್ಸರಿ ನೀವು ಮಾಡಿ ನೋಡಿ. ನಾನು ಏನಾದ್ರೂ ತಪ್ಪು ಮಾಡಿದೀನಿ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ನೀವು. ಓಕೆ, ಬಟ್ ದಿಸ್ ಇಸ್ ವಾಟ್ ಮೈ ಒಪಿನಿಯನ್ ಇಸ್. ಓಕೆ, ಸೊ 7ನೇ ಪ್ರಶ್ನೆನ ನಾವು 2 ತರಾನು ಸಾಲ್ವ್ ಮಾಡಿ ನೋಡಿದ್ವಿ. 2 ಆಪ್ಷನ್ ಇಲ್ಲಿ ಮ್ಯಾಚ್ ಆಗಲ್ಲ. ಇನ್ನು 8ನೇ ಪ್ರಶ್ನೆಗೆ ಹೋಗೋಣ. ಓಕೆ, 8ನೇ ಪ್ರಶ್ನೆ ಇದು ನಿಮ್ಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ರೂಪದಲ್ಲಿ ಬರುತ್ತೆ. ಸಿಂಪಲ್ ಪ್ರಶ್ನೆನೇ ಇದೆ ಇದು. ಸಿಂಪಲ್ ಆಗಿ ನೋಡಿ, ರೂಪಾಯಿ 500ರ ಮೇಲಿನ ಏಕಕಾಲಿಕ 40% ರಿಯಾಯಿತಿ ಮತ್ತು ಅದೇ ಮೊತ್ತದ ಮೇಲೆ 30% ಹಾಗೂ 10% ಎಂಬ ಸತತ 2 ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟಾಗುತ್ತದೆ ಅಂತ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ಏಕಕಾಲಿಕ ರಿಯಾಯಿತಿ ಅಂತಂದ್ರೆ ಒನ್ ಟೈಮ್ ಡಿಸ್ಕೌಂಟ್ ಅಂತ. ಏಕಕಾಲಿಕ ರಿಯಾಯಿತಿ ಅಂದ್ರೆ ಒನ್ ಟೈಮ್ ಡಿಸ್ಕೌಂಟ್, ಒಂದೇ ಸರ್ತಿಗೆ 500ರ ಮೇಲೆ 40% ಡಿಸ್ಕೌಂಟ್ ಮಾಡ್ಬಿಡ್ಬೇಕು. ಓಕೆ, ಅದು ಒಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಮತ್ತೆ 500ರ ಮೇಲೆ ಮೊದಲು 30% ಡಿಸ್ಕೌಂಟ್ ನ ಕ್ಯಾಲ್ಕುಲೇಟ್ ಮಾಡಿ, ಆ ಡಿಸ್ಕೌಂಟೆಡ್ ಪ್ರೈಸ್ ಏನ್ ಬಂದಿರುತ್ತೋ ಆ ಪ್ರೈಸ್ ಮೇಲೆ ಮತ್ತೆ 10% ಡಿಸ್ಕೌಂಟ್ ಹಾಕಿ. ಓಕೆ, ಅದನ್ನ ನಾವು ಸತತ 2 ರಿಯಾಯಿತಿಗಳು ಅಂತ ಅಂತೀವಿ. ಓಕೆ, ಅವರು 30% ಈಗ ಒಂದೊಂದು ಡಿಸ್ಕೌಂಟ್ ಶಾಪ್ ಅಲ್ಲಿ ಏನ್ ಹಾಕಿರ್ತಾರೆ, ಡೈರೆಕ್ಟ್ ಆಗಿ 40% ಡಿಸ್ಕೌಂಟ್ ಅಂತ ಹಾಕಿರಲ್ಲ. 40% ಡಿಸ್ಕೌಂಟ್ ಅಂತ ಹಾಕಿರಲ್ಲ. ಅದ್ರ ಮೊದಲು ಏನ್ ಹಾಕಿರ್ತಾರೆ ಅಂದ್ರೆ 30% ಮತ್ತು 10% ಡಿಸ್ಕೌಂಟ್ ಅಂತ ಹಾಕಿರ್ತಾರೆ. ಮೊದಲು 30%,
ಮತ್ತೆ 10% ಡಿಸ್ಕೌಂಟ್ ಅಂತ ಹಾಕಿರ್ತಾರೆ. ಅವೆರಡರ ವ್ಯತ್ಯಾಸ ಡಿಫ್ರೆಂಟ್ ಆಗತ್ತೆ. ಓಕೆ, ಆ ಡಿಫರೆನ್ಸ್ ಆಫ್ ಡಿಸ್ಕೌಂಟ್ ವ್ಯಾಲ್ಯೂಸ್ ಏನಿದೆ ಅದು ಏನು ಅಂತ ಕೇಳ್ತಿದ್ದಾರೆ ಇಲ್ಲಿ. ಓಕೆ, ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು. ನೋಡಿ, ಡಿಸ್ಕೌಂಟ್ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತ ನಿಮಗೆ ಸಿಂಪಲ್ ಆಗಿ ಗೊತ್ತಿರುತ್ತೆ. ಈಗ 500ರ 40% ಡಿಸ್ಕೌಂಟ್ ಎಷ್ಟಾಗುತ್ತೆ ಅನ್ನೋದಕ್ಕೆ ನಾವೇನ್ ಮಾಡ್ತೀವಿ, 40% ಪ್ರತಿಶತ ಅನ್ನೋದನ್ನ ಪ್ರತಿಶತ 100, ಶತ ಅಂದ್ರೆ 100. ಓಕೆ, 40 ಡಿವೈಡೆಡ್ ಬೈ 100 ಅಂತ ಬರ್ಕೋತೀವಿ. ಅದನ್ನ 500ಗೆ ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, 500ರ 40% ಇದು ಅರ್ಥ ಆಯ್ತಲ್ವಾ? ಸೊ ಈ 0 ಕ್ಯಾನ್ಸಲ್ ಮಾಡಿ, ಈ 0 ಕ್ಯಾನ್ಸಲ್ ಮಾಡಿ, 54 200. ಓಕೆ, ಸೊ ಇದು ರುಪೀಸ್ 200 ಆಗುತ್ತೆ. ಇದು ಏನಿದು ಡೈರೆಕ್ಟ್ ಆಗಿ 40% ಅಪ್ಲೈ ಮಾಡಿದ್ರೆ ಅಂತ, ಇದು 40% ಡಿಸ್ಕೌಂಟ್ ಅಲ್ಲಿ ಬಂದಿರುವಂತ ಡಿಸ್ಕೌಂಟ್ ಪ್ರೈಸ್ ಇದು. ಅರ್ಥ ಆಯ್ತಲ್ವಾ? ಡಿಸ್ಕೌಂಟ್ ವ್ಯಾಲ್ಯೂ ಇದು. ಓಕೆ, ಆ ನಂತರ ಈಗ ಅದೇ ಮೊತ್ತದ ಮೇಲೆ ಅಂದ್ರೆ 500ರ ಮೇಲೆನೆ ಇದು ಫಸ್ಟ್ ಪಾರ್ಟ್ ಆಯ್ತಾ. ಇನ್ನು ಎರಡನೇದು ಏನ್ ಹೇಳ್ತಿದ್ದಾರೆ ಅಂದ್ರೆ 500ರ ಮೇಲೆ ಮೊದಲು 30%, ಆಮೇಲೆ ಮತ್ತೆ 10% ಸತತವಾಗಿ ಅಪ್ಲೈ ಮಾಡೋದು. ಈಗ ನೋಡಿ, ಇದನ್ನ ಕೇರ್ಫುಲ್ ಆಗಿ ನೋಡ್ಬೇಕು ನೀವು. ಫಸ್ಟ್ 500ರ ಮೇಲೆ 30% ಹಾಕಿ, 30% ಅಂದ್ರೆ 30 ಡಿವೈಡೆಡ್ ಬೈ 100 ಅಂತ. ಅವಾಗ ನೀವೇನ್ ಮಾಡ್ಬೇಕು, 0 0 0 0 0 0 ಕ್ಯಾನ್ಸಲ್ ಮಾಡಿ, 53 ಏನಾಗುತ್ತೆ 150. 150 ರೂಪಾಯಿ ಡಿಸ್ಕೌಂಟ್ ಪ್ರೈಸ್ ಇದು. 150 ಏನಿದು ಡಿಸ್ಕೌಂಟ್ ಪ್ರೈಸ್. ಹಂಗಾದ್ರೆ ಈ ಡಿಸ್ಕೌಂಟ್ ಹೋದ್ಮೇಲೆ ಏನ್ ಪ್ರೈಸ್ ಬಂದಿರುತ್ತಲ್ಲ ಆ ಪ್ರೈಸ್ ಮೇಲೆ ಮತ್ತೆ 10% ನ ಹಾಕೋಬೇಕು. ಓಕೆ, ಗಡಿಬಿಡಿಯಿಂದ 150ಕ್ಕೆ 10% ಅಂತ ಮಾಡಬೇಡಿ. 150 ಅನ್ನೋದು ಡಿಸ್ಕೌಂಟ್ ಪ್ರೈಸ್. ಓಕೆ, ಡಿಸ್ಕೌಂಟೆಡ್ ವ್ಯಾಲ್ಯೂ, ಅದು ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲ. ಓಕೆ, ಸೊ 500ರಲ್ಲಿ 150ನ ಫೈಂಡ್ ಔಟ್ ಏನ್ ಮಾಡಿ, ಮೈನಸ್ ಮಾಡಿ. ಅವಾಗ ಏನಾಗುತ್ತೆ, 350 ರೂಪಾಯಿ ಉಳ್ಕೊಳ್ಳುತ್ತೆ. 350 ರೂಪಾಯಿ ಏನಿದು 30% ಡಿಸ್ಕೌಂಟೆಡ್ ಪ್ರೈಸ್. ಈ 350ರ ಮೇಲೆ ಮತ್ತೆ ಏನ್ ಮಾಡ್ಬೇಕು, 10% ಡಿಸ್ಕೌಂಟ್ ನ ಹಾಕಿ, ಸತತ ರಿಯಾಯಿತಿ ಅನ್ನೋದು. ಓಕೆ, 0 0 ಕ್ಯಾನ್ಸಲ್ ಮಾಡಿ, 0 0 ಕ್ಯಾನ್ಸಲ್ ಮಾಡಿ, 35 35. ಸೊ ಟೋಟಲ್ ಇಲ್ಲಿ ಡಿಸ್ಕೌಂಟ್ ಎಷ್ಟಾಯ್ತು ಅಂತ ನೋಡಿ. ಟೋಟಲ್ ಡಿಸ್ಕೌಂಟ್ ಎಷ್ಟಾಯ್ತು ಇಲ್ಲಿ 150 ರೂಪಾಯಿ, ಆ ನಂತರ 35 ರೂಪಾಯಿ. ಸೊ ಟೋಟಲ್ ಡಿಸ್ಕೌಂಟ್ ಎಷ್ಟಾಯ್ತು 185 ರೂಪಾಯಿ ಆಯ್ತು. ಓಕೆ, ಮೊದಲು 40% ಡೈರೆಕ್ಟ್ ಅಪ್ಲೈ ಮಾಡಿದ್ರೆ ನೋಡಿ, ಇದು 30% ಇಂದ ಅಪ್ಲೈ ಆಗಿರೋ ಡಿಸ್ಕೌಂಟ್, ಇದು 10% ಇಂದ ಅಪ್ಲೈ ಆಗಿರೋ ಡಿಸ್ಕೌಂಟ್. ಇಲ್ಲಿ ಕೂಡ 40 ಕಾಣಿಸ್ತಾ ಇದೆ, ಬಟ್ ಇದು 150 ಪ್ಲಸ್ 35 185 ಆಗಿದೆ. ವೇರ್ ಆಸ್ 40% ಡೈರೆಕ್ಟ್ ಅಪ್ಲೈ ಮಾಡಿದ್ರೆ ಅದು 200 ರೂಪಾಯಿ ಬರುತ್ತೆ. ಸೊ ವ್ಯತ್ಯಾಸ ಎಷ್ಟು, 15 ರೂಪಾಯಿ. 15 ರೂಪಾಯಿ ವ್ಯತ್ಯಾಸ ಇದರ ಆನ್ಸರ್. ಓಕೆ, ಸೊ ಅದಕ್ಕೆ ನಿಮಗೆ ನೋಡಿ, ಡಿಸ್ಕೌಂಟ್ ಶಾಪ್ ಗಳಲ್ಲೆಲ್ಲ ಏನ್ ಮಾಡಿರ್ತಾರೆ, ಡೈರೆಕ್ಟ್ 40% ಡಿಸ್ಕೌಂಟ್ ಅಂತ ಹಾಕಿರಲ್ಲ. ಅವ್ರು ಒಂದೊಂದ್ಸರ್ತಿ ಏನ್ ಮಾಡಿರ್ತಾರೆ, 30% ಡಿಸ್ಕೌಂಟ್ ಮತ್ತೆ 10% ಡಿಸ್ಕೌಂಟ್ ಅಂತ. ಅಂದ್ರೆ ಒಂದಿಷ್ಟನ್ನ ನೀವು ಪರ್ಚೇಸ್ ಮಾಡಿದ್ರೆ ಮತ್ತೆ ಇನ್ನೊಂದು 10% ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಅದರಲ್ಲಿ ಅವ್ರಿಗೆ 15 ರೂಪಾಯಿ ಉಳಿತಾ ಇರುತ್ತೆ ಯಾವಾಗ್ಲೂ. ಓಕೆ, ನಮ್ಗೆ ಏನ್ ಕಾಣಿಸುತ್ತೆ, 30% 10% ಎರಡು ಸೈಡ್ 40% ಡಿಸ್ಕೌಂಟ್ ಬರುತ್ತೆ ಅನ್ಕೋತೀವಿ. ಆದ್ರೆ ಬರಲ್ಲ. ಇಲ್ಲಿ ನೋಡಿ, 40% ಮಾಡಿದ್ರೆ 200 ಆಗುತ್ತೆ, ಆದ್ರೆ 30 10 ಮಾಡಿದ್ರೆ ಅದು 185 ಆಗುತ್ತೆ. ಡಿಸ್ಕೌಂಟ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಅಂಗಡಿಯವರಿಗೆ ಲಾಭ ಜಾಸ್ತಿ ಅದರಲ್ಲಿ. ಅರ್ಥ ಆಯ್ತಲ್ವಾ? ಓಕೆ, ಸೊ ಇದೊಂದು ಸಿಂಪಲ್ ಪ್ರಶ್ನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇದು ಡೈರೆಕ್ಷನ್ಸ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ, ಸಿಂಪಲ್ ಪ್ರಶ್ನೆನೇ ಇದೆ. ಓಕೆ, ಸೊ ಡೈರೆಕ್ಷನ್ಸ್ ಅಂತ ಪ್ರಶ್ನೆ ಬಂದಾಗ ನೀವು ಯಾವಾಗ್ಲೂ ಏನ್ ಮಾಡ್ಕೊಂಡ್ಬಿಡ್ಬೇಕು, ಸಿಂಪ್ಲಿ ಡೈರೆಕ್ಷನ್ ಫಿಗರ್ ಏನಿದೆ ಅದನ್ನ ಡ್ರಾ ಮಾಡ್ಕೊಂಡ್ಬಿಡ್ಬೇಕು. ಯಾವಾಗ್ಲೂ ನೀವು ಒಂದು ಪ್ಲಸ್ ಸಿಂಬಲ್ ಹಾಕೊಂಡು, ನಾವು ಈ ಕಡೆ ಮುಖ ಆಗಿ ನಿಂತಿದೀವಿ ಅಂದ್ರೆ ರೈಟ್ ಸೈಡ್ ಅಲ್ಲಿ ನಮಗೆ ಏನಿರುತ್ತೆ, ಪೂರ್ವ ಇರುತ್ತೆ ಅಂದ್ರೆ ಈಸ್ಟ್ ಇದು. ಓಕೆ, ಈ ಕಡೆ ಪಶ್ಚಿಮ ಇರುತ್ತೆ, ಮೇಲ್ಗಡೆ ಉತ್ತರ ಇರುತ್ತೆ, ಕೆಳಗಡೆ ದಕ್ಷಿಣ ಇರುತ್ತೆ ಯಾವಾಗ್ಲೂ. ಓಕೆ, ಈ ತರ. ಓಕೆ, ಈಗ ಇವನು ಪ್ರಕಾಶನು ರಂಗಮಂದಿರಕ್ಕೆ ಹೋಗಲು ಬಯಸುತ್ತಾನೆ. ಓಕೆ, ರಂಗಮಂದಿರಕ್ಕೆ ಹೋಗ್ತಾ ಇದ್ದಾನೆ ಪ್ರಕಾಶ್ ಅನ್ನೋನು. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ. ಸೊ ಪೂರ್ವದಲ್ಲಿದೆ ಅಂದ್ರೆ ಈ ಕಡೆ ಪ್ರಾರಂಭಿಸುತ್ತಾನೆ ಅಂದ್ರೆ ಈ ಕಡೆ ಹೋಗ್ತಾ ಇದ್ದಾನೆ ಅಂತ ಅರ್ಥ ಅಲ್ವಾ? ಅವನು ಪ್ರಕಾಶ್ ಅನ್ನೋನು ಈ ಕಡೆ ಹೋಗ್ತಾ ಇದ್ದಾನೆ ಅಂದ್ರೆ ಪಶ್ಚಿಮಕ್ಕೆ ಹೋಗ್ತಾ ಇದ್ದಾನೆ. ಪೂರ್ವದಲ್ಲಿರುವ ತನ್ನ ಮನೆಯಿಂದ ಪ್ರಾರಂಭಿಸುತ್ತಾನೆ ಮತ್ತು ಒಂದು ಅಡ್ಡ ರಸ್ತೆ ಕೂಡುವಿಕೆ ಅಥವಾ ಕ್ರಾಸಿಂಗ್ ಅನ್ನೋದು ಇದೆ ಕ್ರಾಸಿಂಗ್ ಅಂತ ಅನ್ಕೊಳ್ಳಿ. ಓಕೆ, ಇದು ಒಂದು ಸರ್ಕಲ್ ಇದೆ, ಇಲ್ಲಿ ಕ್ರಾಸಿಂಗ್ ಗೆ ಬರುತ್ತಾನೆ. ಬಲಕ್ಕೆ ಹೋಗುವ ರಸ್ತೆ ವಿಶ್ವವಿದ್ಯಾಲಯದಲ್ಲಿ ಕೊನೆಗೊಳ್ಳುತ್ತದೆ. ನೋಡಿ, ಅವನು ಈ ಕಡೆ ಮುಖ ಆಗಿದ್ದಾನೆ. ಸೊ ನಾನು ಈ ಕಡೆ ಇದ್ದೀನಿ ಅಂತಂದ್ರೆ ನನ್ನ ಬಲಕ್ಕೆ ಅವನು ನೋಡಿ ಈ ಕಡೆ ಬರ್ತಾ ಇದ್ದಾನೆ ಅಂದ್ರೆ ಇದು ಅವನ ಬಲ ಆಗತ್ತೆ. ಕರೆಕ್ಟಾ? ಮತ್ತೆ ಇದು ಅವನ ಎಡ ಆಗತ್ತೆ. ಕರೆಕ್ಟ್ ತಾನೆ? ಮತ್ತೆ ಇದು ಮುಂದೆ ಆಗುತ್ತೆ ಯಾವಾಗ್ಲೂ.
ಓಕೆ, ಅವನು ಈ ಕಡೆ ಮುಖ ಆಗಿದಾನಂದ್ರೆ ಇದು ಅವನ ಬಲ ಮತ್ತೆ ಎಡ. ನಮ್ಮ ಬಲ ಮತ್ತೆ ಎಡ ಅಂತ ಅನ್ಕೋಬೇಡಿ. ಓಕೆ, ಸೊ ಈ ಫಿಗರ್ ಅಲ್ಲಿ ಏನ್ ಬರುತ್ತೆ ಅದನ್ನ ಯೋಚನೆ ಮಾಡಿ. ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ಓಕೆ, ಇದನ್ನ ಮೊದಲು ಬರ್ಕೋಬೇಕಲ್ಲ ನಾವು. ಬಲಕ್ಕೆ ವಿಶ್ವವಿದ್ಯಾಲಯ ಅಂತ ಹೇಳ್ತಿದ್ದಾರೆ. ಸೊ ಬಲಕ್ಕೆ ಇಲ್ಲಿ ಯೂನಿವರ್ಸಿಟಿ ಇದೆ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಬಲಕ್ಕೆ ಯೂನಿವರ್ಸಿಟಿ ಇದೆ. ಮುಂದೆ ನೇರವಾಗಿ ಮುಂದೆ ಆಸ್ಪತ್ರೆ ಇದೆ. ಸೊ ಇದು ಮುಂದೆ ಅಂದ್ರೆ ಪಶ್ಚಿಮಕ್ಕೆ ಇಲ್ಲಿ ಏನಿದೆ, ಹಾಸ್ಪಿಟಲ್ ಇದೆ. ಈ ಕಡೆಗೆ ಹಾಸ್ಪಿಟಲ್ ಇದೆ ಪಶ್ಚಿಮಕ್ಕೆ. ಓಕೆ, ರಂಗಮಂದಿರ ಯಾವ ದಿಕ್ಕಿನಲ್ಲಿದೆ ಅಂತ ಅಂದ್ರೆ ರಂಗ ಉಳಿದಿರೋದು ಯಾವುದು, ಈ ಕಡೆ ದಕ್ಷಿಣ ಅಲ್ವಾ, ಎಡಕ್ಕೆ. ಸೊ ಅವನ ಎಡಕ್ಕೆ ಇಲ್ಲಿ ರಂಗಮಂದಿರ ಇದೆ ಅಂತ. ಯಾಕಂದ್ರೆ ಈ ಇನ್ಫಾರ್ಮೇಶನ್ ನ ಮಾತ್ರ ಅವರು ನಮಗೆ ಹೇಳಿಲ್ಲ. ರೈಟ್ ಸೈಡ್ಗೆ ಯೂನಿವರ್ಸಿಟಿ ಇದೆ, ಸ್ಟ್ರೇಟ್ ಆಗಿ ಹಾಸ್ಪಿಟಲ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಎಡಕ್ಕೆ ರಂಗಮಂದಿರ ಇರೋಕ್ ಸಾಧ್ಯ ಇದೆ. ಓಕೆ, ಸೊ ಎಡ ಅನ್ನೋದು ಯಾವ ಡೈರೆಕ್ಷನ್ ಅಲ್ಲಿ ಬರುತ್ತೆ, ಅದು ದಕ್ಷಿಣ. ಸೊ ಆಪ್ಷನ್ ದಕ್ಷಿಣ. ಒಂದಿಷ್ಟು ಕೀ ಆನ್ಸರ್ಸ್ ಅಲ್ಲಿ ಆನ್ಸರ್ ನ ಉತ್ತರ ಅಂತ ಕೊಟ್ಟಿದ್ದಾರೆ. ಅದು ಎಡ ಉತ್ತರ ಅಥವಾ ಬಲ ಉತ್ತರ ಅಂತ ಕೊಟ್ಟಿದ್ದಾರೆ. ಬಟ್ ಬಲಕ್ಕೆ ಯೂನಿವರ್ಸಿಟಿ ಅಂತ ಆಲ್ರೆಡಿ ಅವ್ರು ಇಲ್ಲಿ ಹೇಳಿರೋದ್ರಿಂದ ಎಡಕ್ಕೆ ರಂಗಮಂದಿರ ಇದೆ. ಎಡ ಅನ್ನೋದು ಅವನ ದಕ್ಷಿಣದಲ್ಲಿ ಬರುತ್ತೆ. ಓಕೆ, ಡೈರೆಕ್ಷನ್ ದಕ್ಷಿಣ ಆಗುತ್ತೆ. ಸೊ ಆಪ್ಷನ್ ಈಸ್ ದಕ್ಷಿಣ. ಅದಕ್ಕೆ ನಾನು ಇದನ್ನ ಸ್ಟಾರ್ ಮಾರ್ಕ್ ಮಾಡಿದೀನಿ. ಕೀ ಆನ್ಸರ್ ಅಲ್ಲಿ ನಾನು ಒಂದ್ ಕಡೆಗೆ ನೋಡಿದೀನಿ, ಉತ್ತರದ ಡೈರೆಕ್ಷನ್ ಅಂತ ಹೇಳ್ತಿದ್ದಾರೆ. ಮೇ ಬಿ ಅದು ತಪ್ಪಿರ್ಬಹುದು. ಓಕೆ ಓಕೆ, ಸೊ ನೆಕ್ಸ್ಟ್. ಓಕೆ, 10ನೇ ಕ್ವಶನ್. ಇದು ಡಿಕ್ಷನರಿ ರಿಲೇಟೆಡ್ ಕ್ವಶನ್. ಓಕೆ, ಸೊ ಡಿಕ್ಷನರಿ ರಿಲೇಟೆಡ್ ಕ್ವಶನ್ಸ್ ನ ಸಾಲ್ವ್ ಮಾಡುವಾಗ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಕ್ವಶನ್ಸ್ ನ ಯಾವ ತರ ಕೊಟ್ಟಿರ್ತಾರೆ ಅಂದ್ರೆ ನೀವು ಈಸಿಲಿ ಫಿಲ್ಟರ್ ಔಟ್ ಮಾಡಬಹುದು. ಅದೇ ತರದ ಪ್ರಶ್ನೆನೆ ಕೊಟ್ಟಿರ್ತಾರೆ. ಸೊ ನೀವು ಆಪ್ಷನ್ಸ್ ನ ನೋಡಿದ ತಕ್ಷಣನೇ ಜಾಸ್ತಿ ಇಲ್ಲಿ ಏನೇನೋ ಬಹಳ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡೋಕ್ ಹೋಗ್ಬೇಡಿ. ಸಿಂಪಲ್ ಆಗಿ ಒಂದ್ ಸ್ವಲ್ಪ ಕೂಲ್ ಆಗಿ ಯೋಚನೆ ಮಾಡಿ, ಆಪ್ಷನ್ ನಿಮಗೆ ಈಸಿಲಿ ಹೊಳೆಯುತ್ತೆ. ಓಕೆ, ಈ ಪ್ರಶ್ನೆಯಲ್ಲಿ ಸಿಂಪಲ್ ಆಗಿ ಯಾವ ತರ ಮಾಡಬೇಕು ಅಂತ ನೋಡಿ. ಕೆಳಗಿನ ಪದಗಳನ್ನು ಪದಕೋಶದ ಕ್ರಮದಲ್ಲಿ ಬರೆದಾಗ ಯಾವಾಗ್ಲೂ ಏನಾಗುತ್ತೆ ಅಂತ ಗೊತ್ತಿದೆ ಅಲ್ವಾ ನಮ್ಗೆ. ಡಿಕ್ಷನರಿನಲ್ಲಿ ಏನಾಗುತ್ತೆ, ಎ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ABCD ಇಂದ ಬರುತ್ತೆ. ಎ ನಂತರದ ಅಕ್ಷರ ಯಾವಾಗ್ಲೂ ಏನೇ ಇತ್ತು ಅಂದ್ರೆ ಅದು ಮೇಲೆ ಬರುತ್ತೆ. ಎ ನಂತರದ ಅಕ್ಷರ ಬಿ ಇತ್ತು ಅಂದ್ರೆ ಅದ್ರ ಕೆಳಗಡೆ ಬರುತ್ತೆ ಅದು. ಓಕೆನಾ, ಅದು ಡಿಕ್ಷನರಿ ಇದನ್ನ ನೋಡಿ, ನೀವು ಏನ್ ಲಾಜಿಕ್ ಇದೆ ಅಂತ ನೋಡಿ. ಅದನ್ನೆಲ್ಲಾನು ಎಕ್ಸ್ಪ್ಲೇನ್ ಮಾಡೋ ಬೇಡ ಈಗ. ಓಕೆ, ಕ್ರಮದಲ್ಲಿ ಬರೆದಾಗ 3ನೇ ಸ್ಥಾನದಲ್ಲಿ ಬರುವ ಪದವನ್ನು ಗುರುತಿಸಿ ಅಂತ ಹೇಳ್ತಿದ್ದಾರೆ. ಈಗ 3ನೇ ಸ್ಥಾನದಲ್ಲಿ ಬರೋದಂತ ಹೇಳ್ತಿದ್ದಾರೆ ಅಂದ್ರೆ ಫಸ್ಟ್ ಎರಡನ್ನ ನೀವು ಫಿಲ್ಟರ್ ಔಟ್ ಮಾಡ್ಬಿಡಿ. ಇಲ್ಲಿ ನೋಡಿ, ಒಂದು ಆಪ್ಷನ್ 5 ವ್ಯಾಲ್ಯೂಸ್ ನ ಕೊಟ್ಟಿದ್ದಾರೆ ಇಲ್ಲಿ. ABCDE ಅಂತ ಆಪ್ಷನ್ ನ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲಾನು ಸಿ ಇಂದಾನೇ ಸ್ಟಾರ್ಟ್ ಆಗ್ತಿದಾವೆ. ಕರೆಕ್ಟಾ, ಎಲ್ಲಾನು ಸಿ ನಿಂದ ಸ್ಟಾರ್ಟ್ ಆಗ್ತಿದಾವೆ. ಹಂಗಾದ್ರೆ ಎರಡನೇ ಕ್ಯಾರೆಕ್ಟರ್ ನ ನೋಡಿ, ಈ ಎ ಇಂದ ಸ್ಟಾರ್ಟ್ ಆಗೋದು, ಇಲ್ಲಿ ಎ ಇಂದ ಸ್ಟಾರ್ಟ್ ಆಗೋದು ಅಂತ ಇದಾವೆ. ಸೊ ಬಿ ಮತ್ತೆ ಸಿ ಡಿ ಅನ್ನೋವು ಎರಡೂನು 1 ಮತ್ತೆ 2ರಲ್ಲಿ ಬರ್ತವೆ. ಸೊ ಅದನ್ನ ನೀವು ಮತ್ತೆ ಇನ್ನೊಂದ್ಸರಿ ಚೆಕ್ ಮಾಡಕ್ ಹೋಗ್ಲೇಬೇಡಿ. ಓಕೆ, ಯಾಕೆಂದ್ರೆ ಇಲ್ಲಿ ಎ ಬರ್ತಿದಾವೆ. ಇನ್ನು ಉಳಿದಿರೋ 3 ಆಪ್ಷನ್ಸ್ ಏನಿದಾವೆ, ನೆಕ್ಸ್ಟ್ ಕ್ಯಾರೆಕ್ಟರ್ ಅಲ್ಲಿ ಓ ಇದೆ. ನೆಕ್ಸ್ಟ್ ಕ್ಯಾರೆಕ್ಟರ್ ಅಲ್ಲಿ ಏನಿದೆ, ಇಲ್ಲಿ ಓ ಇದೆ. ಸೊ ಆಬ್ವಿಯಸ್ಲಿ ಈ 3ರಲ್ಲೇ ಒಂದ್ ಯಾವ್ದಾದ್ರು 3ನೇ ನಂಬರ್ ಅಲ್ಲಿ ಬರ್ಬೇಕು ನಮಗೆ. ಓಕೆ, ಫಸ್ಟ್ 2ರಲ್ಲಂತೂ ಇವು ಬರ್ತವೆ, ಅದನ್ನ ಯೋಚನೆ ಮಾಡಬೇಡಿ, ಬಿಟ್ಟಾಕಿ ಅದನ್ನ. ಓಕೆ, ಆ ನಂತರ ಈ 3ರಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಅನ್ನೋದನ್ನ ನೋಡ್ಬೇಕು ನಾವು. ಕರೆಕ್ಟಾ, ಸೊ ಈ 3ರಲ್ಲಿ ನೀವು ಫಸ್ಟ್ 4 ಕ್ಯಾರೆಕ್ಟರ್ ನ ಅಬ್ಸರ್ವ್ ಮಾಡಿದ್ರಿ ಅಂದ್ರೆ CONT, ಇಲ್ಲೂ ಕೂಡ ನೋಡಿ CONT, 4 ಕ್ಯಾರೆಕ್ಟರ್ ಮಾತ್ರ ಅಬ್ಸರ್ವ್ ಮಾಡಿ. ಓಕೆ, CONT. ಸೊ ಇಲ್ಲಿ 4 ಕ್ಯಾರೆಕ್ಟರ್ ಎಕ್ಸಾಕ್ಟ್ಲಿ ಸೇಮ್ ಇದೆ. ಸೊ 5ನೇ ಕ್ಯಾರೆಕ್ಟರ್ ಡಿಸೈಡ್ ಮಾಡುತ್ತೆ ಫಸ್ಟ್ ಯಾವ್ದು ಬರುತ್ತೆ ಅಂತ. ಕರೆಕ್ಟ್ ತಾನೆ. ಸೊ 5ನೇ ಕ್ಯಾರೆಕ್ಟರ್ ಆರ್ ಮತ್ತೆ ಆರ್ ನೋಡಿ, ಈ ಎರಡರಲ್ಲೂ ಆರ್ ಅಂತ ಇದೆ. ಇದರಲ್ಲಿ ಮಾತ್ರ 5ನೇ ಕ್ಯಾರೆಕ್ಟರ್ ಐ ಅಂತ ಇದೆ. ಓಕೆ, IJKLMNOPQR. ಸೊ 5 ನಂತರ ಬರೋದು ಆರ್. ಆದ್ರೆ ಐ ಯಾವಾಗ್ಲೂ ಮುಂಚೆ ಬರುತ್ತೆ ಅಂತ ಅರ್ಥ. ಕರೆಕ್ಟಾ, ಸೊ ಈ ಎರಡು ಆರ್ ಇರುವಂತ ಸಿ ಅಂಡ್ ಇ ವ್ಯಾಲ್ಯೂಗಳು ಏನಿದಾವೆ ಅವು 4 ಮತ್ತೆ 5ರಲ್ಲಿ ಬರ್ತವೆ. ಅವು ಯಾವ್ದಾರು ಆರ್ಡರ್ ಅಲ್ಲಿ ಬಂದ್ಕೊಳ್ಳಿ, ನಮಗೆ ಬೇಕಾಗಿಲ್ಲ. ಅದು ನಮಗೆ ಬೇಕಾಗಿರೋದೇನು, ಐ ಆರ್ ಗಿಂತ ಮುಂಚೆ ಬರುತ್ತೆ. ಸೊ ಎ ಅನ್ನೋ ಆಪ್ಷನ್ ಏನಿದೆ ಅದು 3ನೇ ಪ್ಲೇಸ್ ಅಲ್ಲಿ ಬರುತ್ತೆ. ಯಾಕಂದ್ರೆ ಬಿ ಮತ್ತೆ ಡಿ ಗಳು 1, 2ರಲ್ಲಿ ಬರ್ತವೆ. ಅವು ಕೂಡ ಯಾವ ಪ್ಲೇಸ್ ಅಲ್ಲಿ ಬರ್ತವೆ ಅನ್ನೋದು ಬೇಕಾಗಿಲ್ಲ ನಮಗೆ. ಸೊ ಅದಕ್ಕೆ ಫಸ್ಟ್ ಅದನ್ನ ಫಿಲ್ಟರ್ ಮಾಡಿ 3ನೇ ಪ್ಲೇಸ್ ಅಲ್ಲಿ ಕಂಟಿನ್ಯೂಯಸ್ ಬರುತ್ತೆ. ಬಿಕಾಸ್ ಕಂಟಿನ್ಯೂಯಸ್ ಹ್ಯಾಸ್ ಐ ಅಂಡ್ ವಿಚ್ ಕಮ್ಸ್ ಬಿಫೋರ್ ಆರ್. ಈ ಎರಡರಲ್ಲೂ ಆರ್ ಇದೆ. ಸೊ ಆಪ್ಷನ್ ಯಾವ್ದು ಇದರಲ್ಲಿ, ಕಂಟಿನ್ಯೂಯಸ್. ಆಪ್ಷನ್ 4 ಕಂಟಿನ್ಯೂಯಸ್ ಅನ್ನೋದು ಡಿಕ್ಷನರಿ ಪ್ರಕಾರ ಹೋದ್ರೆ ಈ 5 ಇದರಲ್ಲಿ ಸ್ಪೆಲ್ಲಿಂಗ್ಸ್ ಅಲ್ಲಿ 3ನೇ ಪ್ಲೇಸ್ ಅಲ್ಲಿ ಕಂಟಿನ್ಯೂಯಸ್ ಅನ್ನೋದು ಬರುತ್ತೆ. ಅರ್ಥ ಆಯ್ತಲ್ವಾ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಈಗ. ಓಕೆ, ಸೊ
ಕೆಳಗಿನ ಪ್ರಶ್ನೆಗಳಲ್ಲಿ ಹೇಳಿಕೆ ಮತ್ತು ತೀರ್ಮಾನಗಳು, ಓಕೆ, ಹೇಳಿಕೆ ಸ್ಟೇಟ್ಮೆಂಟ್ಸ್ ಅಂಡ್ ಡಿಸಿಷನ್ಸ್, ಹೇಳಿಕೆ ಮತ್ತು ತೀರ್ಮಾನಗಳಿಗೆ ಸಂಬಂಧಪಟ್ಟಿದ್ದು ಎಲ್ಲಾ ತೀರ್ಮಾನಗಳನ್ನು ಓದಿ ಹೇಳಿಕೆಗೆ ಸೂಕ್ತವಾದ ತೀರ್ಮಾನವನ್ನು ಗುರುತಿಸಿ. ಓಕೆ ಓಕೆ, ಸೊ ಹೇಳಿಕೆ, ಇಲ್ಲಿ ಎರಡು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಆ ಎರಡು ಸ್ಟೇಟ್ಮೆಂಟ್ ಗಳಿಂದ ನಾವು ಒಂದು ಫಿಗರ್ ನ ಡ್ರಾ ಮಾಡ್ಕೋಬೇಕು, ಅವಾಗ ನಮಗೆ ಈಸಿಲಿ ಅರ್ಥ ಆಗುತ್ತೆ ಅದು. ಓಕೆ, ಸೊ ಹೇಳಿಕೆ ಒಂದು ಕೇರ್ಫುಲ್ ಆಗಿ ಓದಿ. ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಕೆಲವರು ದುರ್ಬಲರಾಗಿರುತ್ತಾರೆ ಅಂತ ಕೊಟ್ಟಿದ್ದಾರೆ ಅವರು. ಓಕೆ, ಕೆಲವರು ದುರ್ಬಲರಾಗಿರುತ್ತಾರೆ ಅಂದ್ರೆ ಒಬ್ಬನೇ ಒಬ್ಬ ಇದ್ದ ಅಂತಂದ್ರೂ ಕೂಡ ಅವನು ಕೆಲವರು ಅನ್ನೋದ್ರಲ್ಲಿ ಕೌಂಟ್ ಮಾಡ್ಕೋಬೇಕು ಅವನ್ನ. ಓಕೆನಾ, ಸೊ ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ ಒಂದನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ಏನಂದ್ರೆ ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಸಂಗೀತಗಾರರೇ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಕೇರ್ಫುಲ್ ಆಗಿ ನೋಡಿ. ಆ ನಂತರ ತೀರ್ಮಾನ, ಡಿಸಿಷನ್ ಏನ್ ಹೇಳ್ತಿದ್ದಾರೆ, ಆ ಡಿಸಿಷನ್ ಈ 4 ಆಪ್ಷನ್ ಅಲ್ಲಿ ಯಾವ್ದಾದ್ರು ಇದೆಯಾ ಅಂತ ಹೇಳ್ಬೇಕು ನಾವು. ಪ್ರಶ್ನೆ ಏನು ಅಂದ್ರೆ ಈ ಡಿಸಿಷನ್ ಅವ್ರು ಏನ್ ಹೇಳ್ತಿದ್ದಾರೆ, ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ ಅನ್ನೋದು ತೀರ್ಮಾನ. ಸೊ ಆ ತೀರ್ಮಾನ ಸರಿ ಇದೆಯಾ ಅಥವಾ ಅಪ್ರಸ್ತುತನ ಅಥವಾ ನಿಜಾನೋ ಇಲ್ವೋ ಅಂತ ಗೊತ್ತಿಲ್ವಾ, ಬಹುಶಃ ನಿಜ ಇರಬಹುದು, ಖಂಡಿತವಾಗಿ ತಪ್ಪು, ಟೋಟಲಿ ರಾಂಗ್ ಅಂತ ಹೇಳ್ತಾ ಇದೀರಾ, ಅಥವಾ ಖಂಡಿತವಾಗಿಯೂ ನಿಜ ಅಂತ. ಓಕೆ, ಎಕ್ಸಾಕ್ಟ್ಲಿ ರೈಟ್, ಎಕ್ಸಾಕ್ಟ್ಲಿ ಟ್ರೂ ಅಂತ ಹೇಳ್ತಾ ಇದ್ದೀರಾ ಅನ್ನೋದನ್ನ ನಾವು ಹೇಳ್ಬೇಕು. ಓಕೆ, ಸೊ ಈಗ ಒಂದನೇ ಹೇಳಿಕೆನ ನಾವು ಈ ತರ ಬರ್ಕೋಬಹುದಾ ನೋಡಿ. ಒಂದನೇ ಹೇಳಿಕೆನ ನಾನು ಇಲ್ಲಿ ಬರಿತಾ ಇದ್ದೀನಿ. ಒಂದನೇ ಹೇಳಿಕೆನಲ್ಲಿ ಗಣಿತದಲ್ಲಿ ದುರ್ಬಲರು ಅಂತ ಬರ್ಕೊಳ್ಳೋಣ. ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ಗ್ರೂಪ್ ಮಾಡ್ತಾ ಇದ್ದೀನಿ, ಅವರೆಲ್ಲರೂ ಗಣಿತದಲ್ಲಿ ದುರ್ಬಲರಾಗಿರುವವರು. ಓಕೆನಾ, ಸೊ ಒಂದನೇ ಹೇಳಿಕೆನ ಒಂದು ಫಿಗರ್ ಹಾಕಿ ಮಾಡ್ಕೊಂಡೆ ನಾನು. ಕೆಲವರು ಗಣಿತದಲ್ಲಿ ದುರ್ಬಲರಾಗಿರುತ್ತಾರೆ. ಕೆಲವರು ಅಂದ್ರೆ ಅವ್ನು ಒಬ್ನೇ ಇದ್ರು ಅವ್ರು ದುರ್ಬಲರು ಅವನು. ಓಕೆನಾ, ಸೊ ಅದನ್ನ ಒಂದು ಫಿಗರ್ ಆಗಿ ಬರ್ಕೊಂಡೆ. ಹೇಳಿಕೆ ಒಂದನ್ನ ಒಂದು ಫಿಗರ್ ಆಗಿ ಕನ್ವರ್ಟ್ ಮಾಡಿದೆ ನಾನು. ಎರಡನೇದನ್ನ ನೀವು ಕೇರ್ಫುಲ್ ಆಗಿ ನೋಡ್ಬೇಕು. ಗಣಿತದಲ್ಲಿ ದುರ್ಬಲರಾಗಿರುವವರೆಲ್ಲರೂ ಅಂದ್ರೆ ಇವ್ರು ಎಲ್ಲರೂ ಏನು ಸಂಗೀತಗಾರರೇ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದರ ಅರ್ಥ ಸಂಗೀತಗಾರರ ಅನ್ನೋ ಗುಂಪಿದೆಯಲ್ಲ, ಅದು ಗಣಿತದಲ್ಲಿ ದುರ್ಬಲರಾಗಿರುವವರ ಗುಂಪಿಗಿಂತ ದೊಡ್ಡದಾಗಿದೆ ಅಂತ ಅರ್ಥ. ಯಾಕಂದ್ರೆ ಗಣಿತದಲ್ಲಿ ಯಾರ್ಯಾರು ದುರ್ಬಲರಿದ್ದಾರೆ ಅವರೆಲ್ಲರೂ ಸಂಗೀತಗಾರರು ಅಂತ ಹೇಳ್ತಿದ್ದಾರೆ ಅವರು. ನೋಡಿ, ಗಣಿತದಲ್ಲಿ ದುರ್ಬಲರಾಗಿರುವವರು ಎಲ್ಲರೂ ಸಂಗೀತಗಾರರು. ಸೊ ಸಂಗೀತಗಾರರ ಗುಂಪನ್ನ ನಾನು ಈ ತರ ರೆಪ್ರೆಸೆಂಟ್ ಮಾಡಬಹುದು. ಓಕೆನಾ, ಕರೆಕ್ಟ್ ತಾನೇ ಇದು? ಸೊ ಇದನ್ನ ನಾನು ಹೇಳಿಕೆ 2 ಅಂತ ಬರಿತೀನಿ. ಹೇಳಿಕೆ 2 ಅಂಡ್ ಈ ಗುಂಪು ಏನಿದು, ಈ ಹೊರಗಡೆ ಬರಿತಾ ಇದ್ದೀನಿ, ಇದೇನಿದು ಸಂಗೀತಗಾರರು, ಇವರು ಎಲ್ಲರೂ. ಓಕೆ, ಸಂಗೀತಗಾರರು, ಈ ದೊಡ್ಡದಾಗಿರೋ ಗುಂಪು ಸಂಗೀತಗಾರರು. ಆದ್ರೆ ಅವ್ರು ಹೇಳಿರೋ ಇದನ್ನ ಸ್ಟೇಟ್ಮೆಂಟ್ನೇ ನಾನು ಇಲ್ಲಿ ರಿಪ್ರೆಸೆಂಟ್ ಮಾಡಿದೆ. ಹಂಗಾದ್ರೆ ಈ ಗಣಿತದಲ್ಲಿ ದುರ್ಬಲರಾಗಿರುವವರು ಇವ್ರು ಏನಿದಾರಲ್ಲ, ಈ ಗುಂಪು ಅವರು ಸಂಗೀತಗಾರರು, ಆದ್ರೆ ಅವರು ಗಣಿತದಲ್ಲಿ ದುರ್ಬಲರು. ಅರ್ಥ ಆಯ್ತಲ್ವಾ? ಸೊ ತೀರ್ಮಾನ ಏನಿದೆ ನೋಡಿ, ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರು. ಕರೆಕ್ಟ್ ತಾನೇ ಅದು? ಕೆಲವು ಸಂಗೀತಗಾರರ ಮಾತ್ರ. ಯಾಕಂದ್ರೆ ಸಂಗೀತಗಾರರು ಇಲ್ಲಿಯೂ ಕೂಡ ಇದ್ದಾರೆ ನೋಡಿ. ಈ ಹೊರಗಡೆ ಏನ್ ಕಾಣ್ತಾ ಇದೆ, ಈ ಪ್ಲೇಸ್ ಅಲ್ಲೂ ಕೂಡ ಸಂಗೀತಗಾರರು ಇದ್ದಾರೆ. ಯಾಕಂದ್ರೆ ಹೋಲ್ ಸರ್ಕಲೇ ಸಂಗೀತಗಾರರು. ಓಕೆ, ಸೊ ಇಲ್ಲಿಯೂ ಕೂಡ ಒಂದಿಷ್ಟು ಜನ ಇದ್ದಾರೆ, ಅವರು ಗಣಿತದಲ್ಲಿ ದುರ್ಬಲರಿಲ್ಲ. ಈ ಪ್ಲೇಸ್ ಅಲ್ಲಿ ಯಾವ್ದು ಓವರ್ಲ್ಯಾಪ್ ಆಗತ್ತಲ್ಲ, ಈ ಪಾರ್ಟ್ ಅಲ್ಲಿ ಮಾತ್ರ ಒಂದಿಷ್ಟು ಜನ ಸಂಗೀತಗಾರರು ಇದ್ದಾರೆ, ಅವರು ಗಣಿತದಲ್ಲಿ ದುರ್ಬಲರು. ಸೊ ಕೆಲವು ಸಂಗೀತಗಾರರು ಮಾತ್ರ ಗಣಿತದಲ್ಲಿ ದುರ್ಬಲರು, ಇನ್ನು ಕೆಲವರು ಇದ್ದಾರೆ ಅವರು ಗಣಿತದಲ್ಲಿ ದುರ್ಬಲರಿಲ್ಲ. ಅರ್ಥ ಆಯ್ತಲ್ವಾ? ಸೊ ತೀರ್ಮಾನ ಏನಿದೆ, ಕೆಲವು ಸಂಗೀತಗಾರರು ಗಣಿತದಲ್ಲಿ ದುರ್ಬಲರಾಗಿದ್ದಾರೆ ಅನ್ನೋದು ಖಂಡಿತವಾಗಿಯೂ ನಿಜ. ಸೊ ಆಪ್ಷನ್ 4, ಖಂಡಿತವಾಗಿಯೂ ನಿಜ. ಅರ್ಥ ಆಯ್ತಲ್ವಾ ನಿಮಗೆ? ಸೊ ಇದನ್ನು ಕೂಡ ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ, ಏನು ಕೀ ಆನ್ಸರ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಅದು ಯಾವ ತರ ಬರುತ್ತೆ ಅನ್ನೋದನ್ನ ನೀವು ಈ ತರ ಅರ್ಥ ಮಾಡ್ಕೋಬಹುದು. ಓಕೆ ಓಕೆ, ಸೊ ಗೋಯಿಂಗ್ ಟು ಕ್ವೆಶ್ಚನ್ ನಂಬರ್ 12. ಓಕೆ, ಸೊ ಇದು ನೀವು ಏನ್ ಮಾಡ್ಬೇಕು ಅಂದ್ರೆ ಎಕ್ಸಾಕ್ಟ್ಲಿ ಒಂದು ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕು. ಆ ಮೆಥಡ್ ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಈ ಮೆಥಡ್ ನಾವು ನಮ್ಮ ಝೀರೋ ಪ್ಯಾನಿಕ್ ಮ್ಯಾಥ್ಸ್ ಚಾನೆಲ್ ಅಲ್ಲಿ ಕ್ಯಾಲೆಂಡರ್ ಸೆಕ್ಷನ್ ಅಲ್ಲಿ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದೀವಿ. ಓಕೆ, ಇದರ ಡೀಟೇಲ್ಸ್ ಏನು ಅಂತ ನಿಮಗೆ ಅದರಲ್ಲಿ ಸಿಗುತ್ತೆ. ನಾನು ನಿಮಗೆ ಇಲ್ಲೂ ಡೀಟೇಲ್ ಆಗಿ ಹೇಳ್ತೀನಿ, ಬಟ್ ನಿಮಗೆ ಅದರ ಇನ್ನೂ ಡೀಟೇಲ್ಸ್ ಇದೇ ತರದ್ದು ಬೇರೆ ಬೇರೆ ಪ್ರಾಬ್ಲಮ್ಸ್ ನಿಮಗೆ ಬೇಕು ಅನ್ನೋದಾದ್ರೆ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಆ ವಿಡಿಯೋನ ನೋಡಿ, ನಿಮಗೆ ಡೀಟೇಲ್ಸ್ ಆಗಿ ಅರ್ಥ ಆಗುತ್ತೆ. ಇದಕ್ಕೊಂದಿಷ್ಟು ಬ್ಯಾಕ್ ಗ್ರೌಂಡ್ ಬೇಕಾಗುತ್ತೆ ನಿಮಗೆ.
ಓಕೆ. ಸೊ ಯಾವುದೇ ಒಂದು ಡೇಟ್ ನ ಕೊಟ್ಟು ಅದು ವಾರದ ಯಾವ ದಿನ ಆಗಿತ್ತು ಅನ್ನೋದನ್ನ ಕಂಡುಹಿಡಿಯೋಕೆ ಹೇಳಿದ್ರೆ ನೀವು ಯಾವಾಗ್ಲೂ ಏನ್ ಮಾಡ್ಬೇಕು, ಕ್ಯಾಲೆಂಡರ್ ಕಾನ್ಸೆಪ್ಟ್ ಅಲ್ಲಿ ಆಡ್ ಡೇಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಓಕೆ, ಆಡ್ ಡೇಸ್ ಅಥವಾ ಎಕ್ಸ್ಟ್ರಾ ಡೇಸ್ ಅಂತ ಅನ್ಕೊಳ್ಳಿ. ಎಕ್ಸ್ಟ್ರಾ ಡೇಸ್ ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಟೋಟಲ್ ಡೇಸ್ ನ ನೀವು 7ರಿಂದ ಡಿವೈಡ್ ಮಾಡಿದಾಗ ಶೇಷವಾಗಿ ಏನು ಉಳಿಯುತ್ತೋ, ರಿಮೈಂಡರ್ ಆಗಿ ಏನು ಉಳಿಯುತ್ತೋ ಅದನ್ನ ನಾವು ಎಕ್ಸ್ಟ್ರಾ ಡೇಸ್ ಅಂತ ಅನ್ಕೋತೀವಿ. ಓಕೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈಗ 10 ಡೇಸ್ ಇದೆ ಅಂತ ತಿಳ್ಕೊಳ್ಳಿ, 7 3 ದಿನ ಎಕ್ಸ್ಟ್ರಾ ಉಳಿಯುತ್ತೆ. 20 ಡೇಸ್ ಇದೆ ಅಂತ ತಿಳ್ಕೊಳ್ಳಿ, 7 6 ದಿನ ಎಕ್ಸ್ಟ್ರಾ ಉಳಿಯುತ್ತೆ. ಓಕೆ, 22 ಡೇಸ್ ಇದೆ ಅಂತ ತಿಳ್ಕೊಳ್ಳಿ, 7 ಒಂದ್ ದಿನ ಎಕ್ಸ್ಟ್ರಾ ಉಳಿಯುತ್ತಲ್ವಾ. ಓಕೆ, ಸೊ 22 ಡೇಸ್ ಅಂತ ತಗೊಂಡಾಗ 7ರಿಂದ ಭಾಗಿಸಿ 7 ಒಂದು ರಿಮೈಂಡರ್ ಆಗಿ ಉಳಿಯುತ್ತೆ. ಇದನ್ನೇ ನಾವು ಆಡ್ ಡೇ ಅಂತೀವಿ ಅಥವಾ ಎಕ್ಸ್ಟ್ರಾ ಡೇ ಅಂತ ಅಂತೀವಿ. ಈ ಆಡ್ ಡೇ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದೇ ನಿಮಗೆ ಕ್ಯಾಲೆಂಡರ್ ಅಲ್ಲಿ ವೆರಿ ಈಸಿಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಾವು ಏನ್ ಮಾಡ್ಬೇಕು ಅಂದ್ರೆ ಈ ಟೋಟಲ್ ಡೇಟ್ ಏನ್ ಕೊಟ್ಟಿದ್ದಾರೆ ಆ ಡೇಟ್ ಅಲ್ಲಿ ಟೋಟಲ್ ಆಡ್ ಡೇಸ್ ಎಷ್ಟು ಬರ್ತವೆ ಅನ್ನೋದನ್ನ ಕಂಡುಹಿಡಿಬೇಕು. ಓಕೆ, ಆ ನಂತರ ಆಡ್ ಡೇಸ್ಗೂ ಮತ್ತೆ ವಾರಗಳಿಗೂ, ಓಕೆ, ವಾರದ 7 ದಿನಗಳು ಏನಿದಾವೆ ಆ ದಿನಗಳಿಗೂ ಒಂದು ಮ್ಯಾಪಿಂಗ್ ಇದೆ. ನೀವು ಆ ಕಾನ್ಸೆಪ್ಟ್ ನ ನೋಡಿದ್ರೆ ಗೊತ್ತಾಗುತ್ತೆ, ವಿಡಿಯೋ ನೋಡಿ. ಇಲ್ಲ ಅಂದ್ರೆ ಒಂದು ಮ್ಯಾಪಿಂಗ್ ಹೇಳ್ತೀನಿ ನಿಮ್ಗೆ. 0 ಆಡ್ ಡೇಸ್ ಬಂದ್ರೆ ಅದು ರವಿವಾರ ಆಗಿರುತ್ತೆ, 1 ಆಡ್ ಡೇಸ್ ಬಂದ್ರೆ ಅದು ಸೋಮವಾರ ಆಗಿರುತ್ತೆ. ಸೊ ಇದೇ ತರ ನಮಗೆ 0 to 6 ಏನಿದಾವೆ ಅವನ್ನ ಮ್ಯಾಚಿಂಗ್ ಒಂದು ಟೇಬಲ್ ಇದೆ ಅದು. ಓಕೆ, ಸೊ ಈ ತರ ನಾವು ಮ್ಯಾಚ್ ಮಾಡಬೇಕು. 6ನೇದು ಯಾವಾಗ್ಲೂ ಏನಾಗಿರುತ್ತೆ, ಶನಿವಾರ ಆಗಿರುತ್ತೆ. ಸೊ ಇವೆಲ್ಲದಕ್ಕೂ ಮ್ಯಾಚ್ ಮಾಡ್ಕೊಳ್ಳಿ ನೀವು ಯಾವ್ಯಾವ ವಾರ ಅಂತ. ಟೋಟಲ್ 7 ದಿನಗಳಲ್ವಾ, ವಾರದ 7 ದಿನಗಳಾಗಿರ್ತವೆ. ಸೊ ನಮಗ್ ಕೊನೆಗೆ ಆನ್ಸರ್ ನಮಗೆ ಏನ್ ಬರ್ಬೇಕು ಅಂದ್ರೆ 0ದಿಂದ 6 ವರೆಗೂ ಯಾವ್ದಾದ್ರು ಒಂದ್ ನಂಬರ್ ಬರಬೇಕು. ಅದ್ರದ್ದು ಮ್ಯಾಚಿಂಗ್ ಏನ್ ಡೇ ಬರುತ್ತೋ ಅದೇ ನಮಗೆ ಡೇ ಅದು. ಓಕೆ, ವಾರದ ದಿನ ಅದು. ಸೊ ಇದನ್ನ ನಾವು ಯಾವ ತರ ಮಾಡ್ಕೋತೀವಿ ಅಂತ ನೋಡಿ. ಆಗಸ್ಟ್ 14 ನಾನು ಡೇಟ್ ಬರ್ಕೋತೀನಿ ಇಲ್ಲಿ. ಆಗಸ್ಟ್ 14 2010 ಅಂತ ಹೇಳಿದ್ದಾರೆ ಅವರು. ಓಕೆ, ಇಲ್ಲಿ ನಾವು ಏನ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ 2010 ಅನ್ನೋದು ಲೀಪ್ ಇಯರ್ ಅಲ್ವಾ ಅಂತ ನೋಡ್ಕೋಬೇಕು. ಲೀಪ್ ಇಯರ್ ಅಥವಾ ಅಧಿಕ ವರ್ಷ ಅಂತ. ಅದನ್ನ ಯಾವ ತರ ಫೈಂಡ್ ಔಟ್ ಮಾಡ್ತೀರಾ ಅಂದ್ರೆ ಈ 4ರಿಂದ ಭಾಗ ಹೋಗ್ಬೇಕು ಅಂತ ಆ ಲಾಜಿಕ್ ಗೊತ್ತಿರುತ್ತೆ ನಿಮಗೆ. ಆದ್ರೆ ಸಿಂಪಲ್ ಆಗಿ ಲಾಸ್ಟ್ 2 ನಂಬರ್ನ ನಾವು 4ರಿಂದ ಭಾಗ ಹೋಗಿಸಿ ಹೋದ್ರೆ ಅದು ಲೀಪ್ ಇಯರ್, ಇಲ್ಲ ಅಂದ್ರೆ ಅದು ನಾನ್ ಲೀಪ್ ಇಯರ್. 10 4ರಿಂದ ಭಾಗ ಹೋಗಲ್ಲ, ಅದಕ್ಕೆ ನಾನ್ ಲೀಪ್ ಇಯರ್. ನಾನ್ ಲೀಪ್ ಇಯರ್ ಅನ್ನೋದು ಫೆಬ್ರವರಿನಲ್ಲಿ 28 ದಿನನ ಅಥವಾ 29 ದಿನ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಅದು. ಓಕೆ ಓಕೆ, ಸೊ ಈಗ ಈ ಟೋಟಲ್ ಆಗಸ್ಟ್ 14 2010 ಇಯರ್ 1 ಇಂದ ಸ್ಟಾರ್ಟ್ ಮಾಡಿದ್ರೆ ಟೋಟಲ್ ಆಡ್ ಡೇಸ್ ಎಷ್ಟು ಬರ್ತವೆ ಅನ್ನೋದನ್ನ ಕಂಡುಹಿಡಿಬೇಕು. ಇದನ್ನ ನಾನು ಯಾವ ತರ ಬರ್ಕೋತೀನಿ ಅಂತ ನೋಡಿ. 2010ನ್ನ ನಾನು 2000 ವರ್ಷ ಅಂತ ಫಸ್ಟ್ ಬರ್ಕೋತೀನಿ. ಪ್ಲಸ್ 2000 ವರ್ಷ ಅಂತ ಯಾಕೆ ಬರಿತಾ ಇದ್ದೀನಿ ಅಂದ್ರೆ ಪ್ರತಿ 400 ವರ್ಷದಲ್ಲೂ ಕೂಡ 0 ಆಡ್ ಡೇಸ್ ಬರ್ತವೆ. ಓಕೆ, ಈ ಎಲ್ಲಾ ಲಾಜಿಕ್ ನಾನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ, ಅದನ್ನ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನೀವು. ಓಕೆ, ಸೊ ಈ ಪ್ರತಿ 2000 ವರ್ಷದಲ್ಲಿ 0 ಆಡ್ ಡೇಸ್ ಬರ್ತವೆ. ಇನ್ನೊಂದು ನಾನು ಸಿಂಪಲ್ ಲಾಜಿಕ್ ಹೇಳಿರ್ತೀನಿ ನಿಮಗೆ ಇಲ್ಲಿ. ಓಕೆ, ಪ್ರತಿ 100 ವರ್ಷದಲ್ಲಿ 5 ಆಡ್ ಡೇಸ್ ಬರ್ತವೆ. 200 ವರ್ಷದಲ್ಲಿ 3 ಆಡ್ ಡೇಸ್ ಬರ್ತವೆ. 300 ವರ್ಷದಲ್ಲಿ ಒಂದೇ ಆಡ್ ಡೇ ಬರುತ್ತೆ. ಓಕೆ, ಮತ್ತೆ 400 ವರ್ಷದಲ್ಲಿ 0 ಆಡ್ ಡೇಸ್ ಬರ್ತವೆ. ಸೊ 400ರ ಮಲ್ಟಿಪಲ್ ಏನಿದೆ 800, 1200, 1600 ಅಂದ್ರೆ 400 ಹೆಚ್ಚ ಮಾಡ್ತಾ ಹೋದಂಗೆಲ್ಲ ಇವೆಲ್ಲದಕ್ಕೂ ಕೂಡ 0 ಆಡ್ ಡೇಸ್ ಬರ್ತವೆ ನಮಗೆ. ಇದಕ್ಕೊಂದು ಲಾಜಿಕ್ ಇದೆ. ಓಕೆ, ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ಆ ಲಾಜಿಕ್ ನ ನಾನು ಎಕ್ಸ್ಪ್ಲೇನ್ ಮಾಡಿದೀನಿ ನಿಮಗೆ. ಸೊ ನಮಗೆ ಗೊತ್ತಿದೆ 2000ದಲ್ಲಿ 0 ಆಡ್ ಡೇಸ್ ಬರ್ತವೆ. ಸೊ ನಾನು 2000 ವರ್ಷನ ಕ್ಯಾಲ್ಕುಲೇಟ್ ಮಾಡಲ್ಲ, ಅದು 0 ಆಡ್ ಡೇಸ್ ನನಗೆ ಗೊತ್ತಿದೆ. ಅದಕ್ಕೆ ನಾನು 2010ನ್ನ 2000 ಮತ್ತೆ 10 ವರ್ಷ ಅಂತ ಇದೆಯಲ್ಲ ಅದನ್ನ ಫಸ್ಟ್ 9 ವರ್ಷ ಅಂತ ಇಲ್ಲಿ ಬರ್ಕೊಂಡ್ಬಿಡ್ತೀನಿ ನಾನು. ಆ 9 ವರ್ಷ 2009ನೇ ವರ್ಷ ಅದು. ಓಕೆ, ಯಾಕೆ 2009 ವರ್ಷ 9 ವರ್ಷ ಅಷ್ಟೇ ಬರ್ದೆ ಅಂದ್ರೆ 10ನೇ ವರ್ಷದ ಆಗಸ್ಟ್ ತನಕ ಮಾತ್ರ ಡೇಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ಕರೆಕ್ಟಾ? ಸೊ 2010ನೇ ವರ್ಷದ ಆಗಸ್ಟ್ 14 ತನಕ ಮಾಡ್ಬೇಕು, ಅದಕ್ಕೂ ಮುಂಚೆ 9 ವರ್ಷ. ಸೊ ಟೋಟಲಿ 2000 ಪ್ಲಸ್ 9 ವರ್ಷ 2009 ವರ್ಷ ಆಯ್ತು. 2010ನೇ ವರ್ಷಕ್ಕೆ ಬರೋಣ. ಅದರಲ್ಲೂ ಆಗಸ್ಟ್ ತನಕ ಮಾತ್ರ ಬೇಕಲ್ವಾ ನಮಗೆ. ಹಂಗಾಗಿ ನಾನು ಜನವರಿಯಿಂದ ಜುಲೈವರೆಗೂ ಮಂತ್ದಲ್ಲಿ ಬರುವಂತ ಆಡ್ ಡೇಸ್ ನ ಆಡ್ ಅಪ್ ಮಾಡ್ಕೋತೀನಿ, ಸಮ್ ಮಾಡ್ಕೋತೀನಿ. ಕರೆಕ್ಟಾ? ಜಾನ್ ಇಂದ ಜುಲೈವರೆಗೂ 7 ತಿಂಗಳಲ್ಲಿ ಬರುವಂತ ಆಡ್ ಡೇಸ್ ನ. ಆ ನಂತರ ಆಗಸ್ಟ್ ಅಲ್ಲಿ 14ರ ತನಕ ಬೇಕು ಅಲ್ವಾ. ಸೊ ಆಗಸ್ಟ್ 14, ಇದು ಆಗಸ್ಟ್ 14 2010. ಅರ್ಥ ಆಯ್ತಲ್ವಾ? ಸೊ ನಾನು ಡೇನೆ ಡಿವೈಡ್ ಮಾಡ್ಕೊಂಡೆ. ಈಗ ಇದರಲ್ಲಿ ಒಂದೊಂದರಲ್ಲಿ ಎಷ್ಟು ಆಡ್ ಡೇಸ್ ಬರ್ತವೆ ಅನ್ನೋದನ್ನ ಕಂಡಿಡ್ಕೊಂಡು ಸಮ್ ಅಪ್ ಮಾಡ್ಬೇಕು. ಓಕೆನಾ? ಸೊ
0 ಆಡ್ ಡೇಸ್ ಗೊತ್ತಿದೆ ನಿಮಗೆ. 2000ದಲ್ಲಿ 0 ಆಡ್ ಡೇಸ್ ಬರ್ತವೆ. ಆ ನಂತರ 9 ವರ್ಷ, ಈ 9 ವರ್ಷದಲ್ಲಿ ಎಷ್ಟು ಆಡ್ ಡೇಸ್ ಬರ್ತವೆ? 2001ರಿಂದ 2009 ತನಕ ಆಡ್ ಡೇಸ್ ಎಷ್ಟು ಬರ್ತವೆ? ಅದನ್ನ ಕಂಡುಹಿಡಿಯೋದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಈ 9 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ ಬರ್ತವೆ, ಎಷ್ಟು ನಾನ್ ಲೀಪ್ ಇಯರ್ ಬರ್ತವೆ ಅನ್ನೋದನ್ನ ಕಂಡುಹಿಡ್ಕೋಬೇಕು. ಓಕೆ, ಯಾಕೆ ಅಂದ್ರೆ ಅದಕ್ಕೆ ಮತ್ತೆ ಇನ್ನೊಂದು ರೂಲ್ ಇದೆ, ಇಲ್ಲಿ ಬರೆದಿರ್ತೀನಿ ನಾನು ಅದನ್ನ. ಲೀಪ್ ಇಯರ್ ಇದ್ರೆ ಅದರಲ್ಲಿ 2 ಆಡ್ ಡೇಸ್ ಬರ್ತವೆ, ನಾನ್ ಲೀಪ್ ಇಯರ್ ಇದ್ರೆ ಅದರಲ್ಲಿ ಒಂದೇ ಆಡ್ ಡೇ ಬರುತ್ತೆ. ಓಕೆ, ಸೊ ಒಂದೇ ಆಡ್ ಡೇ ಬರುತ್ತೆ. ಯಾಕೆ ಇದು ಅನ್ನೋದಕ್ಕೂ ಕೂಡ ಒಂದು ಲಾಜಿಕ್ ಇದೆ. ಓಕೆ, ನೋಡಿ ಸಿಂಪಲ್ ಆಗಿ ನಾನ್ ಲೀಪ್ ಇಯರ್ ಒಂದ್ 2 ನಿಮಿಷ ಟೈಮು, ಅದನ್ನ ನಿಮ್ಗೆ ಹೇಳ್ಬಿಡ್ತೀನಿ ನಾನು. ನಾನ್ ಲೀಪ್ ಇಯರ್ ಅಂದ್ರೆ 365 ದಿನಗಳು ಇರುತ್ತೆ. 365ನ್ನ 7ರಿಂದ ಭಾಗಿಸಿದಾಗ ಒಂದೇ ಶೇಷ ಉಳಿಯುತ್ತೆ. ನೀವು ಭಾಗ ಮಾಡಿ ನೋಡಿ. ಓಕೆ, ಲೀಪ್ ಇಯರ್ ಅಲ್ಲಿ 366 ದಿನಗಳು ಇರುತ್ತೆ, ಅದನ್ನ 7ರಿಂದ ಭಾಗಿಸಿದ್ರೆ 2 ಶೇಷ ಉಳಿಯುತ್ತೆ ಅಲ್ಲಿ. ಓಕೆ, ಇದು ಎಲ್ಲಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಾನು. ಆ ವಿಡಿಯೋನ ನೋಡಿದ್ರೆ ಇದೆಲ್ಲಾನು ಎಕ್ಸ್ಪ್ಲೇನ್ ಮಾಡೋದೇ ಬೇಕಿಲ್ಲ ನಿಮಗೆ. ಓಕೆ, ಸೊ ಅದಕ್ಕೆ ಲೀಪ್ ಇಯರ್ ಇದ್ರೆ 2 ಆಡ್ ಡೇಸು, ನಾನ್ ಲೀಪ್ ಇಯರ್ ಇದ್ರೆ ಒಂದೇ ಆಡ್ ಡೇಸ್. ಓಕೆ, ಇದು ಲಾಜಿಕ್, ಅದರ ಬಿಹೈಂಡ್ ದಟ್ ಲಾಜಿಕ್ ಇದು. ಓಕೆ, ಸೊ ಅದನ್ನ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, ಈ 9 ವರ್ಷನ ಲೀಪ್ ಇಯರ್ ಮತ್ತೆ ನಾನ್ ಲೀಪ್ ಇಯರ್ ಆಗಿ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ. ಲೀಪ್ ಇಯರ್ಸ್ ಯಾವಾಗ್ಲೂ ಏನಾಗಿರುತ್ತೆ, 4ರಿಂದ ಭಾಗ ಹೋಗುತ್ತೆ ಅಂತ ಹೇಳ್ತಾ ಇದೀನ. ಸೊ ಈ 9 ವರ್ಷನ 4ರಿಂದ ಭಾಗ ಹೋಗ್ಸಿ, ಅದರಲ್ಲಿ 2 ಲೀಪ್ ಇಯರ್ಸ್ ಸಿಗ್ತವೆ ಅಂತ ನಿಮಗೆ. 4 2 8 ಕರೆಕ್ಟಾ, ಒಂದು ಉಳ್ಕೊಳ್ಳುತ್ತೆ ಅಲ್ಲಿ. ಸೊ 4 2 8 ನೀವು ಇಲ್ಲ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ 2000 ಮತ್ತೆ 2009 ಮಧ್ಯೆ 2 ಲೀಪ್ ಇಯರ್ ಬರ್ತವೆ, 2004 2008. ಅವು 4ರಿಂದ ಭಾಗ ಹೋಗುವಂತವು. ಕರೆಕ್ಟ್ ತಾನೆ? ಸೊ 2 ವರ್ಷನ ನಾನು ಲೀಪ್ ಇಯರ್ ಅಂತ ಬರ್ಕೋತೀನಿ ಇಲ್ಲಿ. ಆ 2 ವರ್ಷ ಲೀಪ್ ಇಯರ್ ಆದ್ರೆ 9 ವರ್ಷದಲ್ಲಿ ಉಳಿದಿರೋ 7 ಇಯರ್ಸ್ ಏನಿದೆ ಅದು ನಾನ್ ಲೀಪ್ ಇಯರ್ಸ್ ಅಂತ. ಕರೆಕ್ಟ್ ತಾನೆ? ಓಕೆ, ಯಾಕೆ ಅಂದ್ರೆ ಇದರಿಂದ ನಾನು ಆಡ್ ಡೇಸ್ ನ ಫೈಂಡ್ ಔಟ್ ಮಾಡ್ಕೋಬೇಕು, ಅದಕ್ಕೆ ನಾನು ಲೀಪ್ ಇಯರ್ ಮತ್ತೆ ನಾನ್ ಲೀಪ್ ಇಯರ್ ಆಗಿ ಅದನ್ನ ಡಿವೈಡ್ ಮಾಡ್ಕೊಂಡೆ. ಅರ್ಥ ಆಯ್ತಲ್ವಾ? ಓಕೆ, ಸೊ ಈಗ ಜನವರಿಯಿಂದ ಜುಲೈ ಈ ಮಂತ್ ಅಲ್ಲೂ ಕೂಡ ಲೀಪ್ ಇಯರ್ಸ್ ಬರ್ತವೆ, ಮಂತ್ ಅಲ್ಲೂ ಕೂಡ ಆಡ್ ಡೇಸ್ ಬರ್ತವೆ. ಓಕೆ, 31 ದಿನಗಳಿದ್ದವು ಅಂತ ತಿಳ್ಕೊಳ್ಳಿ. ಆ ಆಡ್ ಡೇಸ್ ಎಷ್ಟು ಅಂತ ಹೇಳ್ತೀರಾ ನೀವು ಅಲ್ಲಿ? 3 ಆಡ್ ಡೇಸ್. ಯಾಕಂದ್ರೆ 7 4 28. ಓಕೆ, ಉಳಿದ ಎಷ್ಟು? 3 ಶೇಷ. 30 ದಿನಗಳಿದ್ವು ಅಂತಂದ್ರೆ 2 ಆಡ್ ಡೇಸ್. 31 ಇದ್ದಾಗ 3 ಆಡ್ ಡೇಸ್, 30 ದಿನ ಇದ್ದಾಗ 2 ಆಡ್ ಡೇಸ್. ಆದ್ರೆ ಫೆಬ್ರವರಿನಲ್ಲಿ 28 29 ಎರಡೂ ಆಪ್ಷನ್ಸ್ ಬರೋ ಚಾನ್ಸ್ ಇದೆ. 28 ಬಂದಾಗ 0 ಆಡ್ ಡೇಸು, 29 ಬಂದಾಗ 1 ಆಡ್ ಡೇಸು. ಆ ತರ ಇಲ್ಲಿ ಸಮ್ ಮಾಡ್ತಾ ಹೋಗ್ಬೇಕು ನೀವು. ಓಕೆನಾ? ಸೊ ಇಲ್ಲಿ ನೋಡಿ, ನಾನು ಜನವರಿಯಿಂದ ಜುಲೈ ವರೆಗೂ ಎಷ್ಟು ಆಡ್ ಡೇಸ್ ಬರುತ್ತೆ ಅನ್ನೋದನ್ನ ಇಲ್ಲಿ ಕೆಳಗಡೆ ಬರೆದಿರ್ತೀನಿ. ಓಕೆ, ಸೊ ಈ ಇನ್ಫಾರ್ಮೇಶನ್ ನೀವು ನೆನ್ಪಿಟ್ಕೊಳ್ಳಿ, ಇದನ್ನ ಇಲ್ಲಿ ಕೆಳಗಡೆ ಬರೆದಿರ್ತೀನಿ ನಾನು. ಓಕೆ, ಜನವರಿಲಿ ಎಷ್ಟು ಆಡ್ ಡೇಸ್ ಬರುತ್ತೆ ಅಂತ ಹೇಳಿದೆ ನಾನು? 3. ಯಾಕಂದ್ರೆ ಜನವರಿಲಿ 31 ದಿನಗಳು ಇರ್ತವೆ. ಓಕೆ, 7 4 28 3. ಇಲ್ಲಿ ಫೆಬ್ರವರಿನ ತಗೋಬೇಕು ನಾನು. ಫೆಬ್ರವರಿ ಇದು ನಾನ್ ಲೀಪ್ ಇಯರ್ ಇದೆ, ಹಾಗಾಗಿ ಫೆಬ್ರವರಿನಲ್ಲಿ 28 ದಿನ ಇರ್ತವೆ. 7 4 28 ಅಲ್ಲಿ ಯಾವುದೇ ಆಡ್ ಡೇಸ್ ಬರಲ್ಲ. ಸೊ ಫೆಬ್ರವರಿ ಆಡ್ ಡೇಸ್ 0. ಅದೇ ತರ ಮಾರ್ಚ್ ಅಲ್ಲಿ 3 ಆಡ್ ಡೇಸ್ ಬರ್ತವೆ, ಯಾಕಂದ್ರೆ 31 ದಿನಗಳು. ಏಪ್ರಿಲ್ ಅಲ್ಲಿ 30 ದಿನಗಳು, 2 ಆಡ್ ಡೇಸ್ ಬರ್ತವೆ. ಏಪ್ರಿಲ್ ಮೇ ನಲ್ಲಿ 31 ದಿನ, ಜೂನ್ ಅಲ್ಲಿ 30 ದಿನ. ಸೊ ಟೋಟಲಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಕೂಡ ತಗೋಬೇಕಲ್ವಾ? ಸೊ ಜುಲೈ ಕೂಡ 31 ದಿನಗಳಾಗಿರುತ್ತೆ. ಸೊ ಜುಲೈನಲ್ಲಿ 3 ದಿನಗಳು ಪ್ಲಸ್ ಇಲ್ಲಿ 14 ದಿನಗಳು ಆಗಸ್ಟ್ ಇದೆಯಲ್ಲ, ಆ 14 ದಿನನು ಆಡ್ ಮಾಡಿ. ಓಕೆನಾ? ಓಕೆ, ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಾಗ ಇಷ್ಟು ಟೈಮ್ ತಗೊಳ್ತಾ ಇದೆ, ಆದ್ರೆ ಈ ಕಾನ್ಸೆಪ್ಟ್ ನಿಮಗೆ ಗೊತ್ತಾಯ್ತು ಅಂದ್ರೆ ಯು ಕ್ಯಾನ್ ಡೂ ಇಟ್ ವೆರಿ ವೆರಿ ಫಾಸ್ಟ್ಲಿ. 1 ನಿಮಿಷದ ಒಳಗೆ ಇದನ್ನ ಮಾಡಬಹುದು ನೀವು. ಓಕೆ, ಸೊ ಈಗ ಇಲ್ಲಿಗೆ ಬರೋಣ. ಈಗ 2 ಲೀಪ್ ಇಯರ್ಸ್ ಅಂದ್ರೆ ಒಂದೊಂದು ಲೀಪ್ ಇಯರ್ ಅಲ್ಲೂ 2 ಏನಿರುತ್ತೆ ನಿಮಗೆ? ಇದು 0 ಆಯ್ತು, 2 ಆಡ್ ಡೇಸ್ ಇರುತ್ತೆ. ಸೊ 2 ಲೀಪ್ ಇಯರ್ ಅಲ್ಲಿ 4 ಆಡ್ ಡೇಸ್ ಬಂತು. ಅದನ್ನ 2 2 ಅಂತ ಬರೆದಿರ್ತೀನಿ ಬೇಕಾದ್ರೆ ನಾನು. ಪ್ಲಸ್ ಈ 7 ಲೀಪ್ ಇಯರ್ ನಾನ್ ಲೀಪ್ ಇಯರ್ ಅಲ್ಲಿ 7 ಆಡ್ ಡೇಸ್ ಬರ್ತವೆ. ಸೊ ಅದನ್ನ ಆಡ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಈ ಪಾರ್ಟ್ ಆಯ್ತು. ಈಗ ಇದನ್ನೆಲ್ಲಾನು ಕೂಡಿಸಿ ಒಂದು 3 6 6 2 8 8 3 11 11 2 13 16 ಪ್ಲಸ್ 4 14 30 ಆಯ್ತದು. ಈ ಎಲ್ಲಾನು ಸಮ್ ಮಾಡಿ ಈಗ 2 2 4 4 7 11 ಪ್ಲಸ್ 30 41. ಓಕೆ, ಸೊ 41 ಡಿವೈಡೆಡ್ ಬೈ 7. ಈಗ 7 6 40. ಸೊ 7 5 35 ಮಾಡಬಹುದು. ಸೊ ಉಳಿದಿದ್ದು ಶೇಷ ಎಷ್ಟು? 6. ಶೇಷ 6 ಉಳಿದಿದೆ ಅಂತಂದ್ರೆ ಅದು ಯಾವ ವಾರ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಅವರು. ಇದು ಮ್ಯಾಪಿಂಗ್ ಟೇಬಲ್, ಇದು ಕೂಡ ನಿಮಗೆ ನೆನಪಿರಬೇಕು. ಶೇಷ 6 ಉಳಿದ್ರೆ ಅದು ಶನಿವಾರ. ಸೊ ಆಪ್ಷನ್ ಈಸ್ ಶನಿವಾರ.
ಓಕೆ, ಇದನ್ನ ನಾನು ನಿಮಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೆ, ಆದ್ರೆ ಈ ಎಲ್ಲ ಡೀಟೇಲ್ ಎಕ್ಸ್ಪ್ಲನೇಷನ್ ನಿಮಗೆ ಬೇಕಿಲ್ಲ ಇಫ್ ಯು ನೋ ದ ಕಾನ್ಸೆಪ್ಟ್. ಇದೆಲ್ಲನೂ ನಿಮಗೆ ಗೊತ್ತಿದ್ರೆ ಇಷ್ಟೊಂದು ಟೈಮ್ ನಿಮಗೆ ತಗೊಳ್ಳಲ್ಲ. ಅದು ನಿಮಗೆ ಡೀಟೇಲ್ ಆಗಿ ಬೇಕು ಅಂದ್ರೆ ಡೀಟೇಲ್ ಆಗಿ ವಿಡಿಯೋನ ನೋಡಿ. ಓಕೆ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಓಕೆ ಓಕೆ, ಈ ಪ್ರಶ್ನೆ ಕೂಡ ನಾನು ನಿಮಗೆ ಟ್ರೈನ್ಗೆ ಸಂಬಂಧಪಟ್ಟಂತೆ ಝೀರೋ ಪ್ಯಾನಿಕ್ ಮ್ಯಾಥ್ಸ್ ಅಲ್ಲಿ ಟ್ರೈನ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಡಿಯೋಸ್ ನ ಹಾಕಿದ್ದೀನಿ. ಅದರಲ್ಲಿ ಈ ತರದ ಪ್ರಶ್ನೆನ ನಾನು ಸಾಲ್ವ್ ಮಾಡಿದ್ದೀನಿ. ದಿಸ್ ರಿಕ್ವೈರ್ಸ್ ಮೋರ್ ಕಾನ್ಸಂಟ್ರೇಷನ್. ಓಕೆ, ಸೊ ನೋಡಿ ಈಗ ಏನು ಅಂತ. ಸ್ಥಳೀಯ ರೈಲುಗಳು 12 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡುತ್ತವೆ. ಎದುರಿನಿಂದ ಚಲಿಸುವ ವ್ಯಕ್ತಿಯು 12 ನಿಮಿಷಗಳ ಅಂತರದಲ್ಲಿ ರೈಲುಗಳನ್ನು ಭೇಟಿಯಾಗುತ್ತಾನೆ. ಹಾಗಾದ್ರೆ ಆ ಮನುಷ್ಯನ ವೇಗ ಎಷ್ಟು? ಆ ಮನುಷ್ಯ ಏನೋ ವ್ಯಕ್ತಿ ಹೋಗ್ತಿದ್ದಾನೆ, ಅವನು ಯಾವ ವೇಗದಲ್ಲಿ ಹೋಗ್ತಿದ್ದಾನೆ ಅನ್ನೋ ಸ್ಪೀಡ್ ಕಂಡಿಡ್ಕೋಬೇಕು ನಾವಿಲ್ಲಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನಾನು ನಿಮಗೆ ಆಗ್ಲೇ ಹೇಳಿದಾಗೆ ನನ್ನ ಚಾನಲ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ. ರೈಲಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದು. ಓಕೆ, ಕೇರ್ಫುಲ್ ಆಗಿ ನೋಡಿ. ನೀವು ಏನ್ ಹೇಳ್ತಿದ್ದಾರೆ ಅಂದ್ರೆ, ಸ್ಥಳೀಯ ರೈಲುಗಳು 12 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 20 ನಿಮಿಷಗಳ ಅಂತರದಲ್ಲಿ ನಿಲ್ದಾಣದಿಂದ ಹೊರಡ್ತವೆ. ಅಂದ್ರೆ ಒಂದು ರೈಲು, ಎರಡು ರೈಲ್ ಇದಾವೆ, ಎರಡು 12 ಕಿಲೋಮೀಟರ್ ಪ್ರತಿ ಗಂಟೆ ವೇಗನೆ ಫಾಲೋ ಮಾಡ್ತವೆ. ಆದ್ರೆ ಒಂದು ಹೊರಟು 20 ನಿಮಿಷದ ನಂತರ ಇನ್ನೊಂದು ಹೊರಡುತ್ತೆ. ಆ ನಂತರ ಸ್ಪೀಡು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಆಗುತ್ತೆ. ಅಂದ್ರೆ ಅದರ ಅರ್ಥ 20 ನಿಮಿಷದಲ್ಲಿ ಏನು ಡಿಸ್ಟೆನ್ಸ್ ಟ್ರಾವೆಲ್ ಆಗಿದೆ, ಆ ಡಿಸ್ಟೆನ್ಸ್ ಆ ಎರಡು ಟ್ರೈನ್ಗಳ ಮಧ್ಯೆ ಇರೋ ಅಂತ ಡಿಫರೆನ್ಸ್ ಆಗಿರುತ್ತೆ ಅಂತ ಅರ್ಥ. ಕರೆಕ್ಟ್ ತಾನೆ? ಓಕೆ, ಸೊ ಈಗ ಒಂದು ಟ್ರೈನು, ನೀವು ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ, ಒಂದು ಟ್ರೈನು ಹೊರಟಿದೆ T1 ಅಂತ. ಓಕೆ, T1 ಅಂದ್ಕೊಳ್ಳೋಣ. ಓಕೆ, ಈ ಹೊರಟು 20 ನಿಮಿಷದ ನಂತರ ಇನ್ನೊಂದು ಟ್ರೈನ್ ಹೊರಡ್ತಾ ಇದೆ, ಅದು T2 ಅಂದ್ಕೊಳ್ಳೋಣ. ಕರೆಕ್ಟಾ? ಓಕೆ, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಸೊ ಈ 20 ನಿಮಿಷದಲ್ಲಿ T1 ಎಷ್ಟು ದೂರ ಹೋಗಿರುತ್ತೋ ಅದೇ ದೂರ T1 ಮತ್ತು T1 ಅಂದ್ರೆ ಟ್ರೈನ್ 1. ಓಕೆ, ಈ ಟ್ರೈನ್ 1 ಮತ್ತೆ ಟ್ರೈನ್ 2 ಮಧ್ಯೆ ಇರೋ ಡಿಫರೆನ್ಸ್ ಎಷ್ಟಾಗಿರುತ್ತೆ ಅಂದ್ರೆ 20 ನಿಮಿಷದಲ್ಲಿ ಈ ಟ್ರೈನ್ ಎಷ್ಟು ಓಡಿದೆಯೋ ಅಷ್ಟು. ಯಾಕಂದ್ರೆ 20 ನಿಮಿಷದ ನಂತರ T2 ಹೊರಡುತ್ತೆ, ಟ್ರೈನ್ 2 ಹೊರಡುತ್ತೆ. ಕರೆಕ್ಟಾ? ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೀವೇನು ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ಸ್ಪೀಡ್ ಎಷ್ಟಿದೆ ಅಂತ ನೋಡಿ, ಸಿಂಪಲ್ ಆಗಿ ನೋಡಿ. ಸ್ಪೀಡ್ ಎಷ್ಟಿದೆ? 12 ಕಿಲೋಮೀಟರ್ ಪ್ರತಿ ಗಂಟೆ. ಸೊ ಒಂದು ಗಂಟೆನಲ್ಲಿ 12 ಕಿಲೋಮೀಟರ್ ಹೋಗುತ್ತೆ ಅಂತ. ಸೊ ಒಂದು ಗಂಟೆನಲ್ಲಿ ಸಿಂಪಲ್ ಕಾಮನ್ ಲಾಜಿಕ್ ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ಗಂಟೆನಲ್ಲಿ 12 ಕಿಲೋಮೀಟರ್ ಓಡ್ತಾ ಇದೆ. ಓಕೆ, ಹಂಗಾದ್ರೆ ಅರ್ಧ ಗಂಟೆ ಅಂದ್ರೆ 30 ನಿಮಿಷದಲ್ಲಿ ಎಷ್ಟು ಓಡುತ್ತೆ? ಅದು ಇದ್ರ ಅರ್ಧ ಓಡುತ್ತೆ, 6 ಕಿಲೋಮೀಟರ್. ಕರೆಕ್ಟಾ? ಕರೆಕ್ಟ್ ತಾನೆ? ಸೊ ಈ 30 ನಿಮಿಷದಲ್ಲಿ 6 ಕಿಲೋಮೀಟರ್ ಓಡ್ತಾ ಇದೆ ಅಂತಂದ್ರೆ 3 ಭಾಗ ಮಾಡಿ, 10 ನಿಮಿಷದಲ್ಲಿ ಎಷ್ಟು ಓಡುತ್ತೆ? ಇದು 2 ಕಿಲೋಮೀಟರ್ ಓಡುತ್ತೆ. ಕರೆಕ್ಟಾ? 10 ನಿಮಿಷದಲ್ಲಿ 6ನ್ನ 3 ಭಾಗ ಮಾಡಿ. ಕರೆಕ್ಟಾ? ಸೊ 10 ನಿಮಿಷದಲ್ಲಿ 2 ಕಿಲೋಮೀಟರ್ ಓಡ್ತಾ ಇದೆ ಅಂದ್ರೆ ನಮಗೆ ಬೇಕಾಗಿರೋದೇನು? 20 ನಿಮಿಷ. ಓಕೆ, 20 ನಿಮಿಷದಲ್ಲಿ 4 ಕಿಲೋಮೀಟರ್ ಓಡುತ್ತೆ ಅಂತ ಅರ್ಥ. ಕರೆಕ್ಟಾ? ಇದನ್ನ ಯಾಕೆ ಕ್ಯಾಲ್ಕುಲೇಟ್ ಮಾಡ್ಕೊಂಡೆ ನಾನು ಅಂತಂದ್ರೆ, ಇದು ಈ ಎರಡರ ಮಧ್ಯೆ ಇರೋ ಡಿಫರೆನ್ಸ್ ಎಷ್ಟು ಅಂತ ಬೇಕಾಗಿದೆ ನನಗೆ. ಸೊ ಟ್ರೈನ್ 1 ಮತ್ತೆ ಟ್ರೈನ್ 2 ಮಧ್ಯೆ ಇರೋ ವ್ಯತ್ಯಾಸ 4 ಕಿಲೋಮೀಟರ್. ಯಾಕೆ ಅಂದ್ರೆ 20 ನಿಮಿಷ ಟೈಮ್ ಡಿಫರೆನ್ಸ್ ಇದೆ ಆ ಎರಡು ಟ್ರೈನ್ ಮಧ್ಯೆ ಅಂತ. ಆ 20 ನಿಮಿಷದಲ್ಲಿ 4 ಕಿಲೋಮೀಟರ್ ಓಡಿರುತ್ತೆ ಟ್ರೈನ್ 1, ಆ ನಂತರ ಟ್ರೈನ್ 2 ಓಡುತ್ತೆ. ಅರ್ಥ ಆಯ್ತಾ ನಿಮಗಿದು? ಅರ್ಥ ಆಯ್ತಲ್ವಾ? ಸೊ ಇದು ನಮಗೆ ಬೇಕಾಗಿಲ್ಲ ಲೆಕ್ಕಕ್ಕೆ. ಇದು ಈ ಲೆಕ್ಕನ ನೀವು ಫಾಸ್ಟ್ ಆಗಿ ಮಾಡ್ಕೊಳ್ಳೋದಾದ್ರೆ ಇದೇ ತರ ಮಾಡ್ಕೋಬೇಕು. ಎಲ್ಲದಕ್ಕೂ ಸ್ಪೀಡು, ಟೈಮು, ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ತಾ ಕುತ್ಕೋಬೇಡಿ. ಸೊ 20 ನಿಮಿಷದಲ್ಲಿ 4 ಕಿಲೋಮೀಟರ್ ಓಡಿದೆ ಅಂದ್ರೆ 24 ಕಿಲೋಮೀಟರ್ ಈ ಎರಡು ಟ್ರೈನ್ಗಳ ಮಧ್ಯೆ ಇರೋ ವ್ಯತ್ಯಾಸ. ಆದ್ರೆ ಈ ಟ್ರೈನ್ ಡಿಫರೆನ್ಸ್ ಏನಿದೆ, ಆ ಡಿಫರೆನ್ಸ್ ನ ವ್ಯಕ್ತಿ 12 ನಿಮಿಷಗಳಲ್ಲಿ ಆ ರೈಲ್ಗಳನ್ನ ಭೇಟಿ ಆಗ್ತಾನೆ ಅಂತ ಹೇಳ್ತಿದ್ದಾರೆ ಅವರು. ಅಂದ್ರೆ ಅದರ ಅರ್ಥ ಏನು? ಇದ್ರ ಅಪೋಸಿಟ್ ಅಲ್ಲಿ ಇವನೇನು ಈ ವ್ಯಕ್ತಿ ನಡ್ಕೊಂಡು ಬರ್ತಾ ಇದ್ದಾನಲ್ಲ, ವ್ಯಕ್ತಿ, ಪರ್ಸನ್ ಇವನು. ಓಕೆ, ಈ ವ್ಯಕ್ತಿ ಈ 4 ಕಿಲೋಮೀಟರ್ ವ್ಯತ್ಯಾಸನ 12 ನಿಮಿಷದಲ್ಲಿ ಕವರ್ ಮಾಡ್ತಾನೆ ಅಂತ. ಓಕೆ, ಆ 12 ನಿಮಿಷದ ಅಂತರದಲ್ಲಿ ರೈಲುಗಳನ್ನು ಭೇಟಿ ಆಗುತ್ತಾನೆ. T1 ಭೇಟಿಯಾಗಿ T2 ಬರೋ ಅಷ್ಟರಲ್ಲಿ 12 ನಿಮಿಷ ತಗೋತಾನೆ ಅಂತ. ಅರ್ಥ ಆಯ್ತಲ್ವಾ? ಸೊ ಈಗ ನಮ್ಮ ಹತ್ರ ಡಿಸ್ಟೆನ್ಸ್ ಇದೆ, ಇದು ಟೈಮ್ ಇದೆ. ಅವನ ಅದು ಸ್ಪೀಡ್ ಎಷ್ಟು ಅನ್ನೋದನ್ನ ಕಂಡುಹಿಡ್ಕೋಬಹುದಾ ನಾವು? ಓಕೆ, ಸೊ ಫಾರ್ಮುಲಾ ಏನು ಅಂತ ನೋಡಿ. ಈಗ ನೀವು ಟೈಮ್ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ. ಡಿಸ್ಟೆನ್ಸ್ 4 ಕಿಲೋಮೀಟರ್ ಇದೆ. ಓಕೆ, ಟೈಮ್ ಎಷ್ಟು ತಗೋತಾ ಇದ್ದಾನೆ ಅವನು? 12 ನಿಮಿಷ ತಗೋತಾ ಇದ್ದಾನೆ. ಟೈಮು 12 ನಿಮಿಷ ತಗೋತಾ ಇದ್ದಾನೆ. ಆದ್ರೆ ಇದು ಮಿನಿಟ್ ಅಲ್ಲಿದೆ, ನೆನ್ಪಿಟ್ಕೊಳ್ಳಿ. ಅವರ್, ನಮಗೆ ಸ್ಪೀಡು ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಕಂಡುಹಿಡಿಬೇಕು. ಅದಕ್ಕೆ ಈ ಮಿನಿಟ್ ನ ಕಿಲೋಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು ನಾವು. ಸಾರಿ, ಮಿನಿಟ್ ನ ಅವರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ಸೊ ಈಗ ಸ್ಪೀಡ್ ಫಾರ್ಮುಲಾ ಹಾಕಿ. ಸ್ಪೀಡ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ನಮ್ಗೆ ಯಾವಾಗ್ಲೂ? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಇರುತ್ತೆ.
ಕರೆಕ್ಟಾ? ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೈಮ್. ಡಿಸ್ಟೆನ್ಸ್ ಎಷ್ಟಿದೆ ನಮಗೆ? 4 ಕಿಲೋಮೀಟರ್ ಇದೆ. ಓಕೆ, ಇನ್ನು ಟೈಮ್ ಎಷ್ಟಿದೆ? 12 ನಿಮಿಷ ಇದೆ. ಬಟ್ 12 ನಿಮಿಷನ ನಾನು ಅವರಿಗೆ ಕನ್ವರ್ಟ್ ಮಾಡ್ಕೋಬೇಕು, ಅವಾಗಲೇ ನನಗೆ ಕಿಲೋಮೀಟರ್ ಪರ್ ಅವರ್ ಬರುತ್ತೆ. ಇದನ್ನ ನಾನು ಟೈಮ್ ಅಂಡ್ ಡಿಸ್ಟೆನ್ಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ, ಹೌ ಟು ಕನ್ವರ್ಟ್ ಫ್ರಮ್ ಮಿನಿಟ್ ಟು ಅವರ್ ಅಂತ. ಓಕೆ, ಅಥವಾ ಅವರ್ ಟು ಮಿನಿಟ್ ಅಂತ, ಅದನ್ನ ನೀವು ನೋಡಿ ವಿಡಿಯೋನ. ಓಕೆ, ಸೊ 12 ಡಿವೈಡೆಡ್ ಬೈ 60 ಮಾಡ್ತೀನಿ, ಅವಾಗ ನನಗೆ ಅವರ್ಸ್ ಅಲ್ಲಿ ಸಿಗುತ್ತೆ. ಈಗ ನೋಡಿ ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಸಿಗುತ್ತೆ, ನಮಗೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಸಿಗುತ್ತೆ. ಸೊ ಇದು ಛೇದ ಆಗಿರೋದ್ರಿಂದ 60 ಮೇಲ್ಗಡೆ ಹೋಗುತ್ತೆ ನನಗೆ. ಸೊ ಇಲ್ಲಿ 4 ಇಂಟು 60 ಡಿವೈಡೆಡ್ ಬೈ 12 ಆಗಿ ಕನ್ವರ್ಟ್ ಆಗುತ್ತೆ. ಇದು 12 ಒಂದ್ಲೆ 12 ಐದ್ಲೆ 60. ಸೊ ಇದು 4 ಐದ್ಲೆ 20 ಕಿಲೋಮೀಟರ್ ಪ್ರತಿ ಗಂಟೆ. ಓಕೆ, 20 ಕಿಲೋಮೀಟರ್ ಪ್ರತಿ ಗಂಟೆ ಅನ್ನೋದು ಒಂದು ಸ್ಪೀಡ್ ಆನ್ಸರ್ ಬಂದಿದೆ ನಮಗೆ. ಇದು ಕಿಲೋಮೀಟರ್, ಇದು ಅವರ್, ಅದಕ್ಕೆ ಕಿಲೋಮೀಟರ್ ಪ್ರತಿ ಗಂಟೆ ಅಂತ ಬರ್ದೆ ನಾನು. ಸೊ ಸ್ಪೀಡ್ ಇಸ್ ಈಕ್ವಲ್ ಟು 20 ಕಿಲೋಮೀಟರ್ ಅಂತ ಒಂದು ಆನ್ಸರ್ ಬಂದಿದೆ. ಆದ್ರೆ ಆ ಆನ್ಸರ್ ಕರೆಕ್ಟ್ ಆನ್ಸರ್ ನಮಗೆ 20 ಕಿಲೋಮೀಟರ್ ಓಡಕ್ ಆಗತ್ತಾ ಒಬ್ಬ ವ್ಯಕ್ತಿ? ನೋಡಿ, ಟ್ರೈನೇ 100 ಕಿಲೋಮೀಟರ್ ದಲ್ಲಿ ಓಡ್ತಾ ಇದೆ ಅಂದ್ರೆ ವ್ಯಕ್ತಿ 20 ಕಿಲೋಮೀಟರ್ ಓಡಕ್ ಸಾಧ್ಯ ಇದೆಯಾ? ಟ್ರೈನ್ ಗಿಂತ ಫಾಸ್ಟ್ ಓಡಕ್ ಸಾಧ್ಯ ಇದೆಯಾ ಅವನು? ಇಲ್ಲ. ಹಂಗಾದ್ರೆ ಈ 20 ಕಿಲೋಮೀಟರ್ ಅನ್ನೋದು ನೋಡಿ, ಲಿಸನ್ ಟು ಮಿ ಕೇರ್ಫುಲಿ, ಈ ಎರಡು ಟ್ರೈನ್ ಮಧ್ಯೆ ಏನ್ 4 ಕಿಲೋಮೀಟರ್ ವ್ಯತ್ಯಾಸ ಇದೆ, ಅವನು 12 ನಿಮಿಷದಲ್ಲಿ ಕವರ್ ಮಾಡ್ತಿದ್ದಾನೆ ಅಂದ್ರೆ ಜಸ್ಟ್ ಇಮ್ಯಾಜಿನ್, ಟ್ರೈನ್ ಆ ಕಡೆಯಿಂದ ಬರ್ತಾ ಇದೆ, ವ್ಯಕ್ತಿ ಈ ಕಡೆಯಿಂದ ಹೋಗ್ತಾ ಇದ್ದಾನೆ ಅಂದ್ರೆ ಆ 12 ನಿಮಿಷದ ಟೈಮು ಟ್ರೈನ್ ಕೂಡ ಕವರ್ ಮಾಡ್ತಾ ಇದೆ. ಟ್ರೈನು ಆ ಕಡೆಯಿಂದ ಬರ್ತಾ ಇದೆ, ವ್ಯಕ್ತಿ ಈ ಕಡೆಯಿಂದ ಹೋಗ್ತಾ ಇದ್ದಾನೆ ಅಂದ್ರೆ ಟ್ರೈನ್ ಸ್ಪೀಡು ಮತ್ತೆ ವ್ಯಕ್ತಿ ಸ್ಪೀಡು ಎರಡು ಆಡ್ ಆದ್ಮೇಲೆ 12 ನಿಮಿಷದಲ್ಲಿ ಕವರ್ ಆಗ್ತಾ ಇದೆ. ಅದು ವ್ಯಕ್ತಿ ಒಬ್ನೇ 12 ನಿಮಿಷದಲ್ಲಿ 4 ಕಿಲೋಮೀಟರ್ ಓಡಿ ಹೋಗ್ತಾ ಇಲ್ಲ. ಅಲ್ಲಿ 12 ನಿಮಿಷದಲ್ಲಿ ಟ್ರೈನು ಆ ಕಡೆಯಿಂದ ಬರ್ತಾ ಇದೆ, ವ್ಯಕ್ತಿ ಈ ಕಡೆಯಿಂದ ಹೋಗ್ತಾ ಇದ್ದಾನೆ. ಸೊ ಇಲ್ಲಿ ರಿಲೇಟಿವ್ ಸ್ಪೀಡ್ ಅನ್ನೋ ಕಾನ್ಸೆಪ್ಟ್ ಮ್ಯಾಟರ್ ಆಗುತ್ತೆ. ಅರ್ಥ ಆಯ್ತಲ್ವಾ ನಿಮಗೆ? ಸೊ ರಿಲೇಟಿವ್ ಸ್ಪೀಡ್ ಏನು ಅಂತ ನೀವು ವಿಡಿಯೋದಲ್ಲಿ ನೋಡ್ಕೋಬೇಕು. ಓಕೆ, ಸೊ ಈ ಸ್ಪೀಡ್ ಏನಿದೆ ಇದು ರಿಲೇಟಿವ್ ಸ್ಪೀಡ್, ವ್ಯಕ್ತಿ ಸ್ಪೀಡ್ ಅಲ್ಲ, ಅದು ರಿಲೇಟಿವ್ ಸ್ಪೀಡ್ ಅಥವಾ ಸಾಪೇಕ್ಷ ವೇಗ ಅಂತ ಕರೀತಾರೆ ಅದನ್ನ. ಈ ರಿಲೇಟಿವ್ ಸ್ಪೀಡ್ ಯಾವಾಗ್ಲೂ ಆಪೋಸಿಟ್ ಅಲ್ಲಿ ಟ್ರೈನ್ ಬರ್ತಾ ಇದ್ರೆ, ವ್ಯಕ್ತಿ ಈ ಕಡೆಯಿಂದ ಹೋಗ್ತಾ ಇದ್ರೆ, ಆ ರಿಲೇಟಿವ್ ಸ್ಪೀಡು ಟ್ರೈನ್ ಸ್ಪೀಡು ಪ್ಲಸ್ ವ್ಯಕ್ತಿಯ ಸ್ಪೀಡ್ ಆಗಿರುತ್ತೆ. ಆಪೋಸಿಟ್ ಅಲ್ಲಿ ಬರೋವಾಗ ಸ್ಪೀಡ್ ನ ಕೂಡಿಸ್ಬೇಕು. ಒಂದೇ ಡೈರೆಕ್ಷನ್ ಅಲ್ಲಿ ಇದ್ರೆ ಒಂದು ಸ್ಪೀಡ್ ನ ಇನ್ನೊಂದು ಸ್ಪೀಡ್ ಅಲ್ಲಿ ಮೈನಸ್ ಮಾಡಬೇಕು. ಇದನ್ನೇ ರಿಲೇಟಿವ್ ಸ್ಪೀಡ್ ಅಂತಾರೆ. ಓಕೆ, ದಟ್ ಇಸ್ ದ ಕಾನ್ಸೆಪ್ಟ್. ಓಕೆ, ಸೊ ಈಗ ಈ ಸ್ಪೀಡ್ ಅನ್ನೋದು ಏನಿದೆ, ದಿಸ್ ಈಸ್ ಎ ರಿಲೇಟಿವ್ ಸ್ಪೀಡ್ ಫಾರ್ ಅಸ್. ರಿಲೇಟಿವ್ ಸ್ಪೀಡ್, ಈ ರಿಲೇಟಿವ್ ಸ್ಪೀಡ್ ಅಲ್ಲಿ ಟ್ರೈನ್ ಸ್ಪೀಡು ಮತ್ತೆ ವ್ಯಕ್ತಿ ಸ್ಪೀಡು ಎರಡನ್ನೂ ಆಡ್ ಆಗಿರುತ್ತೆ. ಟ್ರೈನ್ ಸ್ಪೀಡ್ ಪ್ಲಸ್ ಪರ್ಸನ್ ಸ್ಪೀಡ್ ಇವು ಎರಡನ್ನೂ ಸೇರಿ 20 ಕಿಲೋಮೀಟರ್ ಇದೆ. ಇದು ವ್ಯಕ್ತಿ ಸ್ಪೀಡ್ ಮಾತ್ರ ಅಲ್ಲ. ಅರ್ಥ ಆಯ್ತಲ್ವಾ ನಿಮಗೆ? ಸೊ ನಮಗ್ ಬೇಕಾಗಿರೋದು ಈ ವ್ಯಕ್ತಿ ಸ್ಪೀಡ್. ಈ ಟ್ರೈನ್ ಸ್ಪೀಡ್ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟು? 12 ಕಿಲೋಮೀಟರ್ ಅಂತ. ನೋಡಿ, ಟ್ರೈನ್ ಸ್ಪೀಡ್ 12 ಕಿಲೋಮೀಟರ್. ಸೊ ನನಗೆ ಈ ವ್ಯಕ್ತಿ ಸ್ಪೀಡ್ ನನಗೆ ಇಲ್ಲಿ ಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ, ಈ 12 ನ ಆ ಕಡೆ ಒಯ್ದ್ಬಿಡಿ, 20 ಮೈನಸ್ 12 ಆಗುತ್ತೆ, ಅಂಡ್ ದಟ್ ಈಸ್ 8 ಕಿಲೋಮೀಟರ್ ಪರ್ ಅವರ್. 8 ಕಿಲೋಮೀಟರ್ ಪರ್ ಅವರ್ ವ್ಯಕ್ತಿ ಸ್ಪೀಡು, 12 ಕಿಲೋಮೀಟರ್ ಟ್ರೈನ್ ಸ್ಪೀಡು. ಅವಾಗ ಅವನು 8 ಕಿಲೋಮೀಟರ್ ಪರ್ ಸ್ಪೀಡ್ ಅಲ್ಲಿ 4 ಕಿಲೋಮೀಟರ್ ನ ಕವರ್ ಮಾಡಬಹುದು. ಆಪ್ಷನ್ ಈಸ್ 8 ಕಿಲೋಮೀಟರ್ ಪರ್ ಅವರ್. ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ಸೊ ಈ ತರದ ಪ್ರಶ್ನೆಗಳು, ಇನ್ನೂ ತುಂಬಾ ಪ್ರಶ್ನೆಗಳನ್ನ ನಾವು ಟ್ರೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಲ್ಲಿ ಸಾಲ್ವ್ ಮಾಡಿದೀವಿ. ಯು ಕ್ಯಾನ್ ವಾಚ್ ದಟ್ ವಿಡಿಯೋ ಫ್ರಮ್ ದ ಡಿಸ್ಕ್ರಿಪ್ಷನ್ ಲಿಂಕ್. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಏನು ಅಂತ ನೋಡೋಣ. ಓಕೆ, ಸೊ ಇದು ಕೂಡ ಸೀಟಿಂಗ್ ಅರೇಂಜ್ಮೆಂಟ್ ಟೈಪ್ ಆಫ್ ಕ್ವೆಶನ್. ಇದು ಸಿಂಪಲ್ ಆಗಿದೆ ಅಂಡ್ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇದೆ. ಓಕೆ, ಯಾವ ತರ ಸಿಂಪಲ್ ಆಗಿ ಸಾಲ್ವ್ ಮಾಡಬಹುದು ಅಂತ ನೋಡಿ. ಕ್ಯೂ, ಬಿ, ಎ, ಪಿ, ವೈ ಮತ್ತು ಆರ್. ಓಕೆ, ಟೋಟಲಿ 6 ಮೆಂಬರ್ಸ್ ಇದ್ದಾರೆ. ಇವರು ಒಂದೇ ಸಾಲಿನಲ್ಲಿ ಇದ್ದಾರೆ. ಅದು ಯಾವ ತರ ಕೊಟ್ಟಿರ್ತಾರೆ ಆ ತರ ಡ್ರಾ ಮಾಡ್ತಾ ಹೋಗಿ, ಏನೇನ್ ಚೇಂಜಸ್ ಮುಂದೆ ಹೇಳಿದಾರೆ ಅದನ್ನ ಅಲ್ಲೆಲ್ಲೇ ಮಾಡ್ತಾ ಹೋಗಿ, ಚೇಂಜಸ್ ಆನ್ಸರ್ ಬಂದ್ಬಿಡುತ್ತೆ ನಿಮ್ಗೆ. ಓಕೆ, ವೈ ಮತ್ತು ಆರ್ ಮಧ್ಯದಲ್ಲಿದ್ದಾರೆ, ಕ್ಯೂ ಮತ್ತು ಬಿ ಗಳು ಕೊನೆಯಲ್ಲಿದ್ದಾರೆ, ಪಿ ಯು ಕ್ಯೂ ನ ಎಡಭಾಗದಲ್ಲಿ ಕುಳಿತಿದ್ದಾನೆ. 4 ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 5ನೇದು ನಮಗೆ ಬಿ ನ ಬಲಭಾಗದಲ್ಲಿ ಯಾರಿದ್ದಾರೆ ಅನ್ನೋದು ಪ್ರಶ್ನೆ ಇದೆ. ಓಕೆ, ಸೊ ಫಸ್ಟ್ ಇದನ್ನ ಒಂದೇ ಲೈನ್ ಅಲ್ಲಿ ಬರ್ಕೊಂಡ್ಬಿಡಿ. ಓಕೆ, 6 ಜನರನ್ನ ಒಂದೇ ಲೈನ್ ಅಲ್ಲಿ ಬರ್ಕೊಂಡ್ಬಿಡಿ. ನಾನು ಯಾವ ಆರ್ಡರ್ ಅಲ್ಲಿ ಕೊಟ್ಟಿದ್ದಾರೆ ಅದೇ ಆರ್ಡರ್ ಅಲ್ಲಿ ಬರೆದ್ ಬಿಡ್ತೀನಿ ಫಸ್ಟ್. ಓಕೆ, ಕ್ಯೂ ಇದೆ, ಕ್ಯೂ ನಂತರ ಬಿ ಇದೆ ಇಲ್ಲಿ. ಓಕೆ, ಕ್ಯೂ, ಬಿ, ಎ, ಪಿ ಮೊದಲು ಬರ್ಕೊಂಡ್ಬಿಡ್ತೀನಿ. ಓಕೆ, ಪಿ, ವೈ ಮತ್ತೆ ಆರ್.
ಓಕೆ, ಸೊ ಇದು ನಮಗೆ 6 ಜನ ಈ ತರ ಆರ್ಡರ್ ಅಲ್ಲಿ ಒಂದೇ ಲೈನ್ ಅಲ್ಲಿ ಇದ್ದಾರೆ, ಇದೇ ಆರ್ಡರ್ ಅಲ್ಲಿ ಇದ್ದಾರೆ ಅಂತಲ್ಲ, ಒಂದೇ ಲೈನ್ ಅಲ್ಲಿ ಇದ್ದಾರೆ. ಅದು ಫಸ್ಟ್ ಇನ್ಫಾರ್ಮೇಶನ್. ಇನ್ನು ಸೆಕೆಂಡ್ ಇನ್ಫಾರ್ಮೇಶನ್, ವೈ ಮತ್ತು ಆರ್ ಮಧ್ಯದಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಹಂಗಾದ್ರೆ ಇವ್ರು ಏನಿದ್ದಾರೆ ವೈ ಮತ್ತು ಆರ್ ಇವ್ರು ಎಕ್ಸಾಕ್ಟ್ಲಿ ಮಧ್ಯದಲ್ಲಿದ್ದಾರೆ, ಅಂದ್ರೆ ಎ ಮತ್ತು ಪಿ ನ ಜಾಗದಲ್ಲಿದ್ದಾರೆ. ಎಕ್ಸಾಕ್ಟ್ ಮಧ್ಯ ಅಂದ್ರೆ ಏನು, ಈ ಕಡೆ ಇಬ್ರು ಈ ಕಡೆ ಇಬ್ರು, ಮಧ್ಯದಲ್ಲಿ ಇಬ್ರು ಇದಾರಲ್ಲ, ಆ ಜಾಗದಲ್ಲಿ ವೈ ಮತ್ತು ಆರ್ ಇದ್ದಾರೆ ಅಂತ ಈ ಸ್ಟೇಟ್ಮೆಂಟ್ ಹೇಳುತ್ತೆ. ಸೊ ನಾನು ಏನ್ ಮಾಡ್ತೀನಿ, ಎ ಮತ್ತು ಪಿ ನ ಈ ಜಾಗದಲ್ಲಿ ಹಾಕ್ತೀನಿ, ಈ ಎರಡನ್ನು, ಓಕೆ, ಈ ಎರಡನ್ನು ತಗೊಂಡು ಇಲ್ಲಿ ಹಾಕ್ತೀನಿ, ಮತ್ತೆ ವೈ ನ ಇಲ್ಲಿ ತಗೋತೀನಿ. ಓಕೆನಾ, ಈ ಕಡೆ ತಗೋತೀನಿ, ಇವ್ರನ್ನ ಈ ಕಡೆ ಹಾಕ್ತೀನಿ. ನೋಡಿ ವೈ ಈ ಪ್ಲೇಸ್ ಅಲ್ಲಿ ಬರೀತೀನಿ, ವೈ ಅಂಡ್ ಆರ್ ಮಧ್ಯದಲ್ಲಿ ಬರದೆ. ಇನ್ನು ಎ ಮತ್ತೆ ಪಿ, ಇಲ್ಲಿ ಎ ಇದೆ ಮತ್ತೆ ಇಲ್ಲಿ ಪಿ ಇದೆ ಅಂತ ಅಕಾರ್ಡಿಂಗ್ ಟು ಈ ಸ್ಟೇಟ್ಮೆಂಟ್. ಸೊ ಇನ್ನೂ ಕೂಡ ಎಲ್ಲಿದ್ದಾರೆ, ಇಲ್ಲಿ ಬಿ ಇದಾನೆ, ಇಲ್ಲಿ ಕ್ಯೂ ಇದಾನೆ ಅಂತ. ಓಕೆ, ಸೊ ಇನ್ನು ನೆಕ್ಸ್ಟ್ ಮತ್ತೆ ಏನ್ ಹೇಳ್ತಿದ್ದಾರೆ, ಕ್ಯೂ ಮತ್ತು ಬಿ ಗಡಿ ಕೊನೆಯಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಈ ಬಿ ನ ನಾವು ಇಲ್ಲಿ ಪಕ್ಕನೆ ಬರೆದಿದೀವಲ್ಲ, ಬಿ ಇಲ್ಲಿರಲ್ಲ, ಲಾಸ್ಟ್ ಅಲ್ಲಿ ಇರ್ತಾನೆ ಅಂತ ಹೇಳ್ತಿದ್ದಾರೆ ಅವರು. ಅರ್ಥ ಆಯ್ತಲ್ವಾ? ಸೊ ನಾನು ಮತ್ತೆ ಇವರಿಬ್ಬರನ್ನು ಎಕ್ಸ್ಚೇಂಜ್ ಮಾಡ್ತೀನಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ. ಈ ಎರಡನ್ನ ಎಕ್ಸ್ಚೇಂಜ್ ಮಾಡಿದ್ರೆ ಇವಾಗ ಆರ್ಡರ್ ಏನಾಗುತ್ತೆ ನೋಡಿ, ಪಿ ಅನ್ನೋದು ಇಲ್ಲಿ ಬರುತ್ತೆ, ವೈ ಆರ್ ಇವರು ಮಧ್ಯದಲ್ಲಿ ಇದ್ದಾರೆ, ಅವನ ಪಕ್ಕದಲ್ಲಿ ಎ ಇದ್ದಾನೆ, ಅವನ ಪಕ್ಕದಲ್ಲಿ ಬಿ ಬರ್ತಾನೆ. ಯಾಕಂದ್ರೆ ಬಿ ಮತ್ತು ಕ್ಯೂಗಳು ಕೊನೆಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ, ಒಂದ್ ಕೊನೆಯಲ್ಲಿ ಇವನು, ಒಂದ್ ಕೊನೆಯಲ್ಲಿ ಇವನು. ಓಕೆ, ಪಿ ಯು ಕ್ಯೂ ನ ಎಡಭಾಗದಲ್ಲಿ ಕುಳಿತಿದ್ದಾನೆ. ಈವಾಗ ಡೈರೆಕ್ಷನ್ ಹೇಳ್ತಿದ್ದಾರೆ ಅವರು. ಪಿ ಅನ್ನೋನು ಇಲ್ಲಿ ಪಕ್ಕದಲ್ಲೇ ಇದ್ದಾನೆ, ಆದ್ರೆ ಯಾವ ಪಾರ್ಟ್ ಅಲ್ಲಿ ಇದ್ದಾನೆ, ಎಡಭಾಗದಲ್ಲಿ ಇದ್ದಾನೆ. ಅಂದ್ರೆ ಈ ಕಡೆ ಎಡ, ಇದು ಈ ಕಡೆ ಲೆಫ್ಟ್, ಇದು ಕರೆಕ್ಟಾ, ಇದು ಲೆಫ್ಟ್ ಮತ್ತೆ ಇದು ರೈಟ್ ಅಂತ ಅರ್ಥ. ಕರೆಕ್ಟಾ, ಇದು ರೈಟ್ ಸೈಡ್ ಇದೆ ಅಂತ. ಸೊ ಅದರ ಅರ್ಥ ಏನ್ ಹೇಳಿ, ಇವ್ರು ಈ ಕಡೆ ಮುಖ ಹಾಕಿ ಕೂತಿದ್ದಾರೆ ಅಂತ, ಎಲ್ಲರೂ ಈ ಕಡೆ ಮುಖ ಹಾಕಿ ಕೂತಿದ್ದಾರೆ ಅಂತ ಹೇಳ್ತಿದ್ದಾರೆ ಅವರು. ಪಿ ಯು ಕ್ಯೂ ನ ಎಡಭಾಗದಲ್ಲಿ, ಸೊ ಇದು ಲೆಫ್ಟ್. ಹಂಗೇನೆ ಇದನ್ನ ಈ ಬಿ ಅನ್ನೋನು ಈ ಕಡೆ ಮುಖ ಹಾಕಿ ಕೂತಿದ್ರೆ ಬಿ ನ ಇದು ಏನಾಗಿರುತ್ತೆ, ಇದು ಎಡಭಾಗ ಆಗಿರುತ್ತೆ. ಓಕೆ, ಮತ್ತೆ ಈ ಕಡೆ ಏನಿರುತ್ತೆ ಅದು ಬಲಭಾಗ ಆಗಿರುತ್ತೆ. ಕರೆಕ್ಟ್ ತಾನೆ, ಕರೆಕ್ಟ್ ಅಲ್ವಾ ಅಕಾರ್ಡಿಂಗ್ ಟು ದಿಸ್? ಈಗ ಲಾಸ್ಟ್ ಆನ್ಸರ್ ನಿಮ್ಗೆ ಇಲ್ಲೇ ಸಿಕ್ಬಿಡುತ್ತೆ ನೋಡಿ. ಬಿ ನ ಬಲಭಾಗದಲ್ಲಿ ಯಾರಿದ್ದಾರೆ ನೋಡಿ, ಬಿ ನ ಎಡಭಾಗ ಇದು, ಬಲಭಾಗದಲ್ಲಿ ಎ ಇದ್ದಾನೆ. ಸೊ ದಟ್ ಈಸ್ ದ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಟೈಪ್ ಆಫ್ ಕ್ವೆಶನ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಈ ತರ ಸಾಲ್ವ್ ಮಾಡಬಹುದು. ಓಕೆ, ನೆಕ್ಸ್ಟ್. ಓಕೆ, ಇನ್ನು ಇದು ಏನಂತಂದ್ರೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಟೈಪ್ ಆಫ್ ಕ್ವಶನ್. ಇದು ನಿಮ್ಗೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ನ ನೀವು ಓದ್ಕೊಂಡಿದ್ರೆ ಇದನ್ನ ಸಾಲ್ವ್ ಮಾಡಬಹುದು. ಓಕೆನಾ? ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ ಬರುವಂತ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಬೇಸಿಕ್ ನಾಲೆಜ್ ನಿಮ್ಗೆ ಏನಿರ್ಬೇಕು ಅಂತ ಹೇಳ್ತೀನಿ ನಾನು. ಯಾವಾಗ್ಲೂ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಒಂದು ಕ್ಯಾರೆಕ್ಟರ್ ನ ಇನ್ನೊಂದು ಕ್ಯಾರೆಕ್ಟರ್ ಆಗಿ ಅಸ್ಯೂಮ್ ಮಾಡ್ಕೊಂಡು ಸಾಲ್ವ್ ಮಾಡ್ತೀವಿ ಅಲ್ವಾ? ಸೊ ಯಾವಾಗ್ಲೂ ಫಸ್ಟ್ ನನ್ನ ಪ್ರಕಾರ ಫಸ್ಟ್ ನೀವು ಏನ್ ಥಿಂಕ್ ಮಾಡ್ಬೇಕು ಅಂದ್ರೆ, ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾಟಗರಿ ಬರುತ್ತೆ, ರಿಪ್ಲೇಸ್ಮೆಂಟ್ ಕ್ಯಾಟಗರಿ. ಅದೇನು ಅಂತಂದ್ರೆ ಆಪೋಸಿಟ್ ಕ್ಯಾರೆಕ್ಟರ್ಸ್ ಅಂತ. ಆಪೋಸಿಟ್ ಕ್ಯಾರೆಕ್ಟರ್ ಅಂತ ಅಂದ್ರೆ ಏನ್ ಹೇಳಿ, ಎ ಜಾಗದಲ್ಲಿ ಝೆಡ್ ಹಾಕೋದು, ಲಾಸ್ಟ್ ನಂಬರ್ ಫಸ್ಟ್ ನಂಬರ್ ಲಾಸ್ಟ್ ನಂಬರ್. ಬಿ ಜಾಗದಲ್ಲಿ ವೈ ಹಾಕೋದು, ಸಿ ಜಾಗದಲ್ಲಿ ಎಕ್ಸ್ ಹಾಕೋದು, ಆಪೋಸಿಟ್ ಅಂತ. ಓಕೆನಾ? ಸೊ ಆ ತರ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಂಡ್ಬಿಡಿ. ಓಕೆ, ಅದು ಇದ್ರೆ ಅದೇ ನಿಮ್ಮ ಆಪ್ಷನ್. ಅದು ಇರ್ಲಿಲ್ಲ ಅಂದ್ರೆ ಯಾವಾಗ್ಲೂ ಎ ಕ್ಯಾರೆಕ್ಟರ್ ಇಂದ ಸ್ಟಾರ್ಟ್ ಮಾಡಿ. ಫಸ್ಟ್ ನಾನು ಹೇಳ್ತಾ ಇರೋದು ಒಂದು ರೂಲ್ ಏನಂದ್ರೆ, ಎ ಕ್ಯಾರೆಕ್ಟರ್ ಇಂದ ಸ್ಟಾರ್ಟ್ ಮಾಡಿ. ಎ ಜಾಗದಲ್ಲಿ ಯಾವ್ದನ್ನ ಕೊಟ್ಟಿದ್ದಾರೆ ಅಂತ ನೋಡಿ, ಅದಕ್ಕೆ ಏನಾದ್ರೂ ಎ ಜಾಗದಲ್ಲಿ ಸಿ ಅಂತ ಕೊಟ್ಟಿದ್ರು ಅಂದ್ರೆ ಒಂದ್ ಕ್ಯಾರೆಕ್ಟರ್ ಸ್ಕಿಪ್ ಮಾಡಿದ್ದಾರೆ ಅಂತ. ಎ ಕ್ಯಾರೆಕ್ಟರ್ ಜಾಗದಲ್ಲಿ ಡಿ ಕ್ಯಾರೆಕ್ಟರ್ ಕೊಟ್ಟಿದ್ರು ಅಂದ್ರೆ 2 ಕ್ಯಾರೆಕ್ಟರ್ ಸ್ಕಿಪ್ ಮಾಡಿದ್ದಾರೆ ಅಂತ. ಅದೇ ತರ ಅಲ್ವಾ ಲಾಜಿಕ್ ನಾವು ಫಾಲೋ ಮಾಡ್ಬೇಕು. ಅದೇ ತರ ಎ ಜಾಗದಲ್ಲಿ ಝೆಡ್ ಕೊಟ್ಟಿದ್ರು ಅಂತಂದ್ರೆ ಇನ್ನೊಂದು ಕ್ಯಾರೆಕ್ಟರ್ ನ ವೆರಿಫೈ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಅಪೋಸಿಟ್ ಕ್ಯಾಟಗರಿನಲ್ಲೇ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಓಕೆ, ಸೊ ಇದು ಅಪೋಸಿಟ್ ಕ್ಯಾಟಗರಿಗೆ ಸಂಬಂಧಪಟ್ಟಂತಾನೆ ಆನ್ಸರು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಹಾರ್ಟ್ ಅನ್ನೋದನ್ನ SVZIZ ಅಂತ ಬರ್ಕೋತಾರೆ ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಇಲ್ಲಿ ನೋಡಿ HEART ಅನ್ನೋದು ಹಾರ್ಟ್ ನ ಸ್ಪೆಲ್ಲಿಂಗ್. ಓಕೆ, ಇಲ್ಲಿ ಅದು ಯಾವ ತರ ಆಗಿದೆ ಅಂತ ಹೇಳ್ತಿದ್ದಾರೆ, SVZIG ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಾನು ನಿಮ್ಗೆ ಆಗ್ಲೇ ಹೇಳ್ದಾಗೆ ಎ ಕ್ಯಾರೆಕ್ಟರ್ ಜಾಗದಲ್ಲಿ ಯಾವ್ದಿದೆ ಅಂತ ನೋಡಿ ಅಂತ ಹೇಳಿದೆ ನಾನು. ಎ ಜಾಗದಲ್ಲಿ ಝೆಡ್ ಇದೆ ಅಂತ ಅಂದ್ರೆ ಆಪೋಸಿಟ್ ಆಗಿರೋ ಚಾನ್ಸಸ್ ಇದೆ, ಆಪೋಸಿಟ್ ಆಗಿರೋ ಚಾನ್ಸಸ್ ಇದೆ. ಅದನ್ನ ನೀವು ಯಾವ ತರ ವೆರಿಫೈ ಮಾಡ್ಕೋತೀರಾ ಅಂದ್ರೆ, ನೆಕ್ಸ್ಟ್ ಇನ್ನೊಂದು ಕ್ಯಾರೆಕ್ಟರ್ ಗೆ ವೆರಿಫೈ ಮಾಡಿ ನೋಡಿ. ಅದನ್ನ ನೋಡಿ, ಈ ಜಾಗದಲ್ಲಿ ವಿ ಬಂದಿದೆ, ನೀವು ಆಪೋಸಿಟ್ ಅಲ್ಲಿ ಬರಿತಾ ಹೋದ್ರೆ ನೋಡಿ ABCDE 5 ಕ್ಯಾರೆಕ್ಟರ್ ಬರ್ಕೊಳ್ಳಿ, ಆ ಕಡೆಯಿಂದನೂ 5 ಕ್ಯಾರೆಕ್ಟರ್ ಬರ್ಕೊಳ್ಳಿ, ZYX WVWXYZ. ಕರೆಕ್ಟ್ ತಾನೆ? VUVWXYZ. ಸೊ ನೋಡಿ, ಎ ಜಾಗದಲ್ಲಿ ಝೆಡ್ ಇರುತ್ತೆ, ಬಿ ದಲ್ಲಿ ವೈ ಇರುತ್ತೆ, ಅದೇ ತರ ಈ ಜಾಗದಲ್ಲಿ ವಿ ಬರುತ್ತೆ. ಆಪೋಸಿಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ
ಅಪೋಸಿಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ. ಸೊ ನಾನು ಅದನ್ನು ಕೂಡ ಒಂದು ವೆರಿಫೈ ಮಾಡ್ತೀನಿ. ಇಲ್ಲಿ ಈ ಜಾಗದಲ್ಲಿ ವಿ ಇದೆ. ಸೊ ಇದು ಒಬ್ವಿಯಸ್ಲಿ ಏನ್ ಹೇಳಿ ಅಪೋಸಿಟ್ ಕ್ಯಾಟಗರಿನಲ್ಲಿ ಬರುವಂತದ್ದೇ ಅಂತ. ಸೊ ನಮ್ಮ ಇದರ ಅರ್ಥ ಏನ್ ಹೇಳಿ, ಎ ಜಾಗದಲ್ಲಿ ಝೆಡ್ ಬರಬೇಕು, ಅದೇ ತರ ಬಿ ಜಾಗದಲ್ಲಿ ವೈ ಬರಬೇಕು, ಸಿ ಜಾಗದಲ್ಲಿ ಎಕ್ಸ್ ಬರಬೇಕು. ಆ ತರ ನಾವು ಅಪೋಸಿಟ್ ಟೇಬಲ್ ನ ಬರ್ಕೊಂಡ್ಬಿಡ್ಬೇಕು. ಅಪೋಸಿಟ್ ಟೇಬಲ್ ಬರೆಯೋದು ತುಂಬಾನೇ ಈಸಿ. ನಾನು ನಿಮ್ಗೆ ಒಂದು ಈಸಿ ಮೆಥಡ್ ಹೇಳ್ತೀನಿ. ಇಲ್ಲಿ ಫಸ್ಟ್ ಏನ್ ಮಾಡಿ, ಟೋಟಲ್ 26 ಕ್ಯಾರೆಕ್ಟರ್ಸ್ ಇದಾವಲ್ವಾ, ಸೊ 13 ಕ್ಯಾರೆಕ್ಟರ್ ನ ಫಸ್ಟ್ ಬರ್ಕೊಂಡ್ಬಿಡಿ. ಅದೇ ಇನ್ನು ಉಳಿದಿರೋ 13 ಕ್ಯಾರೆಕ್ಟರ್ ನ ರಿವರ್ಸ್ ಅಲ್ಲಿ ಬರ್ಬಿಡಿ. ಅದೇ ಅಪೋಸಿಟ್ ಕ್ಯಾರೆಕ್ಟರ್ ನಿಮ್ಗೆ ಆ ಟೇಬಲ್. ನೀವು ನೆನ್ಪಿಟ್ಕೋಬೇಡಿ ಎ ದಲ್ಲಿ ಝೆಡ್, ಬಿ ದಲ್ಲಿ ಎಕ್ಸ್ ಅಂತ ನೆನ್ಪಿಟ್ಕೋಬೇಡಿ. ಒಂದು 10 ಸೆಕೆಂಡ್ ಅಲ್ಲಿ ನೀವು ಆ ಟೇಬಲ್ ನ ನೀವೇ ರೆಡಿ ಮಾಡ್ಕೋಬಹುದು. ಓಕೆನಾ. ಸೊ ಇಲ್ಲಿ ನೋಡಿ, ನಾನು ಫಸ್ಟ್ ಬರೆದ್ ಬಿಡ್ತೀನಿ. 13 ಕ್ಯಾರೆಕ್ಟರ್ ಬರಿತೀನಿ ಇಲ್ಲಿ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಂ. ಇಲ್ಲಿಗೆ 13 ಕ್ಯಾರೆಕ್ಟರ್ ಕಂಪ್ಲೀಟ್ ಆಗುತ್ತೆ ನಿಮ್ಮದು. ಓಕೆ, ಈ 13 ಕ್ಯಾರೆಕ್ಟರ್ ಕಂಪ್ಲೀಟ್ ಆಯ್ತಾ. ಇನ್ನು ಉಳಿದಿರೋ 13 ಕ್ಯಾರೆಕ್ಟರ್ ನ ಉಲ್ಟಾ ಬರೆದ್ ಬಿಡಿ. ಇಲ್ಲಿ ಎಂ, ಇಲ್ಲಿಂದ ಎನ್, ಓ, ಪಿ, ಕ್ಯೂ, ಆರ್, ಎಸ್, ಟಿ, ಯು, ವಿ, ಡಬ್ಲ್ಯೂ, ಎಕ್ಸ್, ವೈ, ಝೆಡ್. ಆಯ್ತಾ. ನಿಮ್ದು ಈಗ ಅಪೋಸಿಟ್ ಅಲ್ಲಿ ಬರುವಂತ ಕ್ಯಾರೆಕ್ಟರ್ ಟೇಬಲ್ ರೆಡಿ ಆಯ್ತು ನೋಡಿ. ಎ ಜಾಗದಲ್ಲಿ ಝೆಡ್, ಬಿ ಜಾಗದಲ್ಲಿ ವೈ, ಅದೇ ತರ ಎಂ ಜಾಗದಲ್ಲಿ ಎನ್ ಅಂತ. ಸೊ ಇದೇ ಕ್ಯಾರೆಕ್ಟರ್ ಅಂತ ಇದು ಫಿಕ್ಸ್ ಆದ್ಮೇಲೆ ಈ ಟೇಬಲ್ ನ ನೀವು ಯೂಸ್ ಮಾಡಿದ್ರೆ ಇದನ್ನ ಈಸಿಯಾಗಿ ಬರ್ದ್ ಬಿಡ್ಬೋದು. ಸೊ ಈಗ ನಮಗೆ ಈ ಅದೇ ಕೋಡ್ ನಲ್ಲಿ ಮೈಂಡ್ ಅನ್ನೋದು ಯಾವ ತರ ಬರಿಬಹುದು ಅಂತ ಕೇಳ್ತಿದ್ದಾರೆ ಅವರು. ಸೊ MIND ಮೈಂಡ್ ಅನ್ನೋದು ವ್ಯಾಲ್ಯೂ ಅಂತ ಹೇಳ್ತಿದ್ದಾರೆ ಅವರು. ಓಕೆನಾ. ಸೊ ಈ ಮೈಂಡ್ ಅನ್ನೋದನ್ನ ನಾವು ರಿಪ್ಲೇಸ್ ಮಾಡ್ತಾ ಹೋಗ್ಬೇಕು. ಅಪೋಸಿಟ್ ಕ್ಯಾರೆಕ್ಟರ್ ಎಂ ಜಾಗದಲ್ಲಿ ನಮ್ಗೆ ಏನಿದೆ ಎನ್ ಅಂತ ಬರ್ಕೊಂಬಿಡಿ. ಐ ಜಾಗದಲ್ಲಿ ಏನಿದೆ ಅಂತ ನೋಡಿ, ಐ ಜಾಗದಲ್ಲಿ ಆರ್ ಅಂತ ಇದೆ, ಐ ಜಾಗದಲ್ಲಿ ಆರ್ ಅಂತ ಇದೆ. ಎನ್ ಜಾಗದಲ್ಲಿ ಏನಿದೆ, ಮತ್ತೆ ಎನ್ ಜಾಗದಲ್ಲಿ ಅಪೋಸಿಟ್ ಎಂ ಅದು. ಓಕೆನಾ. ಸೊ ಎಂ ಅಂತ ಬರ್ಕೋಬೇಡಿ. ಡಿ ಜಾಗದಲ್ಲಿ ಏನಿದೆ ಡಬ್ಲ್ಯೂ ಅಂತ ಇದೆ. ಸೊ ದ ಆಪ್ಷನ್ ಈಸ್ NRMW. NRMW, ದಿಸ್ ಇಸ್ ದ ಆಪ್ಷನ್. ಓಕೆ. ಸೊ ನಿಮ್ಗೆ ಕೀ ಆನ್ಸರ್ ಅಲ್ಲೂ ಕೂಡ ಇದು ಅಪೋಸಿಟ್ ಅಲ್ಲಿ ಇದೆ ಕ್ಯಾಟಗರಿ ಇಲ್ಲೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಆಪ್ಷನ್ ಇದನ್ನ ಕೊಟ್ಟಿದ್ದಾರೆ. ಐ ಡೋಂಟ್ ನೋ, ಅದು ಯಾಕೋ ಒಂದ್ ಸ್ವಲ್ಪ ಏನೋ ಮಿಸ್ಟೇಕ್ ಆಗಿರ್ಬೋದು, ಇಲ್ಲ ಟೈಪಿಂಗ್ ಮಿಸ್ಟೇಕ್ ಇರಬಹುದು. ಬಟ್ ಆಪ್ಷನ್ ಇದೆ ನಿಮಗೆ, ಆಕ್ಚುಯಲ್ ಆಪ್ಷನ್ NRMW ಅಂತ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ. ಸೊ ಈಗ ನಾವು 15 ಪ್ರಶ್ನೆಗಳನ್ನ ನೋಡಿದ್ವಿ. ಇದರಲ್ಲಿ ಒಂದಿಷ್ಟು ಸಿಂಪಲ್ ರಾಂಗ್ ಆನ್ಸರ್ಸ್ ಇದಾವೆ. ಇನ್ನೊಂದು ಪ್ರಶ್ನೆ ರಾಂಗ್ ಇತ್ತು, ಅದನ್ನ ನಾನು ಮಾರ್ಕ್ ಮಾಡಿದ್ದೆ, ಮತ್ತೆ ನಾನು ಅದನ್ನ ನಿಮ್ಗೆ ಹೇಳೋದಕ್ಕೆ. ಇನ್ನೊಂದು ಪ್ರಶ್ನೆ ಕೂಡ ನಾನು ಮಾರ್ಕ್ ಮಾಡಿದ್ದೆ, ಸ್ಟಾರ್ ಮಾರ್ಕ್. ಓಕೆ, ಅದು ಯಾವುದು ಅಂತ ನೋಡೋಣ ಇರಿ, ಒಂದ್ ನಿಮಿಷ ಇರಿ. ಸೊ ಪ್ರೀವಿಯಸ್ ಕ್ವೆಶನ್, ಒಂದು ಕ್ವೆಶನ್. ಓಕೆ, ಇದು ನೋಡಿ. ಓಕೆ, ಇದನ್ನ ನಾನು ಹೇಳಿದೀನಿ ಅಲ್ವಾ, ಉತ್ತರ ಅಂತ ಕೊಟ್ಟಿದ್ದಾರೆ, ಆದ್ರೆ ಅದರ ಆಕ್ಚುಯಲ್ ಆನ್ಸರ್ ದಕ್ಷಿಣ. ಓಕೆ, ಇದೊಂದು ಪ್ರಶ್ನೆ, 15ನೇದು ಒಂದು ಪ್ರಶ್ನೆ. ಅಂಡ್ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ನಾನು ಬಿಗಿನಿಂಗ್ ಅಲ್ಲಿ ಹೇಳಿದ್ನಲ್ಲ ನಿಮ್ಗೆ, ಅದು ಕಾರು 30 ನಿಮಿಷಕ್ಕೆ ಒಂದ್ಸರ್ತಿ ಸ್ಪೀಡ್ ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಟೋಟಲ್ 7 ಗಂಟೆನಲ್ಲಿ ಎಷ್ಟು ಡಿಸ್ಟೆನ್ಸ್ ಬರಬೇಕು ಅಂತ ಆ ಪ್ರಶ್ನೆ ಇದೆ ಅಲ್ವಾ. ಪ್ರಶ್ನೆ ನಂಬರ್ ಯಾವುದು ಅಂತ ನೋಡಿ, ಪ್ರಶ್ನೆ ನಂಬರ್ 7 ಇರಬಹುದು ಅದು. ಓಕೆ, ಸೊ 7ನೇ ನಂಬರ್ ಪ್ರಶ್ನೆ. ಇದು ಕೂಡ ಒಂದು ರಾಂಗ್ ಆನ್ಸರ್ ಇದೆ, ಬಟ್ ರಾಂಗ್ ಆನ್ಸರ್ ಈ ಇದರಲ್ಲೂ ಇಲ್ಲ. ರೈಟ್ ಆನ್ಸರ್ 4 ಆಪ್ಷನ್ ಅಲ್ಲಿ ಕೂಡ ಇಲ್ಲ ನಿಮ್ಗೆ. ಓಕೆನಾ. ಸೊ ಈಗ ನಾವು 15 ಪ್ರಶ್ನೆಗಳನ್ನ ನೋಡಿದ್ವಿ. ಇದಕ್ಕೆ ರಿಲೇಟೆಡ್ ಝೀರೋ ಪ್ಯಾನಿಕ್ ಮ್ಯಾಥ್ಸ್ ಚಾನಲ್ ಅಲ್ಲಿ ಏನ್ ವಿಡಿಯೋಸ್ ಇದೆಯೋ ಆ ಎಲ್ಲ ವಿಡಿಯೋಸ್ ನ ರಿಲೇಟೆಡ್ ವಿಡಿಯೋಸ್ ನ ನಾನು ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಅಂಡ್ ಈ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಂಡ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ಅದರ ಜೊತೆಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್.